ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣೋಲ್ಲಾಸಸೀಮಾ ಕಲಯತು ಕುಶಲಂ ಕಾಲಮೇಘಾಭಿರಾಮ ಕಾಚಿತ್ ಸಾಕೇತಧಾಮ ಭವಗಗನಗತಿಕ್ಲಾಂತಿಹಾರಿ ಪ್ರಣಾಮ ಸೌಂದರ್ಯಹ್ರೀಣಕಾಮ ಧೃತಜನಕಸುತ ಸಾದರಾಪಾಂಗಧಾಮ ದೃಕ್ಷು ಪ್ರಖ್ಯಾತ ಭೂಮ ದಿವಿಷದಭಿನುತ ದೇವತಾ ರಾಮನಾಮ ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮಧ್ಯಾಂ ಕೊಣತ್ಕಂಕಣಾಂ ಶಂವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಶ್ರೀಮದ್ ರಾಮಾಭಿರಾಮಾಮಿತ ಮಹಿಮ ಪದ ಪ್ರೌಢಪಾತೋರುಹಾಲಿಃ ಕೃಷ್ಣಾನಿಷ್ಠಾಮಿತಕ್ಷ್ಮಾ ಪರಿವೃಢಪಟಲಿ ಪಾಟನೈಕ ಪ್ರವೀಣಃ ವೇದವ್ಯಾಸೋಪದೇಶಾಧಿಕಸಮಧಿಗತಾನಂತ ವೇದಾಂತ ಭಾವೋ ಭೂಯಾತ್ ಕೀಶಾವನೀಶವ್ರತಿತನುರನಿಲಃ ಶ್ರೇಯಸೇ ಭೂಯಸೇ ನಃ. ಶ್ರೀಮನ್ಮಧ್ವಕೃತಾಂತಸಂಗತಕೃತಿಃ ಯನ್ನಿರ್ಮಿತಾತ್ಯದ್ಭುತಾಗ ಸರ್ವೇಧೀತ್ಯ ಸತಿರ್ಹಿ ಸತ್ಪ್ರವಚನಃ ಸತ್ಯಾರಮಂತೆ ನಿಶಂ ಸೋऽಸೌ ಶ್ರೀಜಯತೀರ್ಥಪೂಜ್ಯಚರಣಃ ಸ್ವಗ್ರಂಥಸಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ರಘುಪ್ರಮತಿಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯಗುರುಂ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪದ್ಮಪುರಾಣದಲ್ಲಿ ವೇದವ್ಯಾಸದೇವರು ಗೀತೆಯ ಬಗ್ಗೆ ಒಂದು ಮಾತನ್ನು ಆಡ್ತಾರೆ. ತಾವು ಯಾವ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಆ ಗ್ರಂಥದ ಬಗ್ಗೆ ಮೆಚ್ಚುಗೆಯಿಂದ ಕೆಲವು ಮಾತುಗಳನ್ನು ಆಡ್ತಾರೆ. ಹಾಗೆ ನೋಡಿದರೆ ವೇದವ್ಯಾಸದೇವರ ಗ್ರಂಥಗಳು ಇಷ್ಟು ಅಂತೇನಲ್ಲ, ಅನೇಕ ಇವೆ. ಆ ಅನೇಕ ಗ್ರಂಥಗಳಲ್ಲಿ ತಾವು ಮೆಚ್ಚಿಕೊಂಡು ಉದ್ಗಾರ ತೆಗೆದ ಗ್ರಂಥಗಳು ಅಂದರೆ ಒಂದು ಮಹಾಭಾರತ, ಒಂದು ಭಗವದ್ಗೀತೆ. ಉದ್ಗಾರ ತೆಗಿತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಉಳಿದ ಗ್ರಂಥಗಳ ಸಂಗ್ರಹವನ್ನು ಮಾಡಿ ಏನು ಮಾಡ್ತೀರಿ? ಉಳಿದ ಗ್ರಂಥಗಳ ಸಂಗ್ರಹವನ್ನು ಮಾಡಿ ಏನು ಮಾಡ್ತೀರಿ? ಸಂಗ್ರಹ ಮಾಡುವುದು ಅಂದರೆ ನಮ್ಮ ಭಾಷೆಯಲ್ಲಿ ಒಂದು ಕಡೆಗೆ ಕೂಡಿಸಿಡೋದು ಅಂತ. ವೇದವ್ಯಾಸರು ಆ ಅಭಿಪ್ರಾಯದಲ್ಲಿ ಸಂಗ್ರಹ ಹೇಳ್ತಿಲ್ಲ, ಸಮ್ಯಕ್ ಗ್ರಹಣದ ಬಗ್ಗೆ ಹೇಳ್ತಾ ಇದ್ದಾರೆ. ಕಿಮನ್ಯೈ ಶಾಸ್ತ್ರವಿಸ್ತರೈಹಿ, ಉಳಿದ ಗ್ರಂಥಗಳನ್ನು ನೀವು ಕೇಳುವುದು ಅಂದರೆ ಸುಮ್ಮನೆ ಏನೋ ಶಾಸ್ತ್ರ ವಿಸ್ತಾರ ಮಾಡಿದಂತೆ ಹೊರತಾಗಿ ನಿಜವಾದ ಜ್ಞಾನ ಆದಂತೆ ಅಂತಲ್ಲ. ನಿಮಗೆ ಯಥಾರ್ಥವಾಗಿ ಜ್ಞಾನವಾಗಿದೆ ಅಂತಾಗಬೇಕಾದರೆ ಗೀತಾ ಸುಗೀತಾ ಕರ್ತವ್ಯ ಕಿಂ ಅನ್ಯೈ ಶಾಸ್ತ್ರವಿಸ್ತರೈ. ಅರೆ ಅದ್ಯಾಕೆ ನಿಮಗೆ ಬೇರೆ ಅದರ ಬಗ್ಗೆ ಅಷ್ಟು ಪ್ರೀತಿ ಇಲ್ವಾ? ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ, ಯಾವ ಗೀತೆ ಸಾಕ್ಷಾತ್ ಪದ್ಮನಾಭನ ಮುಖದಿಂದ ಬಂದಿದೆಯೋ ಅದಕ್ಕಿಂತ ದೊಡ್ಡದು ಅಂತೇನು ಹೇಳಬೇಕು? ನಿನ್ನೆ ಒಂದು ಮಾತು ಹೇಳಿದೆ ನಾನು, 4 ಗಕಾರಗಳನ್ನು ನೆನಪಿಟ್ಟುಕೊಳ್ಳ್ರಿ ಅಂತ ಹೇಳಿ. ಅದರಲ್ಲಿ ಒಂದು ಗಕಾರ ಗಂಗೆಯಾದರೆ ಇನ್ನೊಂದು ಗಕಾರ ಗೀತೆ.
ಒಂದು ಭಗವಂತನ ಪಾದದಿಂದ ಹುಟ್ಟಿ ಬಂದದ್ದಾದರೆ ಇನ್ನೊಂದು ಮುಖದಿಂದ ಹುಟ್ಟಿ ಬಂದದ್ದು. ಗಂಗಾ ಭಗವಂತನ ಪಾದದಿಂದ ಹುಟ್ಟಿಕೊಂಡು ಬಂದಿರುವಂಥದ್ದು. ಏನು ಪುಣ್ಯ ಮಾಡಿತ್ತೋ ಗೊತ್ತಿಲ್ಲ. ನಾವು ಗಂಗೆಯನ್ನು ಕಂಡ್ರೆ ಇಷ್ಟು ಆನಂದ ಪಡ್ತೇವೆ. ಯಾಕೆ ಅಂದರೆ ದೇವರ ಪಾದದಿಂದ ಹುಟ್ಟಿದೆಯಲ್ಲ ಅಂತ. ಸ್ವಲ್ಪ ಮೇಲೆ ಹೋಗಬೇಕಾಗಿತ್ತು. ದೇವರ ಮುಖದಿಂದ ಹುಟ್ಟಿದ ಗೀತೆಯನ್ನು ಕಂಡು ಅಷ್ಟೇ ಆಶ್ಚರ್ಯ ಪಡಬೇಕಾಗಿತ್ತು ನಾವೆಲ್ಲರೂ ಕೂಡ. ನಮಗೆ ಗೀತೆ ತಲೆಯಲ್ಲಿ ಬರಲಿಲ್ಲ, ಗಂಗೆ ಮಾತ್ರ ತಲೆಯಲ್ಲಿ ಬಂದರು. ಯಾಕೆ ಅಂದರೆ ಓದೋದಕ್ಕೂ ನಮಗೂ ಸ್ವಲ್ಪ ದೂರ ಅಲ್ವೇನು. ನಾವು ಓದೋದಕ್ಕೂ ಅದಕ್ಕೂ ದೂರ ಇಟ್ಕೊಂಡಿದ್ದೀವಿ. ಹೀಗಾಗಿ ನಮಗೆ ಗೀತೆ ಬರಲಿಲ್ಲ. ಸ್ನಾನಾಗಿನ ಮಾಡ್ತಿರ್ತೀವಿ, ಯಾಕಂದ್ರೆ ಮಾಡಲಿಲ್ಲ ಅಂದರೆ ಊಟಕ್ಕೆ ಹಾಕಂಗಿಲ್ಲ ಅಂತ ಒಂದು ಹೆದರ್ಸಿರ್ತಾರೆ ಮನ್ಯಾಗ. ಸ್ನಾನ ಮಾಡ್ಕೊಂಡು ಹೋಗಂದ್ರೆ ಊಟಕ್ಕೆ ಹಾಕ್ತೀನಿ ಅಂಥೇಳಿ. ಅದಕ್ಕಾದರೂ ಮಾಡ್ತೀವಿ. ಆದ್ದರಿಂದ ಗಂಗೆ ನೆನಪಿದ್ದಾಳೆ. ದೇವರ ಮುಖದಿಂದ ಹುಟ್ಟಿ ಬಂದ ಗೀತೆಯನ್ನು ಮರೆತು ಬಿಟ್ಟೆವು. ಅದಕ್ಕೆ ವ್ಯಾಸರಂತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ಸಂಗ್ರಹೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ದೇವರ ಮುಖದಿಂದ ಹೊರಬಂದ ಗೀತೆಯನ್ನು ಪ್ರತಿನಿತ್ಯವೂ ಕೂಡ ಒಂದಾದರೂ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಒಂದಾದರೂ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ದೇವರು ನಮಗೊಂದು ಒಳ್ಳೆಯ ಕಾಲದಲ್ಲಿ ಇಟ್ಟಿದ್ದಾನೆ. ಸಾಮಾನ್ಯವಾಗಿ ಅನ್ನೋದು ಕಲಿಯುಗ ಭಾಳ ಘೋರ ಬಂದದ, ಅಷ್ಟೇನು ಛಲೋ ಇಲ್ಲ ಅಂತ. ನಾನಂತೀನಿ ಭಾಳ ಛಲೋ ಕಾಲದಾಗಿದ್ದೀವಿ ಅಂತ. ಯಾಕೆ ಅಂದರೆ ಇವತ್ತಿನ ಸೋಷಲ್ ಮೀಡಿಯಾ ಏನು ಬಂದದ, ಮಾಧ್ಯಮ ಏನಿದೆ ನೋಡ್ರಿ, ಕುಳಿತತ್ರೇನೇ ಎಲ್ಲ ಗ್ರಂಥಗಳನ್ನು ಶ್ರವಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಕಾಲ ಇದು. ನಿಜವಾದ ಅರ್ಥದಲ್ಲಿ ಸುಭಿಕ್ಷೆಯ ಕಾಲ ಇದು. ನೀವು ಎಲ್ಲೋ ಹಾಸಿಗೆ ಮೇಲೆ ಮಲಗಿರ್ತೀರಿ, ಎದ್ದೇಳಲಿಕ್ಕಾಗೋದಿಲ್ಲ, ಕೂಡ್ಲಿಕ್ಕಾಗಲ್ಲ, ಅಲ್ಲೇ ಬಂದು ಪಾಪ ಆಚಾರ ಕೂತ್ಕೊಂಡು ಪಾಠ ಹೇಳ್ತಿರ್ತಾರೆ, ಅಲ್ಲೇ ಪ್ರವಚನ ಮಾಡ್ತಿರ್ತಾರೆ. ಅಂದರೆ ಅಷ್ಟು ಒಂದು ವ್ಯವಸ್ಥೆ ಒಳ್ಳೆಯದಾಗಿದೆ. ಹಾಗಾಗಿ ನಮ್ಮ ಸೋಷಲ್ ಮೀಡಿಯಾಗಳು, ಫೇಸ್ಬುಕ್ಕು, ಯೂಟ್ಯೂಬು ಇವುಗಳಲ್ಲಿ ಅನೇಕ ಜನ ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಹೇಳಿದ್ದಾರೆ, ವಿದ್ವಾಂಸರು ಹೇಳಿದ್ದಾರೆ, ಶ್ರೀಗಳು ಹೇಳಿದ್ದಾರೆ. ಎಲ್ಲವೂ ನಿತ್ಯದಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಗೀತೆಯನ್ನು ಕೇಳಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. 18 ಅಧ್ಯಾಯದ ಭಗವದ್ಗೀತೆಯಲ್ಲಿ ಇದು ಗೀತಾ ಅಭಿಯಾನದ ಮಂಗಳ ಮಹೋತ್ಸವ. ಇದರಲ್ಲಿ ಕೊನೆಯ 3 ಅಧ್ಯಾಯ, ಕೊನೆ 3ಕ್ಕೊಂದು ಹೆಸರದ ರೀ. ಕೊನೆ 3ಕ್ಕೊಂದು ಹೆಸರದ ಏನು ಗೊತ್ತೇನು? ಅಂತ್ಯಪುಷ್ಕರಣಿ ಅಂತ ಕರೀತಾರೆ ಅದಕ್ಕೆ. ಅಂತ್ಯಪುಷ್ಕರಣಿ ಅಂತ. ಈಗ ಚೈತ್ರ ಮಾಸ ಸ್ನಾನ ಅಂತ ಇರ್ತದೆ ರೀ. ಚೈತ್ರ ಮಾಸ ಸ್ನಾನ ಚೈತ್ರದಾಗ ಅಷ್ಟೇ ಮಾಡಬಾರ್ದು, ವೈಶಾಖದಾಗೂ ಮಾಡಬೇಕಾಗ್ತದೆ. ಆದರೆ ಹೆಸರು ಮಾತ್ರ ಚೈತ್ರ ಮಾಸ ಸ್ನಾನ ಅಂತ ಇರ್ತದೆ. ಚೈತ್ರ ಮಾಸದ ಹುಣ್ಣಿಮೆ ಪ್ರಾರಂಭ ಮಾಡಿ ವೈಶಾಖದ ಹುಣ್ಣಿಮೆವರೆಗೆ ಮಾಡಬೇಕು. ಆಗೋದಿಲ್ಲ, ಸ್ವಲ್ಪ ನಾವು ಆಲಸಿಗಳು. ಸ್ವಲ್ಪೇನು ನಮ್ಮನ್ನು ನೋಡೇ ಆಲಸ್ಯ ತಿಳ್ಕೊಂಡಿದೆ, ನಾನು ಹಿಂಗಿರಬೇಕಾಗಿತ್ತು ಅಂತ. ಅಷ್ಟು ಆಲಸ್ಯಗಳು ನಾವೆಲ್ಲ. ಅದಕ್ಕೆ ದೇವರು ಒಂದು ವ್ಯವಸ್ಥೆ ಮಾಡಿದ, ಅಂತ್ಯಪುಷ್ಕರಣಿ ಎಂದ. ಕೊನೆ 3 ದಿನಗಳಿದೆಯಲ್ಲ, ಆಗ ಸ್ನಾನ ಮಾಡಿದರೂ ಇಡೀ ತಿಂಗಳು ಸ್ನಾನ ಮಾಡಿದ ಪುಣ್ಯ ಬರ್ತದೆ ಎಂದ ದೇವರು. ಅದಕ್ಕೆ ನಾನು ಹಿಂಗೊಂದು ಸಲ ಉಪನ್ಯಾಸ ಮಾಡಿದೆ. ಮುಗಿದ ಮೇಲೆ ಒಬ್ಬರು ಬಂದು ಕೇಳಿದರು, ಇಷ್ಟು ದಿವಸ ಎಲ್ಲಿ ಕೂತಿದ್ರಿ ಆಚಾರ್ಯರೇ ನೀವು? ಇಂಥ ಎಲ್ಲ ಉಪಾಯಗಳನ್ನು ಒಂದು 10 ವರ್ಷ ಮೊದಲೇ ಹೇಳಬಾರ್ದು? ನಾ ಅಂದೆ ಯಾಕೆ ಅಂತ ಕೇಳಿದೆ. ಎಷ್ಟು ಸಾಧನೆ ಮಾಡಿಕೊಳ್ತಿದ್ವಿ ನಾವು, ನಿಮ್ಮಿಂದ ನಮಗೆ ಮೋಸ ಆಯಿತು ಅಂದರು. ನಾ ಅಂದೆ ಏನೋ ಸುಮ್ಮನೆ ಪಾಪ ಕೊನೆ 3 ದಿವಸ ಆದರೂ ಮಾಡಲಿ ಅಂತ ಹೇಳಿದರೆ ಈ ನಮ್ಮ ಪರಿಸ್ಥಿತಿ ಹೆಂಗದ ಅಂದರೆ ಮೊದಲೇ ಹೇಳಬಾರ್ದೇನೋ ಅಂತ ಕೇಳ್ತಾರೆ ಅವರು. ಅದಕ್ಕೆ ಕೊನೆ 3 ದಿನಗಳು ಮಾಡಿದರೆ ಅಂತ್ಯಪುಷ್ಕರಣಿ ಅಂತ ಕರೀತಾರಲ್ಲ, ಹಾಗೆ ಕೊನೆಯ 3 ಅಧ್ಯಾಯಗಳು ಅಂತ್ಯಪುಷ್ಕರಣಿ ಅಧ್ಯಾಯಗಳು. ಈ 3 ಅಧ್ಯಾಯದಲ್ಲಿ ಮುಳುಗಿ ಏಳುವುದು ಅಂದರೆ ಸಂಪೂರ್ಣವಾದ ಗೀತೆಯನ್ನು ಅಭ್ಯಾಸ ಮಾಡಿದಂತೇನೆ. ಆದ್ದರಿಂದ ಈ ಕೊನೆಯ 3 ಅಧ್ಯಾಯಗಳಲ್ಲಿ ಇದ್ದೇವೆ. ನಿನ್ನೆ ಪ್ರಾರಂಭವಾಗಿದೆ 16ನೇ ಅಧ್ಯಾಯ. 17 ಬರಬೇಕು, 18 ಬರಬೇಕು. 16ನೇ ಅಧ್ಯಾಯದಲ್ಲಿ 2 ತರಹದ ಜನ ಸಿಗುತ್ತಾರೆ ಅಂತ ಕೃಷ್ಣ ಅಂತಾನೆ. ಕೃಷ್ಣ ಸುಮ್ಮನೆ ನಮ್ಮ ಭಾಷೆಯಲ್ಲಿ ಮಾತಾಡಿದರೆ, ಅದು ಶಾಸ್ತ್ರದ ಭಾಷೆ ಅಲ್ಲ, ನಮ್ಮ ಭಾಷೆಯಲ್ಲಿ ಮಾತಾಡಿದರೆ ಕೃಷ್ಣನಿಗೆ ತನ್ನ ಜೀವಮಾನದಲ್ಲಿ 2 ತರಹದ ಜನ ಕಂಡಿದ್ದಾರೆ. ತನ್ನ ಇಡೀ ಜೀವಮಾನದಲ್ಲಿ 2 ತರಹ ಜನ ಕಂಡಿದ್ದಾರೆ. ಕೃಷ್ಣನ ಜೀವಮಾನ ಭಾಳ ದೊಡ್ಡದ, ಹಂಗೆ ಹೇಳಿಕ್ಕೆ ಬರೋದಿಲ್ಲ. ಸುಮ್ಮನೆ ನಾವು ಅಂತಿರ್ತೀವಲ್ಲ, ನಮ್ಮ ಜೀವನದಾಗ ಎಷ್ಟೆಷ್ಟು ಮಂದಿನ ಕಂಡಿಲ್ಲ ಅಂತ. ಹಾಗೆ ಕೃಷ್ಣನ ಜೀವನದಲ್ಲಿ 2 ತರಹದ ಜನ ಕಂಡಿದ್ದಾರೆ. ಅವನು ದಾಖಲೆ ಮಾಡಿಡುತ್ತಾನೆ. ಒಂದು ದೇವಸ್ವಭಾವದ ಜನ, ಇನ್ನೊಂದು ಅಸುರ ಸ್ವಭಾವದ ಜನ.
ದೇವಸ್ವಭಾವದ ಜನರಲ್ಲಿ ಇದ್ದ ಗುಣಗಳು ಏನು, ಯಾವ ಗುಣಗಳು ಇದ್ದದ್ದಕ್ಕಾಗಿ ನಾನು ಅವರನ್ನು ದೈವೀ ಸಂಪತ್ತು ಉಳ್ಳವರು ಅಂತ ಕರೀತೇನೆ. ಗುಣಗಳಿದ್ದರೆ ಸಂಪತ್ತು ಅಂತ ಕರೆಸಿಕೊಳ್ತದಂತೆ. ಒಂದೇನೋ ನೆನಪಾಯಿತು. ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ. ನಾರಾಯಣ ಪಂಡಿತಾಚಾರ್ಯರು ಹನುಮಂತ ದೇವರನ್ನ ಪರಿಚಯ ಮಾಡಿಸ್ತಾರೆ. ಹೆಂಗಿದ್ದಾರೆ ಹನುಮಂತ ದೇವರು, ಅವ್ರಿಗೆ ಯಾಕೆ ಹನುಮಂತ ಅಂತ ಕರೆದರು, ನಮ್ಮಲ್ಲಿ ಹನುಮಂತ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೊಂದು ಬೇರೆ ಅರ್ಥನೇ ತಿಳ್ಕೊಂಡು ಕೂತಿದ್ದಾರೆ. ಅಲ್ಲ, ನಿಜವಾಗ್ಲೂ ಹಾಗೊಂದು ತಪ್ಪ ಅರ್ಥ ತಿಳ್ಕೊಂಡದ್ದಕ್ಕೇ ನಾರಾಯಣ ಪಂಡಿತಾಚಾರ್ಯರು ಒಳ್ಳೆಯ ಅರ್ಥ ಹೇಳಲಿಕ್ಕೆ ಅವಕಾಶ ಆಯಿತು. ಒಂದೊಮ್ಮೆ ನಾರಾಯಣ ಪಂಡಿತಾಚಾರ್ಯರು ಅವರು ಹೇಳಬೇಕು ಅಂದ್ಕೊಂಡಿದ್ರು, ಬೇರೆಯವರು ತಪ್ಪಾಗಿ ತಿಳಿದಿದ್ದಿಲ್ಲ ಅಂದರೆ ಎಲ್ಲಿ ಹೇಳಬೇಕಾಗ್ತಿತ್ತು, ಅದಕ್ಕೆ ಹೇಳಲಿಕ್ಕೆ ಅವಕಾಶ ಆಯಿತಲ್ಲ. ಏನಂತ ಹೇಳಿದರು, ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ. ಜಗತ್ತಿನಲ್ಲಿ ಗುಣಗಳು ಅಂತ ಯಾವುದು ಪ್ರಸಿದ್ಧಿ ಇದೆಯೋ, ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಇಲ್ಲ, ಈ ಗುಣಕ್ಕೆ ಯಾರಾದರೂ ದೃಷ್ಟಾಂತ ಬೇಕಾ ನಿಮಗೆ? ನೋಡ್ರಿ, ಭಕ್ತಿ ಎಂಬ ಒಂದು ಗುಣ ಅದ. ನಿಮಗೆ ಎಕ್ಸಾಂಪಲ್ ಹೇಳ, ಹನುಮ. ವೈರಾಗ್ಯ ಅಂತ ಒಂದು ಗುಣ ಇದೆ, ದೃಷ್ಟಾಂತ ಹೇಳ, ಹನುಮ. ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ. ಛಂದ ಅಂತ ಯಾರಾದರೂ ಇದ್ದರೆ, ಸುಂದರ ಅಂತ ಯಾರಾದರೂ ಇದ್ದರೆ ದೃಷ್ಟಾಂತ ಹೇಳ, ಹನುಮ. ಸುಂದರ ಮೂರುತಿ ಯಾರು? ಮುಖ್ಯ ಪ್ರಾಣ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಮನೆಗೆ ಬರಲು ಅಂತಾರೆ. ಮುಖ್ಯ ಪ್ರಾಣ ಸುಂದರ ಅಂತಂದುಬಿಟ್ರೆ ಇನ್ನೇನು ಹೇಳ್ರಿ, ನಾವೆಲ್ಲ ಅವನ ಕೋತಿರೂಪ ಕಪಿರೂಪ ಅಂತ ತಿಳಿದುಕೊಂಡವರು. ದಾಸರಂತಾರೆ ಅವನಷ್ಟು ಸುಂದರ ಇನ್ಯಾರೂ ಇಲ್ಲ ನೋಡಲಿಕ್ಕೆ. ಹಾಗಾಗಿ ಏ ಗುಣಾನಾಮ ಜಗತ್ ಪ್ರಸಿದ್ಧಾಗ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಂ ಏನಂ ಹನುಮಂತಂ ಆಹುಹು. ಯಾರಿವ? ಶ್ರೀಮಂತ. ಅದಕ್ಕೆ ಅವ ಹನುಮಂತ. ಹನುಮಂತ ಶ್ರೀಮಂತ ಅಂದ್ರೆ ಭಾರಿ ಆಶ್ಚರ್ಯಪ್ಪ. ಯಾಕೆ ಹೇಳ್ರಿ? ಲಂಗೋಟಿ ಬಿಟ್ಟರೆ ಏನು ಇಲ್ಲೇ ಇಲ್ಲ ಒಂದು ಕಡೆಗೆ. ಹನುಮಂತನ ಕಡೆಗೆ ಅದು ಒಂದು ನಮ್ಮಲ್ಲಿ ಈ ವ್ಯಾಯಾಮ ಶಾಲಕ್ಕೆ ಹೋಗ್ತಿದ್ರಿ ಹಿಂದೆಲ್ಲ, ಈಗ ಜಿಮ್ ಅಂತಾರೆ ಅದಕ್ಕೆ. ಈಗ ವ್ಯಾಯಾಮ ಶಾಲಾ ಅಂದರೆ ಏನು ಹಂಗಂದ್ರೆ ಅಂತ ಕೇಳ್ತಾರೆ. ಈಗ ಜಿಮ್ ಅನ್ಬೇಕ್ರಿ. ಈಗ ಅದಕ್ಕೆ ವ್ಯಾಯಾಮ ಶಾಲಕ್ಕೆ ಹೋಗ್ತಿದ್ರಿ ಹಿಂದಕ್ಕೆಲ್ಲ ಗಂಡಸರು, ಯಾಕಂದ್ರೆ ಅವ್ರಿಗೂ ಇವ್ರದ್ದು ಪ್ರಭಾವ ಬೀರಿತ್ತು. ಅದು ಯಾಕಂತ ಈಗ ಪ್ರವಚನದಾಗ ಹೇಳೋದಿಲ್ಲ ಅದನ್ನೆಲ್ಲ. ಅದು ನಾವು ಹಂಗೆ ಕಾಣಿಸ್ಬೇಕು ಅಂತ ತಿಳ್ಕೊಂಡು ಹೋಗ್ತಿದ್ರು. ಅವ ವ್ಯಾಯಾಮ ಶಾಲಕ್ಕೆ ಹೋದ್ಕೊಳ್ಳಿ ಮೊದಲು ಏನು ಕೊಡ್ತಿದ್ದ ಅಂದ್ರೆ ಹನುಮಾನ್ ಕಾಚ ಅಂತ ಕೊಡ್ತಿದ್ದ ನಾವು ಫಸ್ಟು. ಹನುಮಾನ್ ಲಂಗೋಟಿ ಎಲ್ಲ ಕಾಚ ಅಂತ ಕರಿತಿದ್ರೆ ಅದು ಹಾಕ್ಕೋಬೇಕು, ಅವ್ರು ಹಾಕ್ಕೊಂಡೇ ವ್ಯಾಯಾಮ ಶಾಲಕ್ಕೆ ಹೋಗಬೇಕು. ಅವಂಗೆ ಅದೊಂದು ಬಿಟ್ಟರೆ ಬೇರೆ ಏನಿರಲಿಲ್ಲ. ಇವ್ನು ಶ್ರೀಮಂತ ಅಂತಿರಲ್ಲ ಅಂದರೆ ಗುಣವಂತನಾದದ್ದರಿಂದ ಶ್ರೀಮಂತ, ಆದ್ದರಿಂದಲೇ ಹನುಮಂತ. ಹಾಗಾದರೆ ಕೃಷ್ಣ ಅಂತಾನೆ, ಯಾರು ಗುಣವಂತನೋ ಅವನು ಶ್ರೀಮಂತ. ಅದಕ್ಕೆ ಹೇಳಿದ ಇವು ಸಂಪತ್ತು, ಗುಣಗಳು ಸಂಪತ್ತು. ಆ ಗುಣವುಳ್ಳವನಾದದ್ದರಿಂದ ಅವನ ದೈವೀ ಸಂಪತ್ತು ಉಳ್ಳವನು ಅಂತ ಕರೀತೇನೆ ಅಂತ. ನಿನ್ನೆ ದಿವಸ 3 ಗುಣಗಳನ್ನು ಹೇಳಿತ್ತು. ಅಂದರೆ ಒಂದೇ ಅಕ್ಷರದಲ್ಲಿ ಬರುವ 3 ಗುಣಗಳು. ಒಂದು ದಮ, ಇನ್ನೊಂದು ದಾನ, ಮತ್ತೊಂದು ದಯ. ಇದಕ್ಕೊಂದು ಉಪನಿಷತ್ತಿನ ಕಥೆಯನ್ನು ಹೇಳಿದ್ದೆ. ಇವತ್ತು ಸ್ವಲ್ಪ ಮುಂದೆ ಹೋಗೋಣವಂತೆ. 11ನೇ ಗುಣ ಯಾವುದು ಅಂತ ಕೇಳಿದರೆ ಸತ್ಯ ಅಂತ ಒಂದು ಗುಣ. ಇದು ಕೇಳಲಿಕ್ಕೆ ಚಂದ ಇರ್ತದೆ ರೀ, ಹೇಳಬೇಕಾದ್ರೆ ಕುತ್ತಿಗೆ ಬರ್ತದೆ ಅಂತ ನಮ್ಮಲ್ಲಿ ಕರಿತಿರ್ತಾರೆ. ನಾವು ಹೇಳಿದ್ವಿ ಅಂತ ಇಟ್ಕೊಳ್ರಿ ಪ್ರವಚನದಾಗ, ಸತ್ಯಂಬದ ಧರ್ಮಂಚರ ಸ್ವಾಧ್ಯಾಯಾನ್ಮಾ ಪ್ರಮದಃ. ಇದು ತೈತ್ರಿಯ ಉಪನಿಷತ್ನಲ್ಲಿ ಬಂದಿರುವಂತಹ ಮಾತು. ಉಪನಿಷತ್ತಿನಲ್ಲಿ ಗುರುವೊಬ್ಬನು ಶಿಷ್ಯನನ್ನು ಪಾಠ ಮುಗಿಸಿ ಮನೆಗೆ ಕೊಟ್ಟು ಕಳಿಸುವಾಗ ಹೇಳುವ ಮಾತು, ನಿನ್ನ ಜೀವನದಲ್ಲಿ ನೀನೇನು ಮಾಡಬೇಕು ಅಂದರೆ ಸತ್ಯಂವದ, ಎಂದೆಂದೂ ಸುಳ್ಳಾಡಬೇಡ, ಸತ್ಯವನ್ನು ಆಡು. ಪ್ರವಚನ ಕೇಳಲಿಕ್ಕೆ ಭಾಳ ಇಂಪಾಗಿರ್ತದೆ ರೀ. ಇದನ್ನು ಯಾರು ಹೇಳಿದರು ಹೌದು ಸತ್ಯ ಆಡಬೇಕು ಅಂತ. ನಾವು ಅಷ್ಟು ಸಾಹಸ ಮಾಡ್ತೀವ? ಪ್ರಾಮಾಣಿಕವಾಗಿ ಹೇಳೋಣ, ಸತ್ಯ ಆಡುವ ಸಾಹಸವನ್ನು ನಾವು ಯಾರಾದರೂ ಮಾಡ್ತೀವ ಅಂದರೆ ಸತ್ಯ ಆಡಬೇಕಾದಾಗ ಪ್ರಾಣ ಇಲ್ಲಿಗೆ ಬಂದು ನಿಂತಿರ್ತದೆ. ಯಾಕೆ ಬಿಡಪ್ಪ ಸುಮ್ಮನೆ,
ಆ ಪ್ರವಚನದಲ್ಲಿ ಆಚಾರ್ಯ ಏನೋ ಹೇಳಿ ಹೋಗ್ಬಿಟ್ರು, ಹೊಡೆಸ್ಕೊಳ್ಳೋ ನಾನು ಸತ್ಯ ಹೇಳಿ. ಸತ್ಯ ಹೇಳುವುದಕ್ಕೆ ಭಾರೀ ಸಾಹಸ ಬೇಕು, ಭಾರೀ ಸಾಹಸ ಬೇಕು. ಬರೇ ಸಾಹಸ ಅಲ್ಲ, ಧೈರ್ಯ ಎಷ್ಟು ಬೇಕು ಗೊತ್ತಾ ಸತ್ಯ ಹೇಳಲಿಕ್ಕೆ? ನಮಗೆ ಚಾನ್ಸೇ ಇಲ್ಲ ರೀ. ಸತ್ಯ ಹೇಳೋದು ಅಂದರೆ ಅದು ಎಲ್ಲಿಂದೋ ಅದಕ್ಕೆ ಇನ್ನೇನೋ ಸೇರಿಸಿ ಹೇಳಿರ್ತೀವಿ ಹೊರತಾಗಿ ಸತ್ಯವನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಶ್ರೀಮಂತ ಇದ್ದಂತ, ಸತ್ಯ ಹೇಳಿದರೆ ಏನಾಗ್ತದೆ ಅನ್ನೋದಕ್ಕೆ ಎಲ್ಲ ಗುಣಗಳಲ್ಲಿ ಸತ್ಯಗುಣ ಅಂತಿದೆ ಇಲ್ಲ, ಇದು ಬಹಳ ಚೆಂದಾದದ್ದು. ಆದರೆ ನನಗನ್ನಿಸಿದ್ದು ಇಡಿಯಾದ ಗ್ರಂಥಗಳನ್ನು ತೆಗೆದು ನೋಡಿದಾಗ ಸತ್ಯ ನಾನಾ ಅವತಾರಿ, ಅದು ದಶಾವತಾರಿ, ಅದು ಸತ್ಯ ಎಂಬುದು. ಯಾಕೆ ಅಂದರೆ ಯಾವ ಕಾಲಕ್ಕೆ ಯಾವುದು ಸತ್ಯವಾಗುತ್ತದೆ ಅಂತನ್ನೋದನ್ನು ನಾವು ಹೇಳಲಾರೆವು. ಸತ್ಯವೇ ಕೆಲವೊಂದು ಬಾರಿ ಸುಳ್ಳಿನ ವೇಷ ಹಾಕ್ಕೊಂಡು ಬಂದಿರಬಹುದು, ಕೆಲವೊಂದು ಬಾರಿ ಸುಳ್ಳು ಸತ್ಯದ ವೇಷದಿಂದ ಬಂದಿರಬಹುದು. ಹೀಗೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಹಾಗಾಗತ್ತೆ. ಅದಕ್ಕೆ ಒಂದು ಘಟನೆಯನ್ನು ಹೇಳಿ ಮುಂದೆ ಹೊರಡ್ತೀನಿ. ಆಮೇಲೆ ಅಕ್ರೋಧವನ್ನು ಹೇಳಬೇಕಾಗಿದೆ, ಆಮೇಲೆ ಸ್ವಾಧ್ಯಾಯವನ್ನು ಹೇಳಬೇಕಾಗಿದೆ. ಇವತ್ತು ದೈವಿ ಸಂಪತ್ತು ಮುಗಿಸಿ ಅಸುರ ಸ್ವಭಾವದ ಜನರ ಬದುಕು ಹೇಗಿರ್ತದೆ, ಕೃಷ್ಣ ಅವರನ್ನ 3 ಆ್ಯಂಗಲಲ್ಲಿ ನೋಡ್ತಾನೆ. 3D ಒಳಗೆ ನೋಡ್ಯಾನ್ರಿ ಕೃಷ್ಣ ಅವ್ರನ್ನೆಲ್ಲ. 3 ಡೈಮೆನ್ಷನ್ ಅಂತ ಕರೀತಾರಲ್ಲ, 3D. ಅಸುರ ಸ್ವಭಾವದ ಜನರ ಧಾರ್ಮಿಕ ಜೀವನ ಹೆಂಗಿರ್ತದೆ, ಆಧ್ಯಾತ್ಮಿಕ ಜೀವನ ಹೆಂಗಿರ್ತದೆ ಮತ್ತು ಅವರ ಸಾಮಾಜಿಕ ಜೀವನ ಹೆಂಗಿರ್ತದೆ ಅಂತ ಕೇಳಿಕೊಟ್ಟಾನೆ. ಅಸುರರು ಧರ್ಮವನ್ನು ಮಾಡ್ತಾರೆ, ಮಾಡೋದಿಲ್ಲ ಅಂತ ನಾವು ತಿಳಿಬಾರ್ದು. ಹೇಗೆ ಧರ್ಮವನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ. ಅಸುರ ಅಂದರೆ ಅಸುರರೇ ಅಲ್ಲ, ಅಸುರ ಸ್ವಭಾವದ ಜನರು. ನಮ್ಮಲ್ಲೂ ಯಾರೂ ಆಗಿರಬಹುದು, ಅಥವಾ ನಾವು ಕೆಲವೊಂದು ಬಾರಿ ಹಾಗೆ ಆಚರಿಸಿ ನಮ್ಮಲ್ಲೂ ಅಸುರರ ಅಂಶ ಇದೆ, ಪೂರ್ವಜರದ್ದು ಅಂತ ತಿಳಿಸಿಕೊಡ್ತಿರಬಹುದು. ಬರೇ ದೇವತೆಗಳ ಅಂಶ ಇದೆ ಅಂತ ಯಾಕೆ ತಿಳಿಸ್ಕೊಡ್ಬೇಕು? ನಮ್ಮಲ್ಲೂ ಅಸುರರ ಅಂಶ ಇದೆ ಅಂತ ತಿಳಿಸಿಕೊಡ್ತಿರಬಹುದು ನಾವು. ಆದ್ದರಿಂದ ಆ ಅಸುರರ ಧಾರ್ಮಿಕ ಆಚರಣೆಗಳು, ಅಸುರರ ಸಾಮಾಜಿಕ ಬದುಕು, ಅವರು ಸಮಾಜದಲ್ಲಿ ಹೆಂಗೆ ಬದುಕ್ತಿರ್ತಾರೆ, ಅಸುರರ ಆಧ್ಯಾತ್ಮಿಕ ಬದುಕು, ಅವರು ತಾವೇನು ಅನುಸಂಧಾನ ಮಾಡಿಕೊಳ್ತಾರೆ, ತಾವೇನು ತಿಳ್ಕೊಂಡಿದ್ದಾರೆ, ಈ 3 ಡೈಮೆನ್ಷನಲ್ಲಿ ನೋಡ್ತಾನೆ ಕೃಷ್ಣ. ಅದನ್ನು 3 ಪ್ರೆಸೆಂಟ್ ಮಾಡ್ತಾನೆ. ಅವನು ನಿಜವಾಗ್ಲೂ ಕೂಡ ಕೃಷ್ಣ ಬಹಳ ದೊಡ್ಡ ಅಧ್ಯಾಪಕರೇ, ಅವ ಟೀಚರ್, ಅವ ಗುಡ್ ಟೀಚರ್. ಯಾಕೆ ಅಂದರೆ ಅರ್ಜುನನಿಗೆ ಕೂಡಿಸಿ ಹಿಂಗೆ ಪಾಠ ಹೇಳಿ ಅವನನ್ನು ಯುದ್ಧಕ್ಕೆ ತಯಾರು ಮಾಡಬೇಕಾಗಿದ್ದರೆ ಅದು ಎಷ್ಟು ರೀತಿಯಿಂದ ಅವನಿಗೆ ಪಾಠ ಹೇಳಿರಬೇಕು, ಎಷ್ಟು ಉದ್ಬೋಧಕವಾದ ಪಾಠ ಆಗಿರಬೇಕು ಅವನಿಗೆ. ಸತ್ಯ ಅಂತ ಒಂದು ಗುಣ. ಒಬ್ಬ ಸ್ವಾಮಿಗಳಿದ್ರಂತೆ. ಸ್ವಾಮಿಗಳು ಊರಿಗೆ ಬಂದಿರ್ತಾರೆ. ಸಾಮಾನ್ಯವಾಗಿ ಎಲ್ಲಾದರೂ ಸ್ವಾಮಿಗಳು ಊರಿಗೆ ಬಂದರೆ ಅವರಿಗೆ ನಾನು ಯಾಕಾದರೂ ಈ ಊರಿಗೆ ಬಂದೀನಿ ಅಂತ ಅನ್ನಿಸುವಷ್ಟು ಭಕ್ತರು ನಡ್ಕೊಳ್ತಾರೆ. ಭಕ್ತರ ಕರ್ತವ್ಯವೂ ಹೌದದು. ಏನು ಕರ್ತವ್ಯ ಭಕ್ತರದ್ದು ಅಂದರೆ ಸ್ವಾಮಿಗಳು ಇನ್ನೊಮ್ಮೆ ಈ ಊರಿಗೆ ಬರದೇ ಇದ್ದಂತೆ ನಾವು ನೋಡಿಕೊಳ್ಬೇಕು ಅಂತ ನಮ್ಮ ಕರ್ತವ್ಯವೂ ಹೌದು. ಯಾಕೆ ಗೊತ್ತೇನು? ಅವ್ರಿಗೆ ಹೋಗಿ ಹಿಂಗೆ ತಲೆ ತಿಂತಿರ್ತೀವ್ರಿ, ಹೇಳ್ತೀನಿ, ಸ್ವಾಮಿ ನಮಗೆ ಅದಕ್ಕೆ ಮಂತ್ರಾಕ್ಷತೆ ಕೊಡ್ರಿ, ಸ್ವಾಮಿ ನಮಗೆ ಇದಕ್ಕೆ ಮಂತ್ರಾಕ್ಷತೆ ಕೊಡ್ರಿ, ಸ್ವಾಮಿ ನಮಗೆ ಅದಕ್ಕೆ ಕೊಡ್ರಿ, ಸ್ವಾಮಿ ನಮಗೆ ಇದಕ್ಕೆ ಕೊಡ್ರಿ ಅಂತ. ಎಲ್ಲೋ ನಮ್ಮ ಸ್ವಾಮಿಗಳು ತುಮಕೂರಿಗೆ ಹೋಗಿದ್ರಂತೆ. ಯಾರೋ ಹೇಳಿದ್ದು ನನಗಷ್ಟು, ಅಲ್ಲಿ ವಿದ್ಯಾರ್ಥಿಗಳೇ ಹೇಳಿದ್ದು. ಎಂತಹ ಅವಿವೇಕದ ಪರಮಾವಧಿ ಇರ್ತದೆ ಅಂತಂದರೆ ಹೀಗಿರ್ತದೆ. ಅವನು ಯಾರೊಬ್ಬರು ಬಂದಿದ್ದಂತೆ. ಅವನಿಗೆ ಯಾರು ಏನು ಹೇಳಿದರೋ ಗೊತ್ತಿಲ್ಲ, ಬಂದಿದ್ದ ಅವನು. ಇರಬಹುದು, ಫಸ್ಟ್ ಫ್ಲೋರ್ ಖಾಲಿ ಇದ್ದ, ಅನೇಕ ಜನ ಇರ್ತಾರೆ, ಹಾಗೇನು ಎಲ್ರಿಗೂ ಫಸ್ಟ್ ಫ್ಲೋರ್ ಭರ್ತಿನೇ ಇರಬೇಕು ಅಂತ ಏನಿರಂಗಿಲ್ಲ, ಏನಿಲ್ಲ. ಬಂದ ಅವನು. ಎಲ್ಲರೂ ಮಂತ್ರಾಕ್ಷ ತೊಗೊಳ್ತಾ ಇದ್ರು, ಬಂದು ನಿಂತ್ಕೊಂಡಿದ್ದಾನೆ. ಅವರು ಇದನ್ನು ಹೇಳಿದವರು ಪ್ರತ್ಯಕ್ಷದರ್ಶಿಗಳು. ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ಕೇಳಿದ್ದಂತೆ. ಸ್ವಾಮಿ, ಏನಪ್ಪ ಏನಾಗಿದೆ? ದುಃಖದಲ್ಲಿದ್ದೀನಿ ಸ್ವಾಮಿ ಎಂದ. ಪಾಪ ಏನೋ ಕಷ್ಟ ಇರಬಹುದು. ಏನಪ್ಪ ಅಂತ ಕೇಳಿ, ಏನಿಲ್ಲ ಸ್ವಾಮಿ, ನಾನು ಮನೆಯಲ್ಲಿ 3 ಪಾರಿವಾಳಗಳನ್ನು ಸಾಕಿದ್ದೆ, ಒಂದು ಹಾರಿ ತಪ್ಪಿಸಿಕೊಂಡು ಹೋಗಿದೆ, ಬರೋದಕ್ಕೆ ನೀವು ಮಂತ್ರಾಕ್ಷತೆ ಕೊಡ್ರಿ ಎಂದು. ಪ್ರಾಯ ನಾವೆಲ್ಲರೂ ಸ್ವಾಮಿಗಳ ಮುಂದೆ ಇಂತಹ ಬೇಡಿಕೆಗಳನ್ನೇ ಇಟ್ಟಿರ್ತೇವೆ, ಹೆಸರು ಮಾತ್ರ ಚೇಂಜ್ ಮಾಡಿರ್ತೇವೆ. ನೆನಪಿಟ್ಟುಕೊಳ್ರಿ, ನಮ್ಮ ಹೆಸರುಗಳು ಮಾತ್ರ ಬದಲಾಯಿಸ್ತಿರ್ತೀವಿ, ಆದರೆ ನಮ್ಮ ಬೇಡಿಕೆಗಳು ಅವನ ಬೇಡಿಕೆಗಿಂತ ಭಾಳ ವ್ಯತ್ಯಾಸ ಇಲ್ಲ. ಅವ ಪಾರಿವಾಳ ಅಂತ ಬಾಯಲೆ ಕೇಳಿದ್ದಾನೆ, ನಾವು ಲೌಕಿಕ ಆಸೆಗಳನ್ನೇ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾ ಬರ್ತಿರ್ತೇವೆ. ಯಾರ ಬಳಿ ಹೋಗಿ ಏನು ಕೇಳಬೇಕು ಅನ್ನುವಂತಹ ವಿವೇಚನೆಯನ್ನು ಕಳೆದುಕೊಂಡಾಗಿ ತುಂಬ ವರ್ಷಗಳಾಗೋಯ್ತು. ಸ್ವಾಮಿಗಳು ಬಂದಿದ್ರು ಆ ಊರಿಗೆ. ಒಬ್ಬ ಶ್ರೀಮಂತ ಇದ್ದ,
ಒಬ್ಬನೇ ಒಬ್ಬ ಮಗ, ಅವನಂದ ಏಕಮಾತ್ರ ಸುಪುತ್ರ, ಸಕಲ ಕಲ್ಯಾಣ ಗುಣಗಳು ಬಂದಿದ್ವು ಅವನಲ್ಲಿ. ಇಷ್ಟೇ ಅರ್ಥ. ಏಕಮಾತ್ರ ಸುಪುತ್ರನಲ್ಲಿ ಸಕಲ ಕಲ್ಯಾಣ ಗುಣಗಳು ಬಂದಿದ್ವು ಅಂದರೆ ಹೆಂಡ ಕುಡಿತಿದ್ದ, ಹೆಣ್ಣಿನ ಸಹವಾಸ ಮಾಡಿದ್ದ, ದುಷ್ಟಮಿತ್ರರ ಸಹವಾಸ ಮಾಡಿದ್ದ. ಅಪ್ಪನಿಗೆ ಭಯ, ಇರೋನೊಬ್ಬ ಮಗ ಹಿಂಗೆ ಹಾಳಾಗಿ ಹೋಗಿಬಿಟ್ರೆ, ಅಂದರೆ ಅವನ ದೃಷ್ಟಿಯಲ್ಲಿ ಇದು ಹಾಳಾಗಿ ಹೋಗುವುದು, ಆದರೆ ಹಾಳಾಗಿ ಹೋದವನ ದೃಷ್ಟಿಯಲ್ಲಿ ಇದು ನನ್ನ ಲೈಫ್ ಸ್ಟೈಲ್. ನಾನು ಹಾಳಾಗಿದ್ದು ಅಂದರೆ ಏನು ಅರ್ಥ ಇದು? ನಾವು ಯಾರಾದರೂ ಹಾದಿ ತಪ್ಪಿದವರಿಗೆ ಹೇಳಲಿಕ್ಕೆ ಹೋಗ್ರಿ ಅವರೇ ಅಂತಾರಲ್ರಿ, ಹಿಂಗೆ ಬದುಕೋದ್ರಿ ಇವತ್ತಿನ ಕಾಲಕ್ಕೆ. ಇದನ್ನು ಬಿಟ್ಟು ಅಂತ ಒಂದು ಬದುಕಿದೆಯಾ? ಮಡಿ ಮೈಲಿಗೆ ಅಂತೆಲ್ಲ ಬದುಕಿದೆಯಾ? ಆಚಾರ ವಿಚಾರ ಅಂತಿದೆಯಾ ಅಂತ ಅವ್ರು ನಮ್ಮನ್ನು ಕೇಳ್ತಾರೆ. ಹೊಳ್ಳಿ ಅವನಿಗೆ ಚಿಂತೆ ಆಯಿತು, ಇರೋನೊಬ್ಬರು ಮಗ ಇದ್ದಾನೆ, ಹೀಗೆ ಹೋಗಿಬಿಟ್ರೆ ಹೇಗೆ ಅಂತ ಆ ಸ್ವಾಮಿಗಳಿಗೆ ಪಾದಕ್ಕೆ ಬಿದ್ದು ಕೇಳಿಕೊಂಡ, ಸ್ವಾಮಿ ನಮ್ಮ ಹುಡುಗನ ಉದ್ಧಾರ ಮಾಡಿರಿ ಅಂತ. ಸ್ವಾಮಿಗಳವನ್ನ ನೋಡಿ ನಿಜವಾಗಿ ಕನಿಕರ ಬಂತು. ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಮನೆಗೆ ಬರ್ತೀನಿ ನಡಿ ಎಂದರು. ಸ್ವಾಮಿಗಳು ಅವ್ರ ಮನೆಗೆ ಬಂದರು. ಒಂದು 8 ದಿವಸ ಇರ್ತೀನಿ. ನಾವು ಸ್ವಾಮಿಗಳು, ನೀವು 8 ದಿವಸ ಬಿಟ್ಟು 20 ದಿವಸ ಇರಿ, ನಮ್ಮ ಹುಡುಗನ ಉದ್ಧಾರ ಮಾಡಿರಿ ಸಾಕು ಅಂದರು. ಸ್ವಾಮಿಗಳು 8 ದಿವಸವೂ ಮನೆಯಲ್ಲಿ ಇದ್ದರು, ಅವನನ್ನು ನೋಡ್ತಿದ್ರು, ಏನೂ ಮಾತಾಡ್ತಿರ್ಲಿಲ್ಲ. ಏನೂ ಅಂದರೆ ಏನೂ ಮಾತಾಡಲಿಲ್ಲ. ಅವನಿಗೇನಾಯಿತು ಅಂದರೆ 8 ದಿನದ ಸನ್ಯಾಸಿಗಳ ಭೇಟಿ ಇತ್ತಲ್ಲ, ಅದು ಒಂದು ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು. ಏನು ಸ್ವಾಮಿಗಳು ನಮ್ಮ ಮನೇಲಿ ಇರ್ತಾರೆ, ಯಾವಾಗಲೂ ಶಾಂತ ಇರ್ತಾರೆ, ಏನೋ ದೇವ್ರ ಪೂಜೆ ಅಂತಾರೆ, ಏನು ವಿಚಿತ್ರ ಅಲ್ಲ ಇವರು, ಒಂದು ಸಲ ಇವ್ರನ್ನ ಮಾತಾಡ್ಸೋಣ ಅಂತ ಅವನಿಗೆ ಆಸೆ ಬಂತು. ಆಗ್ತಿರ್ತದೆ, ಸಹಜ ಆಗ್ತಿರ್ತದೆ ಹಂಗೆ. ಅವನು ಬಂದ ಮಾತಾಡಿಸಿದ. ಸ್ವಾಮಿಗಳು ಇನ್ನೂ 8 ದಿವಸ ಕಳೆದ್ರೆ ಅವನ ಜೊತೆಗೆ ಮಾತಾಡ್ತಾ ಆಡ್ತಾ ಆಡ್ತಾ ಒಳ್ಳೆ ಸ್ನೇಹ ಬೆಳೀತು. ಅವನಿಗೆ ಸ್ವಾಮಿಗಳಂದರು, ನಾನು ಹೊರಡ್ತೀನಪ್ಪ, ಇನ್ನು ನನ್ನ ಟೈಮ್ ಆಯಿತು ಅಂದರು. ಅವನಂದ, ಅಯ್ಯೋ ಇಂಥ ಒಳ್ಳೆಯವ್ರನ್ನ ಬಿಟ್ಟು ಕಳಿಸ್ಬಿಟ್ರೆ ಹೇಗೆ ಸ್ವಾಮಿ, ನೀವು ಹೊರಟಿದ್ದೀರಿ, ನಿಮಗಾಗಿ ನನಗೇನಾದರೂ ಮಾಡಬೇಕು ಅಂತ ಒಂದು ಆಸೆ ಬಂದಿದೆ, ನೀವೇನಂತೀರಿ ಹೇಳ್ರಿ, ಅದನ್ನು ಮಾಡ್ತೀನಿ, ಯಾಕೆಂದರೆ ನಿಮ್ಮನ್ನು ಬಿಟ್ಟು ಇರಲಾರೆ ನಾನು ಅಂದ. ಒಂದು ಕೆಲಸ ಮಾಡ್ತೀಯಾ, ನಂಗೊಂದು ಮಾತು ಕೊಡ್ತೀಯಾ? ಸ್ವಾಮಿ ನೀವು ಹೇಳ್ರಿ, ಏನಂತೀರಿ ಹೇಳ್ರಿ. ನಿಮ್ಮ ತಂದೆ ಬಹಳ ದುಃಖ ಪಡ್ತಿದ್ದಾರೆ, ಹೆಂಡ ಕುಡಿಯುವುದನ್ನು, ಸುರಾಪಾನ ಮಾಡುವುದನ್ನು ನಿಲ್ಲಿಸ್ತೀಯಾ ಅಂತ ಹೇಳ್ದ. ಅಯ್ಯೋ ಅದು ಹೆಂಗೆ ಬಿಡ್ಲಿಕ್ಕೆ ಬರ್ತದೆ ಸ್ವಾಮಿ, ಅದು ಹೆಂಗೆ ಬಿಡ್ಲಿಕ್ಕೆ ಬರ್ತದೆ? ಅದು ನನ್ನ ಜೀವನ, ಅದು ನಾನು ಕುಡಿಯದೇ ಹೋದರೆ ನಿಮಿಷವೂ ಬದುಕಿರಲಾರೆ. ಕೆಲವರು ನಮಗೆ ಕಾಫಿ ಚಾದ ಬಗ್ಗೆ ಇದೇ ಭಾವನೆ ಇರ್ತದೆ, ಕುಡಿಯದೇ ಹೋದರೆ ಇನ್ನು ಬದುಕಿರುವುದಿಲ್ಲ. ಅದು ಹೆಂಗಾಗಿರ್ತದೆ ಅಂದರೆ, ಆ ಚಹಾ ಪಾತ್ರೆ ಒಳಗೆ ಕೂತ ಚಹಾ ಇರ್ತದಲ್ಲ, ಅದು ನಮ್ಮನ್ನು ನೋಡಿ ಕರಿತಿರ್ತದಂತ, ಬಾ ಲಗುನೆ ಬಾ, ನಿನ್ನ ಬಾಯಿ ಒಳಗೆ ಹೋಗಿ ಹೊಟ್ಟೆ ಒಳಗೆ ಹೋಗಬೇಕು ಅಂತ ಕಾಯ್ತಾ ಇದ್ದೀನಿ, ಬಾ ಅಂತ ಕರಿತಿರ್ತದಂತೆ ಪಾಪ. ಆಗ ಒಳಗಿನಿಂದ ಜೀವ ವಿಲಿವಿಲಿ ಅಂತದ, ಇಲ್ಲಿಲ್ಲ, ಇನ್ನು ಬಿಟ್ಟು ಇರಲಾರೆ 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 ಅಂತ ಹೇಳಿ ಆ 2 ಆಯುಧಗಳನ್ನು ಕೈಯಲ್ಲಿ ಎತ್ತಿಕೊಳ್ತಾನವನು. ಒಂದು ಕಪ್ಪು ಬಸಿ, ಒಂದು ಕಪ್ಪು. 2 ಆಯುಧಗಳನ್ನು ತೆಗೆದುಕೊಂಡು ಪರಸ್ಪರವಾಗಿ ಘರ್ಷಣೆಯನ್ನು ಮಾಡಿ ಠಣ್ಣಂತ ಶಬ್ದ ಬರಿಸಿ ಆಮೇಲೆ ಕುಡಿದ್ಬಿಡ್ತಾನೆ. ಆನಂದ ಆಗ್ತದೆ ಅವನಿಗೆ. ಬಿಟ್ಟಿರಲಾರೆ ಎಂದ ಅವನು. ಹೋಗಲಿ ಬಿಡಪ್ಪ, ಹೆಣ್ಣಿನ ಸಹವಾಸವನ್ನಾದರೂ ಬಿಡು ಅಂದ. ಹೇಗೆ ಮಾಡಲಿ ಸ್ವಾಮಿ, ಆ ಹೆಣ್ಣು ನನ್ನನ್ನೇ ನಂಬಿಕೊಂಡಿದೆ, ನಂಬಿಕೊಂಡು ಬಂದವರಿಗೆ ಕೈ ಬಿಡಲಾರೆ ನಾನು ಅಂದ. ಅಯ್ಯಯ್ಯೋ ಹಣೆ ಬಾರವೇ ಅಂದ್ರೆ ಸ್ವಾಮಿಗಳು. ಇನ್ನೇನು ಮಾಡಬೇಕು? ಒಂದೇ ಮಾತು ಕೇಳಿ ಸ್ವಾಮಿಗಳು, ಒಂದು ಕೆಲಸ ಮಾಡು, ಇವತ್ತಿನಿಂದ ಸತ್ಯವನ್ನೇ ಮಾತಾಡ್ತೀನಿ, ಸುಳ್ಳಾಡುವುದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿ ನನಗೋಸ್ಕರ ಅಂದರು. ಅಮ್ಮ ಅಂದ, ಪರವಾಗಿಲ್ಲ, ಇದೇನು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ಅವನ್ನೆರಡು ಬಿಡು ಅಂತ ಹೇಳಿಲ್ಲಲ್ಲ, ಇದನ್ನು ಮಾಡು ಅಂತ ಹೇಳ್ಯಾರ. ಆಯಿತು ಅಂತ ಸ್ವಾಮಿಗಳ ಕೈ ಮೇಲೆ ಕೈ ಹಾಕಿ ಹೇಳಿದ್ದಾನೆ, ಪ್ರಾಣ ಹೋದರೂ ನಾನು ಇನ್ನು ಸುಳ್ಳಾಡುವುದಿಲ್ಲ, ಸತ್ಯವನ್ನೇ ಆಡ್ತೀನಿ ಅಂತ ಮಾತು ಕೊಟ್ಟ. ಪ್ರತಿಜ್ಞಾ ಮಾಡೋದು ದೊಡ್ಡ ವಿಷಯ ಅಲ್ಲ. ನಾವು ದಿವಸಕ್ಕಿಂತವು ಎಷ್ಟು ಪ್ರತಿಜ್ಞೆ ಮಾಡ್ತೀವಿ ಗೊತ್ತೇನ್ರಿ? ಇವತ್ತು ಬೆಳಿಗ್ಗೆದ್ದು ಕೂಡಲೇ ಸಾಯಂಕಾಲದೊಳಗಾಗಿ 1000 ಗಾಯತ್ರಿ ಜಪ ಮಾಡ್ತೀನಿ ಅಂತ ಕೆಲವರು ಪ್ರತಿಜ್ಞೆ ಮಾಡಿರ್ತಾರೆ. 10ರಿಂದ ಮುಂದಕ್ಕೆ ಹೋಗಿರಂಗಿಲ್ಲ ರೀ ಸಂಖ್ಯೆ. ಅದು 11 ಬಂದ್ರೆ ಕೇಳ್ರಿ, ಅದು ನಮಗೆ ಹೋಗೋದೇ ಇಲ್ಲ. ಯಾಕೆ ಅಂದರೆ ನಮಗೆ ಪ್ರತಿಜ್ಞೆ ಮಾಡೋದಷ್ಟೇ ಗೊತ್ತದ, ನಡೆಸೋದು ಗೊತ್ತೇ ಇಲ್ಲ ನಮಗೆ. ಅವ ಪ್ರತಿಜ್ಞೆ ಮಾಡಿದ, ಸ್ವಾಮಿಗಳು ಊರಿಗೆ ಹೋದರು, ಅವ ತನ್ನ ಕೆಲಸಕ್ಕೆ ಹೊಂಟ ಯಥಾ ಪ್ರಕಾರ. ಸಾಯಂಕಾಲ ಆಯಿತು, ರಾತ್ರಿ ಮತ್ತೆ ಹೊರಡೋ ಕಾರ್ಯಕ್ರಮ ಅಲ್ಲ ಅವ್ರದ್ದೆಲ್ಲ, ಅದೇ ಸಮಯ ಅಲ್ಲ. ಹಾಗೆ ಹೊರಟಿದ್ದಾನೆ, ದಾರಿಯಲ್ಲಿ ಪೊಲೀಸರು ಸಿಕ್ಕರು, ಎದುರಿಗೆ ಸಿಕ್ಕರು ಅವ್ರನ್ನ. ಆ ಹೊತ್ತಿನಲ್ಲಿ ಆ ಏರಿಯಾದಲ್ಲಿ ಅವನು ಬರಬಾರದು, ಬಂದಿದ್ದಾನೆ. ಹಿಡಿದು ವಿಚಾರಣೆ ಶುರುವಾಯಿತು. ಎಲ್ಲಿಗೆ ಹೊರಟಿ ಹೇಳು ಅಂತ. ಅವನು ಮಾಮೂಲಾಗಿದ್ದರೆ ಹೇಳ್ಬಿಡ್ತಿದ್ದ, ಇಲ್ಲೇ ಎಲ್ಲೋ ಹಾಸ್ಪಿಟ್ಲಿಗೆ ಹೊಂಟೀನ್ರಿ ಅಂತ ಹೇಳಿ. ಅವನಿಗೆ ಬೆಳಿಗ್ಗೆ ಸ್ವಾಮಿಗಳ ಹತ್ರ ಮಾತು ಕೊಟ್ಟದ್ದು ನೆನಪು ಬಂತು. ಅವನಿಗೆ ಏನು ನೆನಪು ಬಂತು? ಸುಳ್ಳು ಆಡಬಾರ್ದು, ಪ್ರಾಣ ಹೋದರೂ ಸತ್ಯವೇ ಆಡಬೇಕು. ಹೇಳಿದ, ಇಲ್ಲ ನಾನು ಇಂಥಲ್ಲಿ ಒಂದು ಕಡೆಗೆ
ಹೆಂಡ ಕುಡಿಲಿಕ್ಕೆ ಹೊರಟಿದ್ದೀನಿ, ಅಲ್ಲೊಬ್ಬಳಿದ್ದಾಳೆ ಅಲ್ಲಿ ಹೊರಟಿದ್ದೀನಿ, ಅವರೆಲ್ಲ ಮಿತ್ರರಿದ್ದಾರೆ ಅಲ್ಲಿ ಹೊರಟಿದ್ದೀನಿ ಅಂತ ಪಾಪ ಸತ್ಯವನ್ನೇ ಹೇಳಿಬಿಟ್ಟ. ಅವರು ಅಷ್ಟು ಎಂಕ್ವೈರಿ ಮಾಡಿದರೆ ಬಿಡಲಿಲ್ಲ. ಎಲ್ಲಿ ಹೊಂಟಿ, ಏನು ಮಾಡ್ಲಿಕತಿ ಹೇಳು ಅಂತ ತಿಳ್ಕೊಂಡು ಎಲ್ಲ ಹೇಳಿದವ, ಸತ್ಯ ಹೇಳಿದ. ಆದ್ದರಿಂದ ಮುಂದೆ ಪ್ರಸಂಗ ಏನಾಯಿತು, ಆ ಪೊಲೀಸರು ಇವನ ಬಾಯಿಯಿಂದ ಅವರೆಲ್ಲರ ಅಡ್ರೆಸ್ಗಳನ್ನು ತಗೊಂಡು ಅವರನ್ನು ಹಿಡಿದು ಬಡದು ಒಳಗೆ ಹಾಕಿದರು. ಅವ್ರಿಗೆ ಗೊತ್ತಾಯ್ತಲ್ಲ ನಮ್ಮನ್ನು ಯಾರು ಹಿಡಿದು ಹಾಕಿಸಿದವನು ಅಂತ ತಿಳ್ಕೊಂಡು ಇವನು ಅಂತ. ಇವನು ಇನ್ನೊಮ್ಮೆ ನಮ್ಮನೆ ಕಡೆ ಬರದೇ ಇದ್ದಂಗೆ ನೋಡ್ಕೊಳ್ರಿ ಅಂತ ಅವನು ಹೊರಗೆ ಹಾಕಿದ್ರಂತೆ ಎಲ್ಲರೂ ಕೂಡಿಕೊಂಡು. ಯಾವ ದುಷ್ಟಮಿತ್ರರೂ ಇವನನ್ನು ಸೇರಿಸಿಕೊಳ್ಳಲಿಲ್ಲ, ಯಾವ ಹೆಣ್ಣೂ ಸೇರಿಸ್ಕೊಳ್ಳಲಿಲ್ಲ. ಹೆಂಡ ಕೊಡೋ ಹೆಂಡ ಅಂಗಡಿ ಮಾಲೀಕನೂ ಇವನನ್ನು ದೂರ ಒಗೆದುಬಿಟ್ಟ. ಅವನೇನಾದ ಈಗ ಒಬ್ಬಂಟಿಗನಾದ. ಎಲ್ಲ ದುಷ್ಟಚಟಗಳು ಹೋಗಿ ಮನೆಯಲ್ಲಿ ಸಾತ್ವಿಕನಾಗಿ ಬಾಳಲಿಕ್ಕೆ ಪ್ರಾರಂಭ ಮಾಡಿದ. ಎದರ ಪರಿಣಾಮ ಇದು? ಸತ್ಯ ಹೇಳ್ತೀನಿ ಅಂತ ಹೊರಟದ್ದರ ಪರಿಣಾಮ. ಹಾಗಾದರೆ ಎಲ್ಲ ಗುಣಗಳಿಗಿಂತ ಯಾವ ಗುಣ ದೊಡ್ಡ ಗುಣ ಗೊತ್ತಾ? ಸತ್ಯ ಹೇಳುವ ಗುಣ. ಇದು ಹೇಳಲಿಕ್ಕೆ ಸಾಹಸ ಬೇಕು, ಧೈರ್ಯ ಬೇಕು. ಒಮ್ಮೆ ಹೇಳಿದ ಮೇಲೆ ಅದರಿಂದ ಆಗುವ ಎಲ್ಲ ಪರಿಣಾಮಗಳನ್ನು ಅನುಭವಿಸಲು ಸಿದ್ಧನಿರಬೇಕು. ಬರೀ ಹೇಳಿಕೊಡೋದಲ್ಲ, ಹೇಳಿದ ಮೇಲೆ ಆಗುವ ಪರಿಣಾಮಗಳನ್ನೆಲ್ಲ ಅನುಭವಿಸಬೇಕು. ಧರ್ಮರಾಜನಿಗೆ ಎಂಥ ಬಿಕ್ಕಟ್ಟಿನ ಸ್ಥಿತಿ ಬಂದಿತ್ತು ಗೊತ್ತಾ? ಸತ್ಯವನ್ನೇ ಹೇಳ್ತೀನಿ ಅನ್ನೋ ಕಾಲಕ್ಕೆ. ನಂಗೆ ಅದೇ ಹೇಳ್ತಿರ್ತೀನಿಲ್ಲ, ಯಾವಾಗ ಸತ್ಯ ವೇಷವನ್ನು ಬದಲಾಯಿಸ್ಕೊಳ್ತದೋ ಗೊತ್ತಿಲ್ಲ ಅಂತ ಹೇಳಿ. ಕೃಷ್ಣ ಹೇಳುತ್ತಿದ್ದಾನೆ, ನೋಡು ಅಶ್ವತ್ಥಾಮಾಚಾರ್ಯರು ಸತ್ತಿದ್ದಾರೆ ಅಂತ ಹೇಳು ಅಂತ. ಧರ್ಮರಾಜ ಅಂತಾನೆ, ಹೆಂಗೆ ಹೇಳಿ ಸತ್ಯ ಹೇಳ್ತೀನಿ ಅಂತ ಬೇರೆ ಮಾತು ಕೊಟ್ಟುಬಿಟ್ಟೀನಿ, ಹೆಂಗೆ ಹೇಳಿ ಜನ್ಮದುದ್ದಕ್ಕೂ ಸುಳ್ಳಾಡಿಲ್ಲ. ಇವತ್ತಿದ್ದಕ್ಕಿದ್ದಂತೆ ಸುಳ್ಳಾಡು ಅಂದರೆ ಹೆಂಗೆ ಆಡಬೇಕು ಅಂತ ಚಿಂತೆ ಬಂದು ಹೋಯ್ತು. ಎಷ್ಟು ಸಂಕಟ ಆಗಿರಬೇಡ್ರಿ. ಒಂದು ಕಡೆಗೆ ಕೃಷ್ಣ ಸ್ವಯಂ ಭಗವಂತ ಸುಳ್ಳು ಹೇಳು ಅಂತಿದ್ದಾನೆ. ಇನ್ನೊಂದು ಕಡೆಗೆ ಸ್ವತಃ ತನ್ನ ಪ್ರತಿಜ್ಞೆ ಸುಳ್ಳಾಡೋದಿಲ್ಲ ಅಂತ. ಆ ಉಭಯ ಸಂಕಟದಲ್ಲಿ ಬಿದ್ದ ವ್ಯಕ್ತಿಗೆ ಏನು ಪರಿಸ್ಥಿತಿ ಬಂದಿರಬಹುದು ವಿಚಾರ ಮಾಡಿರಿ. ಮುಂಜು ಆಗಿತ್ತಂತ ಒಂದು ಹುಡುಗ, ಬೆಳಿಗ್ಗೆನೇ ಮುಂಜು ಆಗಿತ್ತು. ಮುಂಜ್ವಿ ಒಳಗೆ ಪುರೋಹಿತರು ಅಪ್ಪ ಎಲ್ಲರೂ ಸೇರಿ ಮಂತ್ರ ಹೇಳಿದ್ರಂತ, ಸತ್ಯಂಬದ ಧರ್ಮಂಚರ ಅಂತ ಹೇಳಿದ್ರಂತ. ಆ ಹುಡುಗ ಆ ಮಂತ್ರದ ಅರ್ಥ ತಿಳ್ಕೊಂಡಿತ್ತು ಸ್ವಲ್ಪ. ಸಾಯಂಕಾಲ ಅವ್ರ ಮನೆಗೆ ಒಂದು ಫೋನ್ ಬಂತ್ರಿ. ಹುಡುಗ ಫೋನ್ ಎತ್ಯಾನ, ಅವರಪ್ಪ ಅಲ್ಲೇ ಇದ್ದಾನ. ಆ ಫೋನ್ ಯಾರ್ದು ಅಂದ್ರೆ ಅವರಪ್ಪಗೆ ಸಾಲ ಕೊಟ್ಟವನ ಫೋನ್ ಅದು. ಅವರಪ್ಪನಿಗೆ ಸಾಲ ಕೊಟ್ಟವನ ಫೋನು. ಅವನೇನು ಕೇಳ್ತಿದ್ದಾನೆ ಆ ಕಡೆಯಿಂದ, ನಿಮ್ಮಪ್ಪ ಮನೆಯಾಗಿದ್ದಾನೇನು ಅಂತ ಕೇಳ್ತಿದ್ದಾನೆ. ಈ ಹುಡುಗ ಅಪ್ಪನ ಕಡೆ ನೋಡ್ಲಿಕ್ಕೆ ತಾನೆ. ಅಪ್ಪ ಹೇಳ್ತಾನೆ, ನಾ ಇದ್ದೀನಿ ಅಂತ ಹೇಳಬೇಡ, ಬೆಳಿಗ್ಗೆ ಮುಂಜಾನೆ ಆಗ್ಯದ ಸತ್ಯಂಬದ, ಸತ್ಯ ಹೇಳು ಅಂತ ಬೆಳಿಗ್ಗೆ ಉಪನಯನ ಮಾಡಿಕೊಂಡು ಕೇಳಿಕೊಂಡ ಮಗುವಿಗೆ ಯಾವ ಅಪ್ಪ ಸತ್ಯಂಬದ ಅಂತ ಹೇಳಿದ್ದಾನೋ ಅವನೇ ಸಾಯಂಕಾಲ ಹೇಳ್ತಾನೆ ನಾನು ಇದ್ದೀನಿ ಅಂತ ಸತ್ಯ ಹೇಳಬೇಡ ಅಂತ. ಎಂತಹ ಕಷ್ಟ ಇದು, ಎಂತಹ ಪ್ರಸಂಗ ಇದು. ಹಾಗಾದರೆ ಈ ಸತ್ಯ ಅನೇಕ ಅವತಾರಗಳನ್ನು ಎತ್ತಿಕೊಂಡು ನಮ್ಮ ಮುಂದೆ ಬರ್ತದೆ. ಬಂದಾಗ ನಮ್ಮ ವಿವೇಚನೆಗೆ ಬಿಡಬೇಕು, ಇದನ್ನು ಹೇಳಬೇಕೋ ಬೇಡವೋ, ಹೇಗೆ ಹೇಳಬೇಕು ಅನ್ನೋದನ್ನೆಲ್ಲ ನಾವು ಮಾಡಬೇಕು. ಇದಕ್ಕೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತು ದುಷ್ಕರಂ. ಸತ್ಯ ಆಡಿಬಿಡುವುದು ಸುಲಭ, ಯಾವುದು ಸತ್ಯ ಯಾವುದು ಸತ್ಯ ಅಲ್ಲ ಅಂತ ತಿಳಿಯುವುದು ಕಷ್ಟದ ಸಂಗತಿ ಅಂತ ಹೇಳ್ತಾನೆ. ಅವನೇ ಕೃಷ್ಣ ಸತ್ಯದ ಬಗ್ಗೆ ಮಾತಾಡ್ತಾನೆ. ಅದಾದ ಮೇಲೆ ಅಕ್ರೋಧ, ಇನ್ನೊಂದು ಗುಣ ಸಿಟ್ಟು ಮಾಡಿಕೊಳ್ಳದೆ ಇರುವಿಕೆ ಅಂತ ಒಂದು ಮಾತು ಹೇಳ್ತಾರೆ. ಸಿಟ್ಟು ಮಾಡಿಕೊಳ್ಳದೆ ಇರುವುದೇ ಅಂತ. ಸಿಟ್ಟು ಮಾಡಿಕೊಳ್ಬಾರ್ದು ಅಂತ ಯಾಕೆ ಗೊತ್ತಾ? ಈ ಸಿಟ್ಟು ಈ ಪರಿಣಾಮ ಮಾಡಿದಾಗ ಅರ್ಥ ಆಗ್ತದಂತೆ ಎಂತಹ ಕೆಟ್ಟ ಪರಿಣಾಮ ಮಾಡಿತು ಅಂತ. ಒಬ್ಬರು ಋಷಿಗಳಿದ್ರಂತೆ, ಕಹೋಳಂ ತರ್ಪಯಾಮಿ ಅಂತ ಬ್ರಹ್ಮಯಜ್ಞದಲ್ಲಿ ಬರ್ತಾರೆ. ಕಹೋಳ ಅಂತ ಋಷಿಗಳ ಹೆಸರು. ಸಿಟ್ಟು ಹೇಗೆ ಕೆಲಸ ಮಾಡ್ತದೆ ನೋಡ್ರಿ. ಕಹೋಳ ಅಂತ ಒಬ್ಬ ಋಷಿಗಳು. ಆ ಋಷಿಗಳು ಗೃಹಸ್ಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಾಳೆ. ಇದ್ದ ಸಂದರ್ಭದಲ್ಲಿ ತಾವು ಒಂದು ಆಸೆ ಪಟ್ಟರು, ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾಳಲ್ಲ, ಅವಳನ್ನು ಕೂಡಿಸಿ ನನಗೆ ಬರುವ ಎಲ್ಲ ವೇದಗಳನ್ನು ಒಂದು ಬಾರಿ ಹೇಳಿದರೆ ಗರ್ಭದಲ್ಲಿರುವ ಶಿಶುವಿಗೆ ಆ ವೇದದ ಪರಿಣಾಮ ಉಂಟಾಗ್ತದೆ. ಹುಟ್ಟುವ ಮಗು ಬಹಳ ಸುಂದರವಾದ ಮಗು,
ಒಳ್ಳೆ ಶಾಸ್ತ್ರವಂತನಾದ ಮಗು ಹುಡ್ತಾನೆ ಅಂತ ಆ ಗರ್ಭಿಣಿಯನ್ನು ಕೂಡಿಸಿ ನಿತ್ಯದಲ್ಲಿ ವೇದ ಹೇಳ್ತಾ ಇದ್ರಂತೆ. ಪ್ರಾಯ ಹೀಗೊಂದು ಸಂಪ್ರದಾಯ ಇತ್ತು ಹಿಂದಕ್ಕೆ, ಈಗೇನಿದೆ ಅಂತ ಗೊತ್ತಿಲ್ಲ ನನಗೆ. ಹಿಂದಕ್ಕೆ ಗರ್ಭಿಣಿಯರಾದ ಸ್ತ್ರೀಯರು ಊರಲ್ಲಿ ಯಾರಾದರೂ ಆಚಾರ್ಯರು ಭಾಗವತ ರಾಮಾಯಣ ಮಹಾಭಾರತ ಹೇಳ್ತಿದ್ರೆ ಓಡಿ ಹೋಗಿ ಕೂಡ್ತಿದ್ರು. ಅಲ್ಲಿ ಓಡಿ ಹೋಗಿ ಕೂಡ್ತಿದ್ರು. ಯಾಕೆ ಅಂದರೆ ನಮ್ಮ ಶಿಶುವಿಗೆ ಕಿವಿಗೆ ಬೀಳಲಿ, ಗರ್ಭದಲ್ಲಿದ್ದಾಗೆ ಶಿಶುವಿಗೆ ಕಿವಿಗೆ ಬೀಳಲಿ ಅಂತ ಓಡಿ ಹೋಗಿ ಕೂಡ್ತಿದ್ರು. ಅವಳು ಕೂಡಿಸಿಕೊಂಡು ಹೇಳ್ತಿದ್ದಾರೆ. ಒಂದು ದಿವಸ ವೇದ ಹೇಳ್ತಾ ಇರುವಾಗ ಗರ್ಭದಲ್ಲಿದ್ದ ಮಗು ನಗಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಅವರು ಯಾಕೆ ನಗ್ತಾ ಇದೆ ಈ ಮಗು ಅಂತ. ಒಳಗಿದ್ದ ಮಗು ನಗಬೇಕಾಗಿದ್ದರೆ ಹೊರಗಿದ್ದ ತಂದೆಯ ಪರಿಸ್ಥಿತಿ ಹೇಗಿರಬೇಡ ನೋಡ್ಕೊಳ್ರಿ. ನಗ್ತಾ ಇದೆ. ಅವರು ಕೇಳಿದ್ರಂತೆ, ಕೂಸು ಯಾಕೆ ನಗ್ತಾ ಇದ್ದಿ ಹೇಳು ಅಂತ. ಅಪ್ಪ, ನೀನೀಗ ವೇದ ಅಂದಿಯಲ್ಲ, ಸರಿಯಾಗಿ 8 ಕಡೆಗೆ ತಪ್ಪಂದಿ ಅಂತ ಹೇಳ್ತಂತೆ. ಗರ್ಭದಲ್ಲಿದ್ದಾಗೆ ಈ ಪಾಟಿ ಜ್ಞಾನಿಯಾಗಿದ್ದರೆ ಈ ಹೊರಗೆ ಬಂದ ಮೇಲೆ ಪರಿಸ್ಥಿತಿ ಏನಾಗಬೇಡ್ರಿ. ಎಲ್ಲಾದರೂ 8 ಕಡೆಗೆ ಸರಿಯಾಗಿ ತಪ್ಪಂದಿ ಅಂತ. ಎಲ್ಲಿ ಕೂತಿತ್ತೋ ಸಿಟ್ಟು ಗೊತ್ತಿಲ್ಲ, ದಡ್ಡಂತ ಎದ್ದು ಬಂದ್ಬಿಡ್ತು. ಭಾರಿ ವಿಚಿತ್ರನೇ ಈ ಸಿಟ್ಟಿಂದೊಂದು. ಅದರ ಕ್ಯಾರೆಕ್ಟ್ರೇ ಅರ್ಥ ಆಗಂಗಿಲ್ಲ ನೋಡ್ರಿ. ಹಸಿವಿಗೆ ಅಂತ ಒಂದು ಟೈಮ್ ಅದು ಉಳಿದು ಹೊತ್ತಿನಾಗ ಬರೋಂಗಿಲ್ಲ. ಈಗ ಬರ್ತೇನೆ ಹಸಿವು ಬರ್ತೇನೆ ಹೇಳ್ರಿ. ಈಗ 6:30 7:30 ಆಗಿದೆ. ಈಗ ಹಸಿವೆ ಆಗ್ತೇನೆ. ಈಗ ಆಗೋದಿಲ್ಲ ರೀ. ಈಗ ಈಗಿನ ಟೈಮಲ್ಲಿ ಅದು ನಿದ್ದಿಗೆ ಅಂತ ಒಂದು ಟೈಮ್ ಅದು ಕಂಡಾಗ ಬರೋದಿಲ್ಲ. ಹಂಗೆ ಕೆಲವೊಮ್ಮೆ ಪುರಾಣಕ್ಕೆ ಕೂತಾಗ ಬಂದಿರ್ತದೆ. ಅದು ಅಪವಾದ. ಹಾಗೆಲ್ಲ ಅದು ಅದ್ರ ಟೈಮು ಅಂತ ತಿಳ್ಕೊಬಾರ್ದು. ಪುರಾಣ ಕೂತಾಗೂ ನಿದ್ದೆ ಬಂದದ ಅಂತ ತಿಳ್ಕೊಂಡು ಹೇಳಿದ್ರು ಟೈಮು ಅಂತ ಹಿಂಗೆ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವರಿಗೆ ಅದು ಏನು ಆನಂದವೋ ಏನೋ, ಶಾಸ್ತ್ರ ಕೇಳಿದ ಮುಂದಿನ ಕ್ಷಣಕ್ಕೆ ಮೋಕ್ಷಾನಂದ, ಇಲ್ಲೇ ಮಲಗಿಬಿಟ್ಟಿರ್ತಾರೆ. ಮುಗಿದ ಮೇಲೇ ಆಚಾರ್ಯ ಎಬ್ಬಿಸಿ ನಡ್ರಿ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗಕ್ಕೆ ಹೋಗ್ಬಿಡ್ತಿರ್ತಾರೆ. ಹಾಗಾದರೆ ನಿದ್ದೆಗೆ ಅಂತ ಒಂದು ಸಮಯ, ಹಸಿವಿಗೆ ಅಂತ ಒಂದು ಸಮಯ, ಕಾಮಕ್ಕೆ ಅಂತ ಒಂದು ಸಮಯ, ಎಲ್ಲದಕ್ಕೂ ಒಂದು ಸಮಯ ಇದೆಯಲ್ಲ. ಕ್ರೋಧಕ್ಕೆ ಅಂತ ಸಮಯ ಎಲ್ಲಿದೆ ಹೇಳಿ ನೋಡಂತೆ. ಕ್ರೋಧಕ್ಕೆ ಅಂತ ಒಂದು ಸಮಯ ಇದೆಯಾ? ಎಲ್ಲೆಲ್ಲೂ ಕ್ರೋಧಕ್ಕೆ ಅಂತ ಸಮಯ ಇಲ್ಲ. ಬೆಳಗ್ಗೆ 9ರಿಂದ 10 ತನಕ ಆಚಾರ ಸಿಟ್ಟು ಮಾಡ್ಕೊಂಡು ಕೂತಿರ್ತಾರೆ ಅಂತ ಎಲ್ಲರ ಬೋರ್ಡ್ ಅದೇನು? ಅಥವಾ ವಾರದಾಗ ಒಂದು ದಿವಸ ಆಚಾರ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಅವತ್ತು ಸಿಟ್ಟಿನ ದಿವಸ ಅಂತದೇನು? ಗುರುವಾರ ಆಚಾರ ಮನೆಗೆ ಹೋಗ್ಬೇಡ್ರಿ, ಯಾಕೆ ಕೆಂಡ ಆಗಿರ್ತಾರೆ, ಹಿಂಗೆಲ್ಲರ ಅದೇನು? ಹಾಗೇನಿಲ್ಲ. ಅಂದಮೇಲೆ ಸಿಟ್ಟಿಗೆ ಎನ್ನುವಂಥದ್ದು ಸಮಯವಿಲ್ಲ, ಅಸಮಯಿ. ಅದು ಯಾವಾಗ ಬೇಕಾದಾಗ ಬರ್ತದೆ. ವಿಚಿತ್ರ ಏನು ಗೊತ್ತೇನು? ಅದು ಬರಲಿಕ್ಕೆ ಕ್ಷಣ ಮಾತ್ರ ಸಾಕು. ಒಂದು ಕ್ಷಣದೊಳಗೆ ಬಂದು ಹೋಗ್ತದೆ. ಆದರೆ ಹೋಗುವಾಗ ಅದು ಏನು ದುಃಖ ಕೊಟ್ಟು ಹೋಗ್ತದಲ್ಲ, ಪೀಡೆ ಕೊಟ್ಟು ಹೋಗ್ತದಲ್ಲ, ಅದನ್ನು ಸಹನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿಂದ ಬಂತು ಸಿಟ್ಟು ಅಪ್ಪನಿಗೆ. ಏನೋ ಇನ್ನೂ ಬಚ್ಚ ಇದ್ದಿ ನೀನು, ಹೊಟ್ಟೆಯಲ್ಲಿ ಕೂತಿ ಈಗೇ ನನ್ನ 8 ದೋಷ ತೋರಿಸಿದ್ದೀಯಲ್ಲ, ನೀನು ಹುಟ್ಟುವಾಗ 8 ಕಡೆಗೆ ವಕ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಟರು. ಅಮ್ಮ ಹಡಿದರೆ ಕೂಸನ್ನು ಎತ್ತಿಕೊಳ್ಳಿಕ್ಕೆ ಬರ್ತಿಲ್ಲ ಅವಳಿಗೆ. ಅಲ್ರಿ, ಸರಳವಾಗಿ ಹುಟ್ಟಿದ ಕೂಸನ್ನು ಎತ್ಕೊಳ್ಳೋದೇ ಕಷ್ಟ. ಹಿಂಗೋ ಹೆಂಗೋ ಗೊತ್ತಿಲ್ಲ, ಕೊನೆಗೊಂದು ಚೀಲ ಮಾಡಿಬಿಟ್ರೆ ಅದಕ್ಕೆ ಈಗ ಆ ಚೀಲದ ಹಾಕಿ ಹಿಂಗೆ ಬಗಲ ಹಾಕ್ಕೊಂಡು ಹೋಗ್ತಿರೋದು ಅಷ್ಟೇ. ಮೊದಲೆಲ್ಲ ಅವಂದರು 3 ವರ್ಷ ಆದರೂ ಬಗಲ ಹೊತ್ಕೊಂಡು ಅಡ್ಡಾಡ್ತಿದ್ರಿ. ಈಗ ನೋಡ್ರಿ, ದಾರ್ಯಾಗ ಒಂದು ಚೀಲದಾಗ ಕರ್ಕೊಂಡು ಹೊಂಟಿರ್ತಾರೆ ರೀ. ಅವ್ನು ದಬ್ಕೊಂಡು ಹೋಗೋ ಗಾಡಿ ಹಿಂಗೆ ಚೀಲ ಇರ್ತಾವಲ್ಲ, ಅಂಥ ಹೊತ್ಕೊಂಡು ಹೋಗ್ತಿರ್ತಾರೆ ಅವ್ರು. ಎಲ್ಲ ಭಾಳ ಬದಲಾಗಿದ್ಬಿಡ್ರಿ. ಮತ್ತು ಅದು ಬದಲಾದಂಗೆ ಹೋಗ್ಬೇಕು. ಅವ್ರವ್ವ ಆ ಕೂಸಿನ ಹೆಂಗೆ ಎತ್ತುಕೊಳ್ಳಿ ಅಂದ್ಲ ಅವಳು. ಯಾಕೆ? 8 ಕಡೆಗೆ ವಕ್ರ ಇದ್ದರೆ ಎತ್ತಿಕೊಳ್ಳೋದು ಹೇಗೆ ಕೂಸನ್ನು? ಅಪ್ಪ ಹೆಸರಿಟ್ಟ, ಅಷ್ಟಾವಕ್ರ ಅಂತ ಹೆಸರಿಟ್ಟ. ಯಾವ ಮುನಿ ಅಷ್ಟಾವಕ್ರ ಮುನಿ ಅಂತ ಲೋಕದಲ್ಲಿ ಪ್ರಸಿದ್ಧನಾದನೋ, ಆ ಅಷ್ಟಾವಕ್ರ ಮುನಿಯ ತಂದೆ ಕ್ಷಣಕಾಲ ಕೋಪಕ್ಕೆ ಎದ್ದದ್ದರ ಪರಿಣಾಮ ಅದು. ಮುಂದೆ ಜನಕರಾಜನ ಸಭೆಗೆ ಹೋದಂತೆ ಈ ಅಷ್ಟಾವಕ್ರ. ಹೋದರೆ ವಾಕ್ಯಾರ್ಥ ಮಾಡುವ ಸಂದರ್ಭ, ಇವನು ಒಳಗೆ ಹೋದ ಕೂಡಲೇ ಜನ ಎಲ್ಲ ಇವನು ನೋಡಿ ನಕ್ರಂತೆ ಅಷ್ಟಾವಕ್ರನ್ನು. ಅಯ್ಯೋ, ಈ ಅಂಥ ಪ್ರಾಣಿ ಬಂದದ ಅಂತ ತಿಳ್ಕೊಂಡು. ಅಷ್ಟಾವಕ್ರ ಏನಂದ ಗೊತ್ತೇನ್ರಿ? ರಾಜನ್, ನಿನ್ನ ಸಭೆಯಲ್ಲಿ ವಿದ್ವಾಂಸರು ಕೂತಿರ್ತಾರೆ ಅಂತ ತಿಳ್ಕೊಂಡಿದ್ದೆ, ಚಮ್ಮಾರರು ಕೂತಿರ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾನೋ. ಯಾಕೆ? ಚರ್ಮ ನೋಡಿ ನಗತಿದ್ದಾರಲ್ಲ ಇವರು ವಿದ್ವಾಂಸರಲ್ಲ, ಚಮ್ಮಾರ್ರು ಇವರೆಲ್ಲ ಅಂತ ಬೈತಾನವನು. ಏನು ಆಶ್ಚರ್ಯ ಅಲ್ಲ? ಎಂಥ ಪಾಂಡಿತ್ಯ! ತನ್ನ ತಂದೆಯನ್ನು ತಾನು ವಾಕ್ಯಾರ್ಥ ಮಾಡಿ ಗೆಲ್ಲಿಸಿಕೊಂಡು ಬರ್ತಾನೆ. ಕೊನೆಗೆ ಅವನೇ ಮಾಡಬೇಕಾಗ್ತದೆ ಆ ಕೆಲಸ. ಮತ್ತೆ ತಂದೆ ತನ್ನ ತಪಸ್ಸಿನ ಫಲವನ್ನು ಕೊಟ್ಟು ಅವನನ್ನು ಸರಿ ಮಾಡ್ತಾನೆ.
ಅದೆಲ್ಲ ಅವರ ಜೀವನದಲ್ಲಿ ಆದದ್ದು. ಆದರೆ ನಾನು ಹೇಳಲಿಕ್ಕೆ ಹೊರಟ ಮುಖ್ಯಾಂಶ ಏನು ಗೊತ್ತಾ? ಒಂದೇ ಒಂದು ಕ್ಷಣ ಸಿಟ್ಟು ಮಾಡಿಕೊಂಡ್ರು. ಮಗ ಎಂಥವನು ಹುಟ್ಟಿದ, 8 ಕಡೆಗೆ ವಕ್ರನಾದವನು ಹುಟ್ಟಿದ್ದಾನೆ. ಅದಕ್ಕೆ ಸಿಟ್ಟು ಮಾಡಿಕೊಳ್ಳುವಾಗ ಬಹಳ ಆಲೋಚನೆ ಮಾಡಿ ಸಿಟ್ಟು ಮಾಡಬೇಕಂತೆ. ಅದು ಸಿಟ್ಟು ಮಾಡಿಕೊಳ್ಳೋದು ಆಲೋಚನೆಗೂ ಸಂಬಂಧ ಇಲ್ಲ. ಯಾರೊಬ್ಬರು ಚಾಷ್ಟಿ ಮಾಡಿದ್ರಂತೆ. ಏನು? ಸಿಟ್ಟು ಬಂದಾಗ ಮೊದಲು ಎಣಿಸ್ಬೇಕಂತೆ ನಂಬರ್, ಆಮೇಲೆ ಉತ್ತರ ಕೊಡಬೇಕಂತೆ, ಆಮೇಲೆ ಮಾತಾಡಬೇಕಂತೆ ಅಂತ. ಎಷ್ಟು ಚೆಂದಾಗಿ ಹೇಳಿದ್ದಾರೆ ರೀ ಅವರು. ತಮ್ಮ ಇಡೀ ಜೀವನದ ಸಾರವನ್ನು ಹೇಳಿದ್ರು. ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ. ನನ್ನ ಮಗ ಹೇಳಿದ ಈ ಮಾತನ್ನು. ಅವನೆಲ್ಲೋ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ನೋಡ್ತಿದ್ದೆ ಕಾಣಿಸ್ತಾ. ಹೇಳಿದ, ಅಪ್ಪ ನಾನು ನಿನ್ನೆ ಒಂದು ನೋಡಿದೆ. ಏನು? ಅಕಸ್ಮಾತ್ ನಮಗಿಂತ ದೊಡ್ಡವರು ಯಾರಾದರೂ ಸಿಟ್ಟು ಮಾತಾಡಿದ್ರೆ, ಬೈದರೆ, ಅವ್ರ ಜೊತೆಗೆ ಸಿಟ್ಟು ಮಾಡಿಕೊಳ್ಳೋದಾಗಿದ್ದರೆ ಒಂದು 20 ತನಕ ಎಣಿಸ್ಬೇಕಂತೆ, ಆಮೇಲೆ ಮಾತಾಡಬೇಕಂತೆ. ಆಯ್ತಪ್ಪ ಅಂದೆ. ನಮ್ಮ ಸಮಾನರು ಯಾರಾದರೂ ಆಗಿದ್ದರೆ ಒಂದು 15, 30 ಸ್ವಲ್ಪ ಅದು ನೋಡ್ಕೊಂಡು ಎಣಿಸ್ಬೇಕಂತೆ. ಅಕಸ್ಮಾತ್ ನಾವು ಏನಾದರೂ ಹೆಂಡತಿ ಮೇಲೆ ಸಿಟ್ಟು ಎದ್ದಿದ್ರೆ ಅಥವಾ ಹೆಂಡತಿ ನಮ್ಮ ಮೇಲೆ ಸಿಟ್ಟಿಗೆ ಎದ್ದಿದ್ರೆ ನಂಬರ್ ಎಣ್ಸ್ಕೋತೇ ಇರಬೇಕಂತೆ. ನಾನಂದೆ, ಭಾರತದ ಭಾವಿ ಪ್ರಜೆ ತಯಾರಾಗ್ತಾ ಇದ್ದಾನೆ, ಭಾವಿ ಗೃಹಸ್ಥಾಶ್ರಮಿ ರೆಡಿ ಆಗ್ತಾ ಇದ್ದಾನೆ. ಯಾಕಂದರೆ ಈಗಿಂದ ಸೂತ್ರಗಳನ್ನು ಕಲ್ಕೊಂಡಿದ್ದಾನೆ. ಹೆಂಡತಿ ಸಿಟ್ಟಿಗೆದ್ರೆ ಬೈದರೆ ನಂಬರ್ ಎಣಿಸ್ಕೋತೇ ಕೂತಿರಬೇಕು, ಮಾತಾಡಬಾರ್ದು ಅನ್ನೋದು ಅಂತ. ಸಿಟ್ಟು ಅನ್ನೋದು ತುಂಬ ವಿಚಿತ್ರವಾದದ್ದು. ಅದಕ್ಕೆ ಕೃಷ್ಣ ಅಂತಾನೆ ಅಕ್ರೋಧ, ಕ್ರೋಧ ಮಾಡಿಕೊಳ್ಳದೆ ಇರುವಿಕೆ ಅನ್ನೋದಿದೆಯಲ್ಲ, ಇದು ದೇವಸ್ವಭಾವದ ಲಕ್ಷಣ. ಬಹಳ ಕಠಿಣ ಆಗ್ತದೆ. ಅಂತೂ ಇಂತಹ 26 ಗುಣಗಳನ್ನು ಕೃಷ್ಣ ನಮಗೆ ತಿಳಿಸಿಕೊಡ್ತಾನೆ. ಇದಾದ ಮೇಲೆ ಆಸುರಿ ಜನರಲ್ಲಿ, ಅಸುರರ ಸ್ವಭಾವದಲ್ಲಿ ಇದ್ದ ಕೆಲವು ದೋಷಗಳು, ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ. ಮುಂದೆ ಭಾಳ ಹೇಳ್ತಾರೆ. ಮೊದಲಿಗೆ ಒಂದು 4 ಎಣಿಸಿ ತೋರಿಸ್ತಾನೆ. ದಂಭ ಅಂದರೆ ಏನು ಗೊತ್ತೇನು? ಕೃಷ್ಣ ಆಚಾರ್ಯರು ಭಾಷ್ಯದಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲಾದರೂ ಡಂಭ ಅಂತ ಶಬ್ದ ಬಂದಿದ್ದರೆ ಅದಕ್ಕೆ ಅರ್ಥ ಇಷ್ಟು ತಿಳ್ಕೊಳ್ರಿ. ಏನು ಅಂದರೆ, ತನ್ನ ಅಶಕ್ತನ ಗೊತ್ತಿದೆ, ತಾನೇನಂಥ ದೊಡ್ಡವನು ಅಂತ ಇಲ್ಲ ಅಂತ ಗೊತ್ತಿದೆ ತನಗೆ, ನಾ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ. ಆದರೆ ಇನ್ನೊಬ್ಬರ ಮುಂದೆ ನಾನು ದೊಡ್ಡವನು ಅಂತ ತೋರಿಸಿಕೊಳ್ಳಿಕ್ಕೆ ಹೋಗ್ತಾನಲ್ಲ, ಅವನೇ ಡಂಭಾಚಾರಿ ಅಂತ ಕರೆಸಿಕೊಳ್ತಾನೆ. ನಾವು ಎಂದೂ ಮನೆಯಾಗ ದೇವ್ರ ಪೆಟ್ಟಿಗೆ ತೆಗೆದಿರಂಗಿಲ್ರಿ. ಮನೆಗೆ ಯಾರ ಆಚಾರ ಬರ್ತಾರೆ ಅಂತ ಗೊತ್ತಾದ್ರೆ ಇದ್ದು ಬಿದ್ದು ದೇವ್ರ ಪೆಟ್ಟಿಗೆಲ್ಲ ತೆಗೆದು ಕೂತಿರ್ತೀವ್ರಿ. ಅವತ್ತು ಇಷ್ಟು ದೊಡ್ಡದು ದೇವ್ರ ಮನೆಯೊಳಗೆ ಸಾಮಾನು, ಅದೇನು ಉಪಕಾರಣಿ, ಅದೇ ನೀವು ಹೆಂಡತಿ ಕೇಳ್ತಾಳೆ, ಏನು ರೀ ಇವತ್ತೇನ್ರಿ ಅಮಾವಾಸ್ಯೆ ಅದ ಏನಂತ ಕೇಳ್ತಾಳಕ್ಕಿ. ಯಾಕೆ ಅವು ತೆಗಿಯೋದ ಅಮಾವಾಸ್ಯೆಗೊಮ್ಮೆ ಪೆಟ್ಟಿಗೆ ತೆಗಿತಿರ್ತಾರೆ ಅವ್ರು. ಕೆಲವ್ರು ಹೇಳ್ತಾರೆ ನಮ್ಮ ಮುಂದೆ, ಆಚಾರ ನಮ್ಮ ಮನೆಯವರು ಏಕಾದಶಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ತಾರ್ರಿ ಅಂತ. ನಾ ಅಂದೆ, ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಕರೆಕ್ಟು, ಏಕಾದಶಿಗೊಮ್ಮೆ ಮಾಡಿದ್ರೆ ಮರುದಿವ್ಸ ದ್ವಾದಶಿ ಏನು ದೇವ್ರು ಉಪವಾಸ ಕೊಡ್ಬೇಕು ನಿಮ್ಮ ಸಲುವಾಗಿ? ಇನ್ನು ನೈವೇದ್ಯ ಮಾಡ್ಬೇಕಲ್ಲ ಮತ್ತು ಮರುದಿವ್ಸ ಅವಾಗ. ಜ್ಞಾತ್ವಾಪಿ ಆತ್ಮನೋ ಅಲ್ಪತ್ವಂ, ಶ್ರೀಮದಾಚಾರ್ಯ ಅಂತಾರೆ. ಜ್ಞಾತ್ವಾಪಿ ಆತ್ಮನೋ ಅಲ್ಪತ್ವಂ, ನಾನು ಅಲ್ಪನಿದ್ದೇನೆ ಅಂತ ಗೊತ್ತಿದ್ದು ಏನು ಮಾಡ್ತೀವಿ ಗೊತ್ತಾ? ಇನ್ನೊಬ್ಬರ ಮುಂದೆ ಮಹತ್ವ ಪ್ರದರ್ಶನ ಮಾಡ್ತೇವೆ. ಯಾರೋ ಒಬ್ಬರು ಆಚಾರ ಮುಂದೆ ಹೇಳ್ತಿದ್ದಂತವ, ಇಲ್ಲ ನಾ ಆ ವ್ರತ ಮಾಡೀನಿ, ನಾ ಈ ವ್ರತ ಮಾಡೀನಿ, ನೀ ಮಾಡೀನಿ ಅಂತ ತಿಳ್ಕೊಂಡು. ಆಚಾರ್ಯ ಗೊತ್ತಾಯ್ತು, ನಾ ಅದನ್ನು ಮಾಡೀನಿ, ನಾ ಇದನ್ನು ಮಾಡೀನಿ ಅನ್ಲಿಗತ್ನಲ್ಲ, ಇವನು ಬಾಯಿ ಬಿಡಿಸೋಣ ಅಂದರು. ಏನೇನು ಮಾಡೀರಿ? ಇಲ್ಲ ನಾ ಆ ವ್ರತ, ನೀವು ಚಾತುರ್ಮಾಸ್ಯ ಚಾತುರ್ಮಾಸ್ಯ ಮಾಡೀರಿ. ಆಮೇಲೆ ಭೀಷ್ಮ ಪಂಚಕ ಅಂದವ. ಆಚಾರ್ಯ ಗೊತ್ತಾಯ್ತು, ಓಹೋ ಇದು ಚಾತುರ್ಮಾಸ್ಯ, ಭೀಷ್ಮ ಪಂಚಕ, ಏಕಾದಶಿ ಏನ್ರಿ ಆಚಾರ ಅಂದವ. ಮಾಡೀನಿ ಅಂತ ಹೇಳಿಲ್ಲವ, ಏನ್ರಿ ಆಚಾರ ಅಂದವ. ಏಕಾದಶಿ, ಚಾತುರ್ಮಾಸ್ಯ, ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಹಾಂ ಕೇಳೇಬೇಡ್ರಿ ಆಚಾರ ಅಂದ. ಆಚಾರ ಮೆಲ್ಲಕ್ಕಂದ್ರು, ಋಷಿಪಂಚಮಿ ಅಂದರು. ಹ್ಞೂ ಅಂದ್ಬಿಟ್ಟವ. ಮೆಲ್ಲಕ್ಕೆ ಕೇಳಿದ್ರೆ ಆಚಾರ, ಋಷಿಪಂಚಮಿ ನಿನ್ನೆ ಮುಗಿಸಿನ್ರಿ ಆಚಾರ ಅಂದವ. ಆಚಾರ್ಯಗೆ ಅರ್ಥ ಆಯಿತು. ಜ್ಞಾತ್ವಾಪಿ ಆತ್ಮನೋ ಅಲ್ಪತ್ವಂ, ತಾನು ಅಲ್ಪನಿದ್ದೀನಿ ಅಂತ ಗೊತ್ತಿದ್ದು ಕೂಡ ಇನ್ನೊಬ್ಬರ ಮುಂದೆ ನಾನು ದೊಡ್ಡವನು ಅಂತ ತೋರಿಸಿಕೊಳ್ಳಿಕ್ಕೆ ಹೋಗ್ತಾನಲ್ಲ, ಇದೇ ಡಂಭ ಅಂತ ಕರೀತಾನೆ. ಇದು ನಮ್ಮಲ್ಲಿ ಬಂದರೆ ನೆನಪಿಟ್ಕೊಳ್ಬೇಕು, ಇದು ನಮ್ಮಲ್ಲಿ ಕಂಡ್ರೆ ನಾವು ನಿಜವಾಗ್ಲೂ ಅಸುರರ ಸ್ವಭಾವದವರಾಗ್ತೀವಿ.
ಯಾವ ಕಾರಣಕ್ಕೂ ಕೂಡ ನಮ್ಮಲ್ಲಿ ಇಲ್ಲದ್ದನ್ನು ಪ್ರದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ, ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ. ನೋಡ್ರಿ, ಉಪವಾಸ ಮಾಡಿಲ್ಲ ಅಲ್ಲ, ಕೇಳಿದರೆ ಮಾಡಿಲ್ಲ ಅಂತ ಹೇಳ್ರಿ, ಮಾಡೀನಿ ಅಂತ ಹೇಳಬೇಡ್ರಿ. ಯಾಕೆಂದರೆ ಮಾಡದೇ ಇರುವ ತಪ್ಪು ಒಂದು, ಮಾಡೀನಿ ಅಂತ ಹೇಳುವ ತಪ್ಪು ಎರಡೆರಡು ಸುಳ್ಳು ಯಾಕೆ ಹೇಳಬೇಕು ನಾವು? ಒಂದು ಸಾಕು, ಒಂದರ ಪಾಪ ಸಾಕು, ಎರಡರ ಪಾಪ ಬೇಡ. ಒಂದು ತಪ್ಪು ಸಾಕು, ಎರಡು ತಪ್ಪು ಯಾಕೆ? ನಮಗೆ ಆಗೋದಿಲ್ಲ ಅಲ್ಲ, ನಮಗೆ ಆಗಿಲ್ಲ ಅಂತ ಹೇಳ್ರಿ. ಬರೋ ಸರ್ತಿ ಮಾಡ್ತೀವಿ ಅಂತ ಹೇಳ್ರಿ, ಪ್ರಯತ್ನ ಮಾಡ್ತೀನಿ ಅನ್ರಿ. ಅದನ್ನು ಬಿಟ್ಬಿಟ್ಟು ಉಪವಾಸವನ್ನೇ ಮಾಡಿರೋದಿಲ್ಲ, 3 ಹೊತ್ತು ಎಗ್ಗಳ ತೊಗೊಂಡಿರ್ತಾನೆ. ಆಚಾರ್ಯ ಯಾರಾದರೂ ಪಾಪ ಏಕಾದಶಿ ಏನ್ರಿ ಆಚಾರ್ಯ ನನ್ನ ಮುಖ ಹಿಡಿದ್ರೆ ಗೊತ್ತಾಗಿಲ್ಲ ನಿಮಗೆ? ನೋಡ್ರಿ ಎಷ್ಟು ಸೋತ್ ಹೋಗಿನಿ ನಾನು. ಎರಡೆರಡು ಬೇಡಪ್ಪ, ಒಂದು ಸಾಕು. ಡಂಭಾಚಾರ ಬೇಡ ಅಂತಾರೆ ಕೃಷ್ಣ. ಇದು ಅಸುರರ ಸ್ವಭಾವ. ದರ್ಪ ಅಭಿಮಾನಶ್ಚ, ಏನು ಅಹಂಕಾರ, ಏನು ಅಭಿಮಾನ ಅವರಲ್ಲಿರುವಂತಹದ್ದು. ನಾತಿ ಮುಂದೆ ಅವ್ರ ಮಾತು ಬಾಯಿ ತೆಗೆದ್ರೆ ಸಾಕ್ರಿ, ಇಷ್ಟು ಕೆಟ್ಟದಾಗಿ ಮಾತಾಡ್ತಾರಂತೆ, ಎಲ್ಲ ಕೆಟ್ಟ. ಕೃಷ್ಣ ಹೇಳ್ತಾನೆ ಅವನ್ನೆಲ್ಲ ಇಂತಹ ದುರ್ಗುಣಗಳು, ಇದನ್ನು ದುರ್ಗುಣ ಅಂತ ಕರೆಯೋಣ. ಯಾರಲ್ಲಿ ಇವೆಯೋ ಅವನು ಅಸುರ ಸ್ವಭಾವದವನು ಅಂತ ಮೊದಲು ಪರಿಚಯ ಮಾಡಿಸಿಕೊಟ್ರು. ಇದಾದ ಮೇಲೆ ಅವರ ಧಾರ್ಮಿಕ ಜೀವನ ಹೆಂಗಿರ್ತದೆ ಅಸುರ ಸ್ವಭಾವದವ್ರದ್ದು. ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಇನ್ನು ವಿಸ್ತಾರವಾಗಿ ಅಸುರರ ಬಗ್ಗೆ ಹೇಳ್ತೀನಿ. ದೇವಸ್ವಭಾವದ ಬಗ್ಗೆ ಸಂಕ್ಷೇಪದಲ್ಲಿ ಹೇಳಿದೆ. ಯಾಕೆ ಅಂದರೆ ಅದನ್ನು ಹೇಳಲಿಕ್ಕೆ 15 ಅಧ್ಯಾಯಗಳು ತಗೊಂಡಿದ್ದೀನಿ. ಇನ್ನು 16ನೇ ಅಧ್ಯಾಯದಲ್ಲೂ ಮತ್ತೆ ಅದನ್ನೇ ಬಳಸೋದು ಬೇಡ, ಸ್ವಲ್ಪ ಅಸುರರ ಬಗ್ಗೆ ಹೇಳ್ತೀನಿ, ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂದ. ಮೊದಲನೇದ್ದು ಅವರ ಧಾರ್ಮಿಕ ಜೀವನ. ನೋಡ್ರಿ, ಒಂದು ವೇಳೆ ನಮಗೂ ಎಲ್ಲಾದರೂ ಹೀಗೆ ಅನಿಸಿದರೆ, ನಾವು ಧಾರ್ಮಿಕ ಆಚರಣೆಗಳ ಬಗ್ಗೆ ವಿಧಿ ಬಗ್ಗೆ ಹೀಗೆ ಅನಿಸಿಬಿಟ್ರೆ ಆಗ ತಿಳ್ಕೊಳ್ಬೇಕು ನಮ್ಮಲ್ಲೂ ಅಸುರಾವೇಶ ಆಗಿದೆ, ಅಸುರನ ಪ್ರವೇಶ ಇದೆ ಅಂತ ತಿಳಿದುಕೊಳ್ಬೇಕು. ಕಾಯ್ತಿರ್ತಾರಂತ. ಮೃಗಯಂತಿ ಛಿದ್ರಾಣಿ, ರಾಮಾಯಣದಲ್ಲಿ ವಾಲ್ಮೀಕಿಗಳು ಒಂದು ಮಾತು ಹೇಳ್ತಾರೆ, ಅಸುರರು ನಮ್ಮಲ್ಲಿ ಪ್ರವೇಶ ಮಾಡಬೇಕು ಅನ್ನುವುದಕ್ಕೆ ಪ್ರತಿಕ್ಷಣ ಕಾಯ್ತಾ ಕೂತಿರ್ತಾರಂತೆ. ಯಾವಾಗ ನನಗೆ ಅವಕಾಶ ಸಿಗುತ್ತದೋ ನಾನು ಇವರಲ್ಲಿ ಪ್ರವೇಶ ಮಾಡಿಯೇನೋ ಅಂತ ಕಾಯ್ತಿರ್ತಾರಂತೆ. ನಾವೇ ಅವರಿಗೆ ಅವಕಾಶ ಕೊಡ್ತೀವ್ರಿ, ಒಳ್ಳೆ ಅವಕಾಶ ಕೊಡ್ತೀವಿ, ಬಾ ಬಾ ನಮ್ಮಲ್ಲಿ ಪ್ರವೇಶ ಮಾಡು ಅಂತ ತಿಳ್ಕೊಂಡು. ಎಂದೂ ಅವಕಾಶ ಕೊಡಬಾರದು. ಅವರ ಅವಕಾಶ ಕಾಯ್ತಾ ಇರ್ತಾರೆ. ಅವರ ಬದುಕು ಹೆಂಗಿರ್ತದೆ ಅಂದರೆ ಕೃಷ್ಣ ಮೊದಲನೇದು ಹೇಳ್ತಾನೆ, ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಕೃಷ್ಣ ಮೊದಲು ಪಟ್ಟಿ ಮಾಡಿದ್ದೇನು ಗೊತ್ತಾ? ಅವರು ಎಂದೂ ಕೂಡ ಶಾಸ್ತ್ರದಲ್ಲಿ ಹೇಳಿದಂತೆ ವೇದಗಳಲ್ಲಿ ಹೇಳಿದಂತೆ ನಡೆದುಕೊಳ್ಳುವುದಿಲ್ಲ. ಇದೇ ಅವರ ಧಾರ್ಮಿಕ ಜೀವನದ ಮೊದಲನೇ ಮೆಟ್ಟಲು. ಅವರ ಪ್ರಥಮ ಹೆಜ್ಜೆ ಏನು ಅಂದರೆ ಪ್ರವೃತ್ತಿಂ ನಿವೃತ್ತಿಂ ನ ವಿದುಹು. ಶಾಸ್ತ್ರದಲ್ಲಿ ಹೀಗೆ ಮಾಡು ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಬಿಡು ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಅದು ಎರಡಕ್ಕೂ ಅವರು ತಲೆ ಹಾಕ್ಕೊಳ್ಳೋದಿಲ್ಲ. ನ ಶೌಚಂ ನಾಪಿಚ ಆಚಾರ. ಅವರಲ್ಲಿ ಶೌಚ ಅಂದರೆ ಏನು? ಶುದ್ಧಿ. ಶೌಚ ಮತ್ತು ಶುದ್ಧಿ ಇಲ್ಲವೇ ಇಲ್ಲ ನಮ್ಮಲ್ಲಿ. ಶೌಚ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಮಡಿ ಅಂತ ಅರ್ಥ ಮಾಡ್ತಾರೆ. ಸಾಮಾನ್ಯವಾಗಿ ಮಡಿ ಮೈಲಿಗೆ ಅಂತ ಅರ್ಥ ಮಾಡ್ತಾರೆ. ಯಾರೋ ಒಬ್ಬರು ಹೇಳಿದ್ದ ಅರ್ಥ ಚೆನ್ನಾಗಿದೆ, ನಂದಲ್ಲ. ಸ್ವಲ್ಪ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಪಾಸ್ ಆಗ್ತಿರ್ತಾರಲ್ಲ, ಹಾಗೆ ಸ್ವಲ್ಪ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಪಾಸ್ ಆಗ್ತೀನಿ ಇವಾಗ. ಏನು ಅಂದರೆ ನಿಜವಾಗಿ ಶೌಚ ಅಂದರೆ ಮಡಿ. ಯಾವ ಮಡಿ ಗೊತ್ತಾ? ಕನ್ನಡದಲ್ಲಿ ಮಡಿ ಅಂತ ಒಂದು ಕ್ರಿಯಾಪದ ಇದೆ. ಮಡಿ ಅಂತ ಒಂದು ಕ್ರಿಯಾಪದ ಇದೆ. ಯಾವುದು ಗೊತ್ತಾ ಕ್ರಿಯೆ ಏನು ಹೇಳುವುದು? ಯುದ್ಧದಲ್ಲಿ ಸೈನಿಕರು ಮಡಿದರು ಅಂತ ಬರ್ತದೆ. ಶಾಲೆಯಲ್ಲಿ ಕಲಿಸ್ತಿದ್ರು ನಮಗೆ ಮಡಿದರು ಅಂತ ತಿಳ್ಕೊಂಡು. ಹಾಗಾದರೆ ನಾವು ಮಡಿಯಾಗುವುದು ಅಂದರೆ ಒಳಗಡೆಗೆ ನಮ್ಮಲ್ಲಿ ಯಾರೋ ಒಬ್ಬರು ಮಡಿದಿರಬೇಕು, ಆಗ ಮಡಿಯಾಗ್ತಾನೆ. ಇಲ್ಲದೆ ಇದ್ದರೆ ಮಡಿಯಾಗೋದಿಲ್ಲ. ಒಬ್ಬರು ಸ್ವಾಮಿಗಳು, ಅವರ ಹೆಸರು ಹೇಳೋದಿಲ್ಲ. ಯಾಕೆ ಅಂದರೆ ಸಭೆಯಲ್ಲಿ ಹೇಳಬಾರ್ದು. ಅದೇನು ದೋಷ ಅಲ್ಲ, ಸುಮ್ಮನೆ ಹೇಳೋದಿಲ್ಲ ಅಷ್ಟೇ. ಒಬ್ಬರು ಸ್ವಾಮಿಗಳು, ಭಾಳ ಹಿಂದಿನವರು, ಬಹಳ ಹಳಬರು ಸ್ವಾಮಿಗಳು, ದೇವರ ಪೂಜೆಯನ್ನು ಮಾಡ್ತಾ ಕೂತಿದ್ದಾರೆ. ಕೂತಿರುವಾಗ ಅವನ ಶಿಷ್ಯ ಏನೋ ತರೋದನ್ನು ತಡ ಮಾಡಿದ್ದಂತೆ. ಅಂತ ಹೇಳಿ ಒಂದು ಕ್ಷಣ ಸಿಟ್ಟು, ಅಂದರೆ ತಡ ಆಯ್ತಲ್ಲ ದೇವರ ಪೂಜೆಗೆ ಅಂತ ಒಂದು ಕ್ಷಣ ಸಿಟ್ಟು ಮಾಡಿಕೊಂಡ್ರಂತೆ. ಅವನು ಕ್ಷಮಾ ಮಾಡಿರಿ ಅಂತ ಕೇಳಿಕೊಂಡ. ತಕ್ಷಣಕ್ಕೆ ಸ್ವಾಮಿಗಳು ಎಲ್ಲ ಸಾಮಗ್ರಿಗಳನ್ನು ಅಲ್ಲೇ ಬಿಟ್ಟು ಸ್ನಾನಕ್ಕೆ ಎದ್ದು ಹೋದ್ರಂತೆ. ಗಾಬರಿ ಆಯ್ತು ಅವನಿಗೆ.
ಯಾಕೆ ಸ್ವಾಮಿ ಸ್ನಾನಕ್ಕೆ ಹೊಂಟೀರಿ? ಮೈಲಿಗೆ ಆಯಿತು ಅಂದ್ರಂತ ಸ್ವಾಮಿಗಳು. ಅವ ಅಂದ, ನಿಮಗೆಲ್ಲ ಮೈಲಿಗೆ ಆಯ್ತು ಸ್ವಾಮಿ? ಒಳಗೆ ಕೂತೀರಿ, ಒಳಗೆ ಗರ್ಭಗುಡಿಯಲ್ಲಿ ಕೂತೀರಿ, ನಿಮಗೆ ಯಾಕೆ ಮೈಲಿಗೆ ಆಯಿತು ಅಂದರು. ಆಗ ಅವರಂದರು, ನಿನ್ನ ಮೇಲೆ ನಾನು ಸಿಟ್ಟು ಮಾಡಿಕೊಂಡಲ್ಲ, ಈ ಸಿಟ್ಟು ನನ್ನೊಳಗೆ ಇದ್ದಾಗ ನಾನು ಹೇಗೆ ಮಡಿಯಾಗ್ತೀನಿ, ಅದಕ್ಕೆ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡಿದರು. ಹಾಗಾದರೆ ನಮ್ಮಲ್ಲಿರುವ ಕ್ರೋಧ ಮಡಿಯದ ಹೊರತು ನಾನು ಮಡಿಯಾಗಲಾರೆ. ವಿಚಿತ್ರ ಏನು ಗೊತ್ತೇನ್ರಿ? ಮಡಿಲಿದ್ದಾಗನೇ ಹೆಚ್ಚು ಸಿಟ್ಟು ಬರ್ತದೆ. ಮಡಿಲಿದ್ದಾಗಲೇ ಹೆಚ್ಚು ಸಿಟ್ಟು ಬರ್ತದೆ. ನೀವು ಪರೀಕ್ಷೆ ಮಾಡಿರಿ ನೋಡ್ರಿ, ಈಗ ಬರಲಿಕ್ಕಿಲ್ಲ, ಯಾಕಂದರೆ ಈಗ ಮಡಿಯಾಗೋ ಪ್ರಸಂಗ ಇಲ್ಲೇ ಇಲ್ಲ. ಈಗ ನಮ್ಮ ಹಿರಿಯರ ಕಾಲಕ್ಕೆ ನಮ್ಮ ಅಪ್ಪ ಅಜ್ಜ ಮಡಿಲಿ ಕೂತಿರ್ತಿದ್ರಲ್ಲ, ನಾವೆಲ್ಲ ಅಲ್ಲೇ ಕೂತಿರೋವ್ರಿ. ವಾಯುಸ್ತುತಿ, ರಾಯರ ಸ್ತೋತ್ರ, ವೆಂಕಟೇಶ ಸ್ತೋತ್ರ ತಪ್ಪಂದು ಕೂಡಲೇ ಅವು ಹಲಗೆ ಆರತಿ, ಜಾಗಂಟಿ, ನೀಲಾಂಜನ, ಗಂಧದ ಕೊರಡು ಎಲ್ಲ ಎಲ್ಲಿ ಮಕ್ಕಳ ಮೇಲೆ ಪ್ರಸಾದ, ಅವು ಬೇರೆ ಎಲ್ಲೆಲ್ಲೆಲ್ಲಿಲ್ಲ. ಇವತ್ತೇನರ ಮನ್ಯಾಗ ಹಲಗೆ ಆರತಿ ನೆಗ್ಗಿತ್ತು ಅಂದರೆ ಅದು ಮಕ್ಕಳ ಮೇಲೆ ಮಾಡಿದ ಪ್ರಸಾದದ ಪರಿಣಾಮ, ಅದು ಇನ್ನೇನಿಲ್ಲ. ಆವಾಗ ಸಿಟ್ಟು ಬರ್ತದೆ. ಯಾಕೆ ಹೇಳ್ರಿ? ಅಶಕ್ತನೇ ಇರ್ತದೆ ಆವಾಗ. ನಾ ಏನು ಮಾಡಲಾರೆ ಅಂತ ಬಂದುಬಿಟ್ಟಿರ್ತೆ. ಮಡಿಲಿ ಕೂತಿರ್ತೀವಿ, ಏನು ಮಾಡೋಂಗಿಲ್ಲ ಅಂತ. ಏನು ಮಾಡೋಂಗಿಲ್ಲ ಅಂತ ಬಂದು ಕೂಡಲೇ ಎತ್ತಿ ಒಗಿಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಮಡಿ ಅಂದರೆ ಶೌಚ ಅಂದರೆ ಸುಮ್ಮನೆ ಅಲ್ಲ, ಅದು ಮೊದಲು ಮಡಿಬೇಕು ನಮ್ಮಲ್ಲಿದ್ದ ಪದಾರ್ಥಗಳು, ಆಗ ಮಾತ್ರ ಮಡಿ ಆಗ್ತೇವೆ. ಒಂದು ವೇಳೆ ನಮ್ಮಲ್ಲಿರುವ ಎಲ್ಲ ದೋಷಗಳು ಮಡಿದು ಹೊರಗೆ ಮೈಲಿಗೆಯಲ್ಲಿದ್ದರೂ ಮಡಿಯಲ್ಲಿ ಇದ್ದಂತೆ. ಒಳ್ಳೆ ಮಡಿ ಸ್ನಾನ ಮಾಡಿ ಎಲ್ಲ ಉಟ್ಕೊಂಡು ಬಾಯಿಗೆ ಬಂದ ಶಬ್ದ ಬೈಕೋತ್ ಕೂತಿರ್ತಾನಲ್ಲ, ಕೆಲವರು ಪಾಪ ಮಡೀಲೇ ಕೆಲವು ಶಬ್ದ ಬಳಸ್ತಿರ್ತಾರೆ. ಯಾವುದನ್ನು ಮೈಲಿಗೆಯಲ್ಲಿದ್ದಾಗಲೂ ಅನ್ನಬಾರ್ದು, ಮೈಲ್ಗಿ ಒಳಗೂ ಬಾಯಿಲೆ ಬರಬಾರ್ದ ಶಬ್ದಗಳನ್ನು ಮಡಿಯಾಗಿ ಅಂತಿರ್ತಾರಲ್ಲ, ಚಲೋ ಮೈಲಿಗೆಲಿದ್ದಾರಂತೆ ಅರ್ಥ. ಅದಕ್ಕೆ ನ ಶೌಚಂ ನಾಪಿ ಚಾಚಾರ, ಶೌಚ ಇಲ್ಲ, ಶುದ್ಧಿ ಇಲ್ಲ. ಮಂತ್ರಾಲಯ ಸ್ವಾಮಿಗಳು ಬರೆದದ್ದು, ಯಾರೋ ಟಿಪ್ಪಣಿಕಾರ ಬರೆದದ್ದು ನೆನಪಾಗ್ತದೆ. ಪ್ರಾಯ ಮಂತ್ರಾಲಯ ಸ್ವಾಮಿಗಳಿರಬೇಕು. ಹೌದು, ಶೌಚ ಬೇಕು ಅಂದರೆ ಹೊರಗಡೆಗೆ ಏನೋ ಸ್ನಾನ ಮಾಡಿಕೊಂಡು ಬಿಟ್ಟೆವು, ಒಳಗಿನಿಂದ ಶುದ್ಧಿ ಆಗಬೇಕಲ್ಲ. ಒಳಗಿನಿಂದ ಮಡಿ ಆಗೋದು ಹೇಗೆ? ಅದು ಹೇಗೆ ಸಾಧ್ಯ ಆಗ್ತದೆ? ಯಾಕೆಂದರೆ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಒಂದು ಮಾತು ಅಂತಾರೆ, ತೊಳೆದ ಹೂಜಿ ಎಂದದಲ್ಲಿ ಅಂತಾರೆ. ನಮ್ಮನ್ನು ಬೆಳ್ಳಗನ ಹೂಜಿ ಅಂತ ಬರ್ತಿತ್ರಿ ಹಿಂದಕ್ಕೊಂದು, ಭಾಳ ಚಂದ ಇತ್ತು ಎಲ್ಲ. ಆವಾಗೆಲ್ಲ ಏನು ಅದು ಸಣ್ಣ ಕುತ್ತಿಗೆ, ಇಷ್ಟು ದೊಡ್ಡ ಗಡಿಗೆ, ಅದು ಹೂಜಿ. ಅದು ಒಳಗೆ ಕೈ ಹೋಗಂಗಿಲ್ಲ ರೀ, ನೀರು ಮಾತ್ರ ಹೋಗ್ತದೆ. ನೀವು ಅದನ್ನು ಏನು ತೊಳೆದ್ರೂ ಹೊರಗೆ ತೊಳಿಬೇಕು ಹೊರತಾಗಿ ಒಳಗೆ ತೊಳೆಯೋ ಹಂಗೆ ಇಲ್ಲೇ ಇಲ್ಲರಿ. ಅದನ್ನು ಏನು ತೊಳೆದಿಟ್ಟಾನ್ರಿ ಹೂಜಿನ ಎಲ್ಲರ ಒಳಗೆ ಕರಿ 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 ಲಡ್ಡೆ, ಅದು ಒಳಗೆ ತೊಳಿಲಾರಿರಿ, ಸಾಧ್ಯವೇ ಇಲ್ಲ. ಆ ಹೊರಗೆ ತೊಳೆದು ಅದಕ್ಕೆ ಹೆಂಗೆ ಅಲಂಕಾರ ಮಾಡಿ ಕೂಡಿಸಿದ್ರಾಗ್ತದಲ್ಲ, ಹಂಗೆ ಥಳಿಸುವ ನಾಮಮುದ್ರೆಗಳಿಂದ ತೊಳೆದು ಹೂಜಿಗದಂದದಲ್ಲಿ ಅಂತ ಬರೀತಾರೆ ದಾಸರು. ನಮ್ಮ ಪರಿಸ್ಥಿತಿ ಹೆಂಗದ, ಅದಕ್ಕೆ ಮತ್ತು ಒಳಗಿನ ಶುದ್ಧಿ ಹೆಂಗೆ? ಅದಕ್ಕೆ ರಾಯರಂತಾರೆ, ಭಗವದ್ಧ್ಯಾನ ನಾಮಸ್ಮರಣೆಯಿಂದ ಶುದ್ಧಿ ಅಂತ ಬರೀತಾರೆ. ಒಳಗಿನ ಶುದ್ಧಿಯನ್ನು ಮಾಡಬೇಕಲ್ಲ, ಭಗವನ್ ನಾಮಸ್ಮರಣೆ ಮಾಡು, ಭಗವದ್ಧ್ಯಾನ ಮಾಡು, ಒಳಗೆಲ್ಲ ಶುದ್ಧ ಆಗ್ತದೆ ಅಂತ. ಇದು ಅಸುರರಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರ ನ ಸತ್ಯಂ ತೇಷು ವಿದ್ಯತೆ. ಸತ್ಯವನ್ನು ಅವರು ಹೇಳುವ ಸಂಪ್ರದಾಯವೇ ಇಟ್ಟುಕೊಂಡಿಲ್ಲ. ನಮ್ಮ ಮನೆಯಾಗಿಲ್ಲರೆ ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳೇ ನಮ್ಮನಿ ದೇವರು ಅಂತ ಹೇಳ್ಕೊಂಡಿದ್ದಾರಲ್ಲ, ಅವರೇ ಅವರು, ತಿಳಿದುಕೊಳ್ಪ. ಆಮೇಲೆ ಇನ್ನು ಮತ್ತೆ ಅವರ ಧಾರ್ಮಿಕ ಬದುಕಿನ ಮತ್ತೊಂದು ಮುಖವನ್ನು ಹೇಳ್ತಾರೆ. ಶಾಸ್ತ್ರ ಓದುವುದಿಲ್ಲ, ಶಾಸ್ತ್ರದ ಕಡೆಗೆ ಕಣ್ಣು ಹಾಕೋದಿಲ್ಲ, ಅಲ್ಲಿ ಹೇಳಿದ ಪ್ರವೃತ್ತಿ ನಿವೃತ್ತಿಗಳು ಗೊತ್ತಿಲ್ಲ, ಮಡಿ ಮೈಲಿಗೆ ಗೊತ್ತಿಲ್ಲ, ಆಚಾರ ಅಂತರೂ ದೂರೇ ಉಳೀತು, ಸರ್ವಾತ್ಮನ ಇಲ್ಲ. ಇಷ್ಟಿದ್ರೂ ಲೋಕಕ್ಕೆ ತಮ್ಮನ್ನು ತಾವು ಆಚಾರವಂತರು, ಧಾರ್ಮಿಕರು ಅಂತ ತೋರಿಸಿಕೊಳ್ಳಲಿಕ್ಕೆ ಯಜ್ಞಗಳನ್ನು ಮಾಡ್ತಾರಂತೆ. ಭಾಳ ಚಂದ ಹೇಳ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇ ನಾ ವಿಧಿಪೂರ್ವಕಂ. ಅವರು ಮಾಡುವ ಯಜ್ಞಗಳಲ್ಲಿ, ದಾನಗಳಲ್ಲಿ, ಮಡಿ ಮೈಲಿಗೆಗಳಲ್ಲಿ ಒಂದೊಂದು ವಿಧಿ ಇರೋದಿಲ್ಲ, ಅಲ್ಲಿ ಯಾವುದು ಶಾಸ್ತ್ರದ ಸಮ್ಮತಿ ಇರೋದಿಲ್ಲ, ಹಾಗೆ ಮಾಡ್ತಿರ್ತಾರೆ. ಯಜ್ಞ ಮಾಡ್ತಾರಂತೆ. ಹೇಗೆ ಮಾಡ್ತಾರೆ ಯಜ್ಞವನ್ನು? ಯಾತಕ್ಕಾಗಿ ಮಾಡ್ತಾರೆ ಯಜ್ಞಗಳನ್ನು? ಇದರಿಂದ ನನಗೆ ಪ್ರಸಿದ್ಧಿ ಬರಲಿ. ನೋಡ್ರಿ, ಅವರು ಧರ್ಮವನ್ನು ತಮ್ಮ ಪ್ರಸಿದ್ಧಿಗಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಅವರಿಗೆ ಶಾಸ್ತ್ರ ಬೇಡ, ಅವರಿಗೆ ಯಾವುದೂ ಬೇಡ, ಆದರೆ ಅದು ಬೇಕು. ಯಾತಕ್ಕಾಗಿ ಅಂದರೆ ನಮ್ಮ ಪ್ರಸಿದ್ಧಿಗೆ ಹೇಗೆ ಬರಲಿಕ್ಕೆ ಸಾಧ್ಯವೋ ಅದನ್ನು ಉಪಯೋಗಿಸಿಕೊಳ್ಳೋದು ಅಂತ. ಮಹಾಭಾರತದಲ್ಲಿ ದುರ್ಯೋಧನ ಕಥೆ ಬರ್ತದೆ. ದುರ್ಯೋಧನನ ಕಥೆ
ಪಾಂಡವರೆಲ್ಲ ರಾಜಸೂಯ ಯಾಗ ಮಾಡಿದ್ರಲ್ಲ, ಅವನಂದ ನಾನೊಂದು ಯಾಗ ಮಾಡ್ತೀನಿ ಎಂದ. ಅಪ್ಪನ ಕರೆದ, ಅಪ್ಪ ಮತ್ತು ನಾವೊಂದು ಹೋಮ ಮಾಡಿಬಿಡ್ತೀನಿ ಎಂದ. ಅಪ್ಪ ಅಂದ ಮಾಡಿ ಪುರೋಹಿತರ ಕೈ ಮಾಡಿಸ್ಬಿಡಿ, ಏನು ಎಷ್ಟು ಖರ್ಚಾಗ್ತಾ ಮಾಡಿಸ್ಬಿಡು ಅಂದ. ಅವ್ರೇನು ತಿಳ್ಕೊಂಡಿದ್ದಿರಿ, ಪಾಂಡವರು ಮಾಡಿದ ರಾಜಸೂಯ ಯಾಗ ನೋಡಿ ನಾವೂ ಮಾಡೋ ಯಾಗ ಅಂದರೆ ಒಂದು 10,000 20,000 ಖರ್ಚಾಗ್ತದೆ, ಬರೀ ಯಾರೋ ಆಚಾರ ಬಂದು 4 ಮಂತ್ ಹೇಳಿ ಮುಗಿಸ್ಬಿಡ್ತಾರ ಅಂತ. ಆಗ ಬ್ರಾಹ್ಮಣರು ಹೇಳಿದ್ರಂತೆ, ಈಗ ನೀವು ರಾಜಸೂಯ ಯಾಗ ಮಾಡಲಾರ್ರಿ, ಅಶ್ವಮೇಧ ಯಾಗ ಮಾಡಲಾರ್ರಿ. ಯಾಕೆ ಗೊತ್ತೇನು? ಎಲ್ಲವನ್ನ ಗೆದ್ದುಕೊಂಡು ಬಂದವರು ಪಾಂಡವರು, ಅವರು ಕಾಡಿನಲ್ಲಿ ಇದ್ದಾರೆ. ನೀವೀಗ ಅವರನ್ನು ಗೆದ್ದು ಬಂದು ಆಮೇಲೆ ರಾಜಸೂಯ ಯಾಗ ಮಾಡಬೇಕೀಗ. ಸುಮ್ಮನೆ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಅವ್ರು ಬದುಕಿದ್ದಾರೆ. ಎಲ್ಲವನ್ನ ಗೆದ್ದವರು ಬದುಕಿ ಇದ್ದಾಗ ನೀವು ಯಾಗ ಮಾಡಲಾರ್ರಿ. ಒಂದು ಮತ್ತು ಇನ್ನೇನು ಮಾಡಬೇಕು? ಅದಕ್ಕೆ ಸಮಾನವಾದ ಇನ್ನೊಂದು ಯಾವುದಾದರೂ ಯಾಗ ಇದ್ದರೆ ಹೇಳ್ರಿ. ಪೌಂಡರೀಕ ಯಾಗ ಅಂತಿದೆ, ಅದನ್ನು ಮಾಡಿರಿ. ಬಹಳ ಸಂತೋಷ ಅಂದ. ಈ ಯಜ್ಞ ದುರ್ಯೋಧನ ಮಾಡ್ತಾ ಇದ್ದದ್ದು ಯಾಕೆ ಗೊತ್ತೇನು? ಪಾಂಡವರ ಮೇಲಿನ ಸ್ಪರ್ಧೆಯಿಂದ. ತನಗೆ ಪುಣ್ಯ ಬರಲಿ, ತನಗೆ ಕ್ಷೇಮವಾಗಲಿ ಅಂತ ಮಾಡ್ತಿಲ್ಲ. ಪಾಂಡವರು ಮಾಡ್ಯಾರಲ್ಲ, ನಾವೊಂದು ಮಾಡೋದೆ, ಅವರೇನು ದೊಡ್ಡ ಅಂಥೇಳಿ ಯಜ್ಞವನ್ನು ಮಾಡಬೇಕು ಅಂತ ಹೊರಟ. ಮಾಡಿದ ಯಜ್ಞವನ್ನೇನೋ ಮಾಡಿದ, ಎಷ್ಟೋ ಖರ್ಚು ಮಾಡಿದ, ಎಲ್ಲ ಮಾಡಿದ. ಅಪ್ಪ ಹೇಳ್ದ, ಆಯ್ತಲ್ಲಪ್ಪ ಸಾಕ್ಬಿಡು ಅಂದ. ಅವ್ನು ಸಮಾಧಾನ ಆಗಲಿಲ್ಲರಿ. ನಾ ಮಾಡೀನಿ ಅಂತ ಪಾಂಡವರಿಗೆ ಗೊತ್ತಾಗಬೇಕೋ ಬೇಡೋ? ನಾ ಇಲ್ಲಿ ಮಾಡಿಬಿಡೋಣ, ಅವ್ರ ಕಾಡಿನಾಗಿರೋಣ, ಇದೇನು ಇವತ್ತಿನಂಗೆ ಇದು ಅದೇನು ಫೇಸ್ಬುಕ್ ಅದೇನು ವಾಟ್ಸಪ್ ಅದೇನು ಗೊತ್ತಾಗಲಿಕ್ಕೆ, ಅದಕ್ಕೆ ನಾ ಅಲ್ಲಿ ತನಕ ಹೋಗಿ ಹೇಳಿ ಬರ್ತೀನಿ ಎಂದ. ವಿದುರ ಹೇಳ್ದ, ಧೃತರಾಷ್ಟ್ರ ಹೇಳ್ದ, ಬ್ಯಾಡೋ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡೋ, ನೀ ಮಾಡಿ ಸಾಕು. ಅವ್ರಿಗೆ ಹೆಂಗೋ ಸುದ್ದಿಗೋ, ನಾನೇ ಹೋಗಿ ಹೇಳಬೇಕು ಪೌಂಡ್ರಿಕ ಯಾಗ ಮಾಡೀನಿ, ನಿಮ್ದೇನು ರಾಜಸೂಯ ಅಂತ. ಇದೆಲ್ಲರೂ ಅಸುರ ಸ್ವಭಾವದ ಜನರ ಧಾರ್ಮಿಕ ಆಚರಣೆಗಳ ಹಿನ್ನೆಲೆ ಹೇಗಿರ್ತದೆ ಅಂತ ತಿಳಿಸ್ತಾನೆ ಕೃಷ್ಣ. ಹೋದ್ರಿ. ಇವರು ಎಲ್ಲಿ ಬಂದರು ಅಂದರೆ, ಎಲ್ಲಿ ಪಾಂಡವರು ಕಾಡಿನಲ್ಲಿ ವಾಸ ಮಾಡ್ತಿದ್ರಲ್ಲ ಅದರ ಎಡಬದಿಯಲ್ಲಿ ಒಂದು ಸರೋವರ. ಆ ಸರೋವರದ ದಂಡೆಯ ಮೇಲೆ ಇಳ್ಕೊಂಡು ತಾವಲ್ಲಿ ಸ್ನಾನ ಮಾಡಿ ದೊಡ್ಡ ಗದ್ದಲ ಹಾಕಿ ಪಾಂಡವರಿಗೆ ವಾರ್ತೆ ಕಳಿಸ್ಬೇಕು ಅಂತ ಇಂದ್ರದೇವರಿಗೆ ಗೊತ್ತಾಯಿತು. ಕೆಲವು ಗಂಧರ್ವರನ್ನು ಕೊಟ್ಟು ಕಳಿಸಿದ. ಆ ಎಲ್ಲ ಗಂಧರ್ವರು ಆ ನದಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡ್ತಾ ಕೂತಿದ್ದಾರೆ. ದುರ್ಯೋಧನ ಸೇವಕರು ಬಂದರು, ಇಲ್ಲ ಮತ್ತೆ ನಮ್ಮ ರಾಜ ಬರ್ತಿದ್ದಾನೆ, ನೀವು ಸರೋವರ ಬಿಟ್ಟು ಖಾಲಿ ಮಾಡಬೇಕು ಅಂತ. ಅವರಂದರು, ಯಾವ ರಾಜನು ಅಂತ ಕೇಳಿದ್ರು. ಅವರು ಯಾವ ರಾಜ ಅಂದ್ರೆ ಅವರು, ಯಾಕೆ ನಿಮಗೆ ಗೊತ್ತಿಲ್ಲೇನು ದುರ್ಯೋಧನ ಮಹಾರಾಜ ಅಂತ? ನಮಗೆ ಒಬ್ಬನ ಹೆಸರೇ ಗೊತ್ತು, ಇಂದ್ರ ಅನ್ನೋದು ಹೆಸರು ಬಿಟ್ಟರೆ ಇನ್ಯಾರ ಹೆಸರು ಗೊತ್ತಿಲ್ಲ. ಅವ್ನಿಗೆ ಹೇಳು ಅಷ್ಟು ಪರಿ ಸ್ನಾನ ಮಾಡಿದ್ರೆ ನಮ್ದೆಲ್ಲ ಮುಗಿದ ಮೇಲೆ ನಮ್ಮ ನಿರ್ಮಾಲ್ಯ ಉಳಿದಿರ್ತದ್ರೊಳಗೆ ಸ್ನಾನ ಮಾಡ್ಕೊ ಅಂತ ಹೇಳು ಅಂತ ಹೇಳಿಬಿಟ್ರು. ಅದು ಎಷ್ಟು ಅಸಹ್ಯ ಮಾಡಿದ್ರೆ ಹೇಳ್ತೀನಿ. ಅವರು ನಮ್ಮದೆಲ್ಲ ಸ್ನಾನ ಮುಗಿದ ಮೇಲೆ ಈ ನೀರು ಹೊಲಸಾಗಿರ್ತಲ್ಲ ಅಲ್ಲಿ ಬಂದು ಬೀಳು ಅಂಥೇಳಿ ಎಮ್ಮಿಗೆ ಅನ್ನೋ ಹಂಗೆ ಹೇಳಿದ್ರು ಅವರು. ಸಿಟ್ಟು ಬಂತರು, ಯುದ್ಧ ಶುರುವಾಯಿತು, ಜಗಳ ಶುರುವಾಗ್ಬಿಡ್ತು. ಅವರು ಗಂಧರ್ವರಿಗೆ ಒಂದು ಶಕ್ತಿ ಕೊಟ್ಟಿದ್ದ ಇಂದ್ರ, ಅವ್ರಿಗೆಲ್ಲ ಕೈ ಕಟ್ಟಿ ಹಾಕ್ಲಿಕ್ಕೆ ಒಂದು ವಿದ್ಯುತ್ ಅಂತ ಒಂದು ಅಸ್ತ್ರ, ಮಿಂಚು ಅಂತ ಒಂದು ಅಸ್ತ್ರ ಕೊಟ್ಟಿದ್ದ. ಎಲ್ಲರನ್ನೂ ಕಟ್ಕೊಂಡು ಹೆಡಮುರಿ ಕಟ್ಕೊಂಡು ತೊಗೊಂಡು ಹೊಂಟ್ರಿ ಅವರು. ನಮ್ಮೂರಾಗೆಲ್ಲ ಹಿಂದಕ್ಕೆ ಎರಡೂ ಕೈಗೆ ಎರಡೂ ಕಾಲಿಗೆ ಕಟ್ಕೊಂಡು ಕೆಲವು ಪ್ರಾಣಿಗಳನ್ನು ಟ್ರ್ಯಾಕ್ಟರ್ ಒಳಗೆ ಚಕ್ರಿ ಒಳಗೆ ಹಾಕ್ಕೊಂಡು ಹೋಗ್ತಿದ್ರಿ. ಅವು ಯಾವ ಪ್ರಾಣಿ ಅಂತ ನಾ ಹೇಳಬಾರ್ದು ಅಂತ ಬಿಟ್ಟಿನಷ್ಟೇ. ಹಾಕ್ಕೊಂಡು ಹೋಗ್ತಿದ್ರು ಅವನು. ಹಂಗೆ ಹಾಕ್ಕೊಂಡು ಹೋಗೋ ಕಾಲಕ್ಕೆ ದುರ್ಯೋಧನ ಮಂತ್ರಿಗಳು ಬಂದು ಪಾಂಡವರಿಗೆ ಹೇಳಿದ್ರಂತ, ನಿಮ್ಮ ತಮ್ಮನ್ನ ದೇವತೆಗಳ ಕಡೆಯವ್ರು ಹೊತ್ಕೊಂಡು ಹೊಂಟಾರ, ದಯಮಾಡಿ ಬಿಡಿಸ್ಬಾ ಅಂತ ತಿಳ್ಕೊಂಡು. ಧರ್ಮರಾಜಗೆ ಕರುಣಾಮೂರ್ತಿ, ಬಿಡಿಸ್ರಿ ಅವನು. ಭೀಮಸೇನ್ ಹೇಳಿದ, ನಾವು ಮಾಡ್ಬೇಕಾದ ಕೆಲಸ ಅವ್ರು ಮಾಡ್ಯಾರ, ಸುಳ್ಳ ನಮ್ದ್ಯಾಕೆ ಬಿಡು ಅಂದವ. ಈ ಭೀಮಸೇನ ಭಾರಿ ಶಾಣೆ ಇದ್ರಿ, ಎಲ್ಲಿ ಲಾಭ ತೊಗೋಬೇಕು ಅಲ್ಲಿ ತೊಗೋತಿದ್ರಿ. ಅಲ್ಲಣ್ಣ ನಾವು ಮಾಡಬೇಕಾದ ಕೆಲಸ ಅವ್ರು ದೇವತೆ ಮಾಡ್ಕೊಳ್ಬಿಡ್ರಿ ಇಂದ. ಅರ್ಜುನ ಅಂದ, ಹೌದು ನಮ್ಮ ಅಣ್ಣನ ಮಾತು ಖರೆ ಅದ ಅಂದ್ಬಿಟ್ಟ. ಈ ಅರ್ಜುನ ಆವಾಗ ಭೀಮಸೇನ ದೇವರು ಅಂದ್ಕೊಳ್ಳಿ ಹ್ಞೂ ಅಂತಿದ್ರಿ, ಅದೊಂದು ಚಲೋ ಇತ್ತು ಒಂದು. ಧರ್ಮರಾಜ ಅಂದ, ಹಂಗೆ ಮಾಡಬೇಡ್ರಪ್ಪ, ದಯಮಾಡಿ ತೊಗೊಂಡು ಕರ್ಕೊಂಬರ್ರಿ. ಸರಿ, ಹೋಗಿ ಅವ್ರನ್ನೆಲ್ಲರನ್ನೂ ಮನವೊಲಿಸ್ಕೊಂಡು ಕರ್ಕೊಂಡು ಬಂದರು. ಅದು ಹಾಗೆ ಇತ್ರಿ, ಕೈ ಕಾಲು ಕಟ್ಕೊಂಡು ಬಿದ್ದಿತ್ತಲ್ಲೇ. ಅವರಂದರು, ಬಿಟ್ಬಿಡ್ರಿಪ್ಪ, ಏನೋ ನಮ್ಮ ಹುಡುಗ ತಿಳಿಲಾರ್ದ ತಪ್ಪು ಮಾಡ್ಯಾನ, ಬಿಟ್ಬಿಡ್ರಿ ಅಂತ. ಧರ್ಮರಾಜ ಅವ್ರೇನನ್ಬೇಕು ಗೊತ್ತೇನ್ರಿ, ಇದ್ರದ್ದು ಕೀಲಿ ಮೇಲದ ರೀ, ತೆಳಗಿಲ್ಲ ಅಂದ್ಬಿಟ್ರು ಅವ್ರು. ಎದ್ರದ್ದು ಈಗೇನು ಅವ್ರಿಗೆ ಹಾಕಿವಲ್ಲ ಬೇಡಿ, ಇದ್ರ ಕೀಲಿ ಮೇಲದ, ಬರೀ ನಮಗೆ ಅದಷ್ಟೇ ಕೊಟ್ಟು ಕಳಿಸ್ಯಾರ, ಲಾಕು ಹಾಕಿಬಿಟ್ಟಿವಿ, ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತ. ಇಷ್ಟು ಶಾಣೆ ಇರ್ತಾರೆ ರೀ ಕೆಲವರು. ಈ ಲಾಕಿಂಗ್ ಸಿಸ್ಟಮ್ ಒತ್ತೋದಿರ್ತದೆ ನೋಡಿರಿ, ಕೀಲಿ ಸೂಟ್ಗೇಸ್ ಒಳಗೆ ಕೀಲಿ ಹಾಕಿ ಒತ್ಬಿಟ್ಟಿರ್ತಾರೆ ರೀ. ವಾ, ಎಲ್ಲಿ ಗೊತ್ತೇನ್ರಿ, ಬದ್ರಿಗೆ ಹೋಗಿರ್ತಾರೆ ನೋಡ್ರಿ. ಆ ಬದ್ರಿಗೆ ಹೋದಾಗ ಸ್ವೆಟರು, ಶಾಲು, ಕ್ಯಾಪು, ಕೈಚೀಲ, ಕಾಲ್ಚೀಲ, ಇನ್ನೇನೋ ಚೀಲಗಳು ಎಲ್ಲ ಅಲ್ಲಿ ಹಾಕಿ ಅದು ಒತ್ತೋ ಕೀಲಿ ಇರ್ತದೆ. ಕೀಲಿನೂ ಒಳಗಿಟ್ಟು ಒತ್ತಿ ಬಿಟ್ಟು ಆಚಾರ ಅಂದಿರ್ತಾರ. ಆಚಾರ ಏನಾಯ್ತು,
ಕೀಲಿ ಏನ್ರ ಆಚಾರ ಕೀಲಿಯನ್ನು ಕರ್ಕೊಂಡು ಹೋಗಿರ್ಬೇಕ್ರಿ ಯಾತ್ರಾಕಿ ಅವ್ರ ಸಲುವಾಗಿ. ಇಲ್ಲ ಸುತ್ತಿಗೆ ತೊಗೋಬೇಕು ಮತ್ತೊಂದು ಆಚಾರ. ಅದಕ್ಕೆ ಕೀಲಿ ಮ್ಯಾಲದ ಇಂದ್ರದೇವ್ರ ಕಡೆ ನಮ್ಮ ಕಡೆ ಇಲ್ಲ ಅಲ್ರೋ, ಮತ್ತು ಇಸ್ಕೊಂಬರ್ರಿ. ಆಗೋದಿಲ್ಲ ರೀ ಧರ್ಮರಾಜ, ಹಂಗೆಲ್ಲ ತಿಳ್ಕೊಬೇಡ್ರಿ. ಕೊನೆಗೇನು ಹೇಳಿದ್ರೆ ಗೊತ್ತೇನ್ರಿ, ಯಾರು ಪತಿವ್ರತ ಸ್ತ್ರೀಯರಿದ್ದಾರೋ ಅವರು ಬಂದು ಅದನ್ನು ಮುಟ್ಟಿದರೆ ಅದು ಬಿಚ್ಚಿಗೋತದ ಅಂತ ಹೇಳ್ಬಿಟ್ರಿ. ಧರ್ಮರಾಜ ಅಂದ ಹಿಂಗೆ ದುರ್ಯೋಧನ ಹೆಂಡತಿ ಬಂದಾಳ, ಕರಿಪ ಆಕಿಗೆ ಭಾನುಮತಿ ಕರಿ ಅಂದರು. ಬಂದರು, ಎಲ್ಲರೂ ಅವ್ರವ್ರ ಗಂಡಂದ್ರಿಗೆ ಒದಲಿಕತ್ತಾರ, ಪೆಕಾ 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 ಒದಲಿಕತ್ತಾರ. ಒಂದು ಆನಂದ ಆಗಿತ್ತು ರೀ ಅವ್ರಿಗೂ, ಹೆಣ್ಮಕ್ಳಿಗೆ. ಎಷ್ಟು ಜನ್ಮದಿಂದ ಕಾಯ್ತಿದ್ರು ಗಂಡಂದ್ರಿಗೆ ಒದಿಬೇಕು ಅಂತ ತಿಳ್ಕೊಂಡು. ಎಷ್ಟು ಜನ್ಮ ತಪಸ್ಸು ಮಾಡಿದ್ರು ಅವರು. ದೇವತೆಗಳು ವರಪ್ರಸಾದ ಎಂದೋ ಒಮ್ಮೆ ಕೊಡ್ತಾರೆ, ದೇವತೆಗಳು ಗಂಡರಿಗೆ ಒದಿಯೋಂಥ ಚಾನ್ಸು ಅಂತ ಗೊತ್ತಾಯ್ತು ಅವರಿಗೆ. ಜಾಡಿಸಿ ಒದ್ರಿ. ದುರ್ಯೋಧನ ಹೆಂಡತಿ ಒದ್ರು, ಬಿಚ್ಚಲಿಲ್ರಿ ಅದೇನು. ಗಂಧರ್ವರಂದರು, ಪತಿವ್ರತ ಸ್ತ್ರೀಯರು ಒದ್ರೆ ಬಿಚ್ಚದ ಅಂತ ಅಂದಿದ್ವಿ, ಮುಗ್ದಂಗಾತ ಹಂಗಾರ ಎಲ್ಲಾರ್ದು ಪಾತಿವ್ರತ್ಯ ಅಂದ್ರೆ ಅವರು. ಕೊನೆಗೆ ಇನ್ಯಾರಿಲ್ಲ, ಆ ದ್ರೌಪದಿನ ಕರೀರಿ, ಅಕ್ಕಿಗೆ ಒಂಚೂರು ಒದಿ ಅಂತ ಹೇಳ್ರಿ ಅಂದರು. ಈ ದುರ್ಯೋಧನ ದುಶ್ಯಾಸನ ಎಲ್ಲ ಸಭೆಯಲ್ಲಿ 5 ಜನರನ್ನು ಕಟ್ಟಿಕೊಂಡವಳೇನು ಪತಿವ್ರತ, 6ನೇದು ಕಟ್ಟಿಕೊಂಡ್ರೆ ನಿನಗೇನು ಗಂಟು ಹೋಗ್ತದೆ ಅಂತ ಮಾತಾಡಿದ್ದ ಇವನು. ಅವಳು ಬಂದು ಒದಿಬೇಕಲ್ಲ, ಈಗ ಒದಿಲಿಲ್ಲ ಪಾಪ ಹೆಣ್ಮಗಳು, ಸುಮ್ಮನೆ ಮುಟ್ಟಿದ್ಲು ಅಷ್ಟೇ, ಕೀಲಿ ಕೈಯೆಲ್ಲ ಕಚ ಕಚ ಅಂತ ಬಿದ್ಕೊಂಡು ಕುತ್ಕೊಂಡ್ಬಿಡ್ತು. ಇವನು ಮಾಡಲಿಕ್ಕೆ ಹೋದದ್ದು ತನ್ನ ಯಜ್ಞ, ತನ್ನ ಪೌರುಷ ತೋರಿಸ್ಕೊಳ್ಬೇಕು ಅಂತ ಹೋದ, ಕೆಟ್ಟ ಅಸಹ್ಯ ಮಾಡ್ಕೊಂಡು ಬಂದ. ಅದಕ್ಕೆ ಇವರಿಗೆ ದಂಭದಿಂದ ಸೊಕ್ಕಿನಿಂದ ಯಜ್ಞವನ್ನು ಮಾಡ್ತಾರೆ. ವಿಧಿ ಇರೋದಿಲ್ಲ, ಅದಕ್ಕೇನು ಒಂದು ಲಕ್ಷ್ಯ ಇರೋದಿಲ್ಲ, ಒಂದು ಗುರಿ ಇರೋದಿಲ್ಲ. ಇದು ಧಾರ್ಮಿಕ ಜೀವನ ಅವರದ್ದು ಅಂತ. ಇನ್ನು ಆಧ್ಯಾತ್ಮಿಕ ಹೆಂಗಿರ್ತದೆ ಅವರಲ್ಲಿ, ಶಾಸ್ತ್ರದ ಬಗ್ಗೆ, ಜಗತ್ತಿನ ಬಗ್ಗೆ, ದೇವರ ಬಗ್ಗೆ ಹೆಂಗೆ ತಿಳ್ಕೊಂಡಿರ್ತಾರವರು, ಅದಕ್ಕೂ ಕೃಷ್ಣ ಉತ್ತರ ಹೇಳ್ತಾನೆ. ಅವರಿಗೆ ಈ ಜಗತ್ತಿಗೆ ಒಬ್ಬರು ಸೃಷ್ಟಿಕರ್ತೃವಾದ ದೇವರಿದ್ದಾನೆ ಅಂತ ಒಪ್ಪಿಕೊಳ್ಳೋದಿಲ್ಲ. ಏನು ಆಶ್ಚರ್ಯ ರೀ ಎಲ್ಲಾದರೂ. ಅದನ್ನು ಭಾಳ ಚಂದ ಹೇಳ್ಯಾನ್ರಿ ಅವನು ಕೃಷ್ಣ. ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಈ ಮಾತಿನಲ್ಲಿ ಕೃಷ್ಣ ಅಸುರ ಸ್ವಭಾವದವರ ಜಗತ್ತಿನ ಸೃಷ್ಟಿಯ ಬಗ್ಗೆ ಇರುವ ದೃಷ್ಟಿಕೋನ ಏನು, ಅವರೇನು ಹೇಳ್ತಾರೆ? ಅಸತ್ಯಂ, ಈ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತ ಅಂತಿಲ್ಲ, ಸ್ಥಿತಿಕರ್ತ ಅಂತಿಲ್ಲ, ಲಯಕರ್ತ ಅಂತಿಲ್ಲ. ಈ ಜಗತ್ತು ಯಾರೊಬ್ಬರಿಂದಲೂ ಸೃಷ್ಟಿಯಾಗಿಲ್ಲ. ಇದು ಅಸುರರ ನಿಲುವು. ಮತ್ತು ಕ್ರಮವಾಗಿ ಜನಿಸ್ತದೆ. ಯಾವಾಗಲೂ ಜಗತ್ತು ಒಮ್ಮಿಂದೊಮ್ಮೆಲೆ ಹುಟ್ಟೋದಿಲ್ಲರಿ, ಅದು ಉದಬುಕ್ಕಂತೂ ಅಷ್ಟು ಬರೋದಿಲ್ಲ. ಈಗ ಮನೆ ಅಂತನ್ನೋದು ಕಟ್ಟುವಾಗಲೂ ಕೂಡ ಮೊದಲು ತೆಳಗಿನ ಪಿಲ್ಲರ್ ಹಾಕಬೇಕು, ಆಮೇಲೆ ಗೋಡೆಗಳು, ಆಮೇಲೆ ಮೇಲಿನ ಛತ್ತು. ಕ್ರಮ ಇದೆ ಇಲ್ವೋ? ಅವರು ಎಂದೂ ಕ್ರಮವನ್ನು ಒಪ್ಪಿಲ್ಲ. ಕೃಷ್ಣ ಇದೇ ಗೀತೆಯ 3ನೇ ಅಧ್ಯಾಯದಲ್ಲಿ ಹೇಳುವಾಗ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಇವನ್ನೆಲ್ಲ ಕ್ರಮ ಹೇಳಿದ್ದಾನೆ. ಮಳೆ ಬರಬೇಕು, ಅನ್ನ ಬರಬೇಕು, ಯಜ್ಞ ಬೇಕು, ಎಲ್ಲ ಕ್ರಮ ಹೇಳಿದ್ದಾನೆ. ಆದರೆ ಅವರು ಯಾವ ಕ್ರಮಗಳನ್ನು ಒಪ್ಪೋದಿಲ್ಲ. ಅಸಲಿಗೆ ಈ ಜಗತ್ತು ಅನ್ನುವುದೊಂದು ಇದೆ ಅಂತೆ ಒಪ್ಪುವುದಿಲ್ಲ. ಮತ್ತು ಈ ಜಗತ್ತಿಲ್ವಾ, ಇದೆ ಅಂತ ಅನಿಸ್ತದೆ ಅಂತ ಬರೀತಾರೆ. ಕಿಮನ್ಯತ್ ಕಾಮಹೈತುಕಂ, ಇದು ನಮ್ಮ ಭ್ರಾಂತಿಯಿಂದ ತೋರುವುದು. ನಾವು ಹೇಳ್ತಿರೋ ಮಾತಲ್ಲ, ಕೃಷ್ಣ ಹೇಳುವ ಮಾತಿದು. ಕಾಮಕ್ಕೆ ಕಾರಣವಾದ ಅಜ್ಞಾನ, ಭ್ರಾಂತಿ ಇದೆಯಲ್ಲ, ಆ ಭ್ರಾಂತಿಯಿಂದ ಈ ಜಗತ್ತು ತೋರ್ತದೆ ಹೊರತಾಗಿ ವಾಸ್ತವಿಕವಾಗಿ ಇಲ್ಲ. ಕೆಲವೊಮ್ಮೆ ಹಂಗೆ ಆಗ್ತಿರ್ತದೆ ರೀ. ವೈಶಾಖ ಮಾಸ ನಡೆದದೀಗ. ವೈಶಾಖ ಮಾಸದಾಗ ಮಧ್ಯಾಹ್ನ ಹೊತ್ತಿನಾಗ ಬಿಸಿಲಾಗಿ ಹೊಂಟಿದ್ವಿ ಅಂದರೆ ಇಲ್ಲದೇ ಇದ್ದ ಪದಾರ್ಥಗಳೆಲ್ಲ ಕಾಣಲಿಕ್ಕೆ ಶುರು ಮಾಡ್ತಿರ್ತಾವೆ ನಮಗೆ. ಬಿಸಿಲಾಗ ನೀರು ಹರಿದಂಗೆ ಕಾಣಿಸ್ತಿರ್ತದೆ ರೋಡ್ ಮೇಲೆ. ಭಾಳ ಬಿಸಿಲಿತ್ತು ಅಂತ ಇಟ್ಕೊಳ್ರಿ, ನೀರು ಹರಿದಂಗೆ ಕಾಣಿಸ್ತಿರ್ತದೆ. ನೀರು ಇರೋದಿಲ್ಲ ಅಲ್ಲಿ, ಆದರೆ ಕಾಣಿಸ್ತದೆ. ಹಾಗಾದರೆ ಆ ನೀರು ಎದರ ಉಪಜ ಇದು, ಎದರ ಸೃಷ್ಟಿ ಇದು? ನನ್ನ ಅಜ್ಞಾನ ಅಥವಾ ಭ್ರಾಂತಿಯ ಸೃಷ್ಟಿ ಇದು. ಇದನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಅಸುರರಂತಾರಂತೆ ಇಡಿಯಾದ ಜಗತ್ತು ಇದು ನಮ್ಮ ಭ್ರಾಂತಿಯಿಂದ ಕಲ್ಪಿತವಾದದ್ದು. ಜಗತ್ತಿಲ್ಲೇ ಇಲ್ಲ, ಇಲ್ಲದ ಅಂತ ಇಲ್ಲೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಭಾರಿ ವಿಚಿತ್ರ ರೀ. ಕತ್ಲಿ ಒಳಗೆ ಬಟ್ಟಿ ತುಳಿದೋ ಹಗ್ಗ ತುಳಿದೋ ಚಿರಿರ್ತಾರೆ ನೋಡ್ರಿ. ಏನು ಚಿರಿರ್ತಾರೆ? ಹಾವು ಒಂದು ಚಿರಿರಂಗಿಲ್ಲ. ಎಲ್ಲದ ಹಾವದು? ಇಲ್ಲೇ ಇಲ್ಲರಿ, ಇಲ್ಲದ ಅದು ಅಂದಮೇಲೆ ಹೊರಗಿಲ್ಲೇ ಇಲ್ಲ, ಒಳಗದ ಅದ. ಹಂಗಾರೆ ಈ ಜಗತ್ತು ಪೂರ್ಣ ಒಳಗದ, ಹೊರಗಿಲ್ಲೇ ಇಲ್ಲ ಅಂತ ಹೇಳೋರಿದ್ದಾರೆ. ಕೃಷ್ಣ ಅಂತಾನೆ ಇದೆಲ್ಲ ವಾದಗಳು ಅಸುರರ ವಾದಗಳು. ಯಾವುದೇ ಕಾರಣಕ್ಕೂ ಇವರನ್ನು ನಂಬಲಿಕ್ಕೆ ಹೋಗಬೇಡ್ರಿ. ಇದು ಅವರ ಆಧ್ಯಾತ್ಮಿಕ ಬದುಕು. ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕಾಹ, ದೇವರನ್ನು ದ್ವೇಷ ಮಾಡ್ತಾರಂತೆ. ಎಷ್ಟು ದ್ವೇಷ ಮಾಡ್ತಾರೆ ಅಂದರೆ ಮೊದಲಿಗೆ ಇಲ್ಲ ಅಂತ ಅಲ್ಲಗಳಿತಾರೆ. ಇದು ಫಸ್ಟ್ ದ್ವೇಷ, ನೆನಪಿಟ್ಟುಕೊಳ್ರಿ. ದೇವರ ಮೇಲೆ ದ್ವೇಷ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅಂದರೆ ಇಲ್ಲ, ಮೊದಲು ದೇವರಿಲ್ಲ. ಇನ್ನು ಅಕಸ್ಮಾತ್
ಇದ್ದದ್ದಾದರೆ ನಾನೇನು ಕೆಲಸ ಮಾಡೋಂಗಿಲ್ಲ, ಮಾಡಿಸ್ಲಿ ನೋಡೋಣ ದೇವ್ರ ನನ್ನ ಕಡೆಯಿಂದ ಅಂತ ಸ್ಪರ್ಧೆಗೆ ಸವಾಲು ಹೊಡ್ತಾರಂಥವರೆಲ್ಲ. ಎಲ್ಲ ಎಂಥ ಹುಚ್ಚುತನ ಇದೆಲ್ಲ. ಆದರೂ ಒಂದು ಧಾರ್ಮಿಕ ಸನ್ಯಾಸಿಗಳಿರುವ ಸಭೆಯಲ್ಲಿ ಒಂದು ವಾಕ್ಯಾರ್ಥ ನಡೀತಾ ಇತ್ತು ದೇವರ ಬಗ್ಗೆ. ದೇವರು ಹಾಗಿದ್ದಾನೆ, ಹೀಗಿದ್ದಾನೆ, ದೇವರಿದ್ದಾನೆ ಅಂತ. ಒಬ್ಬ ತೀರಾ ನಾಸ್ತಿಕ ಕೂತಿದ್ದರೆ ಅವನು. ಆ ತೀರ ನಾಸ್ತಿಕ ಕೂತಿದ್ನಲ್ಲ, ಆತ ಎದ್ದು ನಿಂತ. ಅವನು ಹೇಳಿದ, ನಾನು ನಿಮ್ಮ ದೇವರಿಗೊಂದು ಚಾಲೆಂಜ್ ಕೊಡ್ತೇನೆ ಇವತ್ತು. ನೀವಿಷ್ಟು ಮಾತಾಡ್ಲಿಕ್ಕತ್ತಿರಲ್ಲ ಸನ್ಯಾಸಿಗಳೆಲ್ಲ ಕೂತ್ಕೊಂಡು. ನಿಮ್ಮ ದೇವರು ನಿಜವಾಗಿ ಇದ್ದದ್ದಾದರೆ, ಅವನು ಇರೋದು ಅಂತ ಆದರೆ ಈಗಿಂದೀಗ ನನ್ನನ್ನು ಕೊಲ್ಲಲಿ. ಅವನು ಕೊಲ್ಲಿ ಅಂದರೆ ದೇವರಿದ್ದಾನೆ ಅಂತ ಒಪ್ಕೊಳ್ತೇನೆ ಅಂತ. ಮೆಲ್ಲಗೆ ಬಾಜು ಕೂತವ್ರು ಯಾರೋ ಒಬ್ಬರು ಅಂದ್ರಂತ, ನೀ ಸತ್ತು ಹೋದ್ಮೇಲೆ ಒಪ್ಕೋತಿ ಏನೋ ಅಂದರು. ನೀ ಸತ್ತು ಹೋದ್ಮೇಲೆ ಒಪ್ಕೋತಿ ಏನೋ ಅಂದರು. ಅದಕ್ಕೊಬ್ಬರು ಸ್ವಾಮಿಗಳು ಎದ್ದು ನಿಂತು ಹೇಳಿದ್ರು, ಅಪ್ಪ ದಯಮಾಡಿ ಇಂಥ ಮಾತುಗಳನ್ನು ಆಡಬೇಡ. ಯಾಕೇನು ಕೇಳಿದ, ಅಲ್ರಿ ನಿಮ್ಮ ದೇವರು ಇದ್ದದ್ದಾದ್ರೆ ನಾನು ಕೊಲ್ಲಿ ಅಂತ. ಆಗ ಅವರೊಂದು ಸುಂದರವಾದ ಮಾತು ಹೇಳಿದರು, ದೇವರಿಗೆ ಇನ್ನೂ ಇಂತಹ ಹೀನ ಸ್ಥಿತಿ ಬಂದಿಲ್ಲ. ಏನು, ತಾನು ಇದ್ದೇನೆ ಅಂತ ತೋರಿಸಿಕೊಳ್ಳಿಕ್ಕೆ ಒಬ್ಬರನ್ನ ಕೊಲ್ಲುವ ಸ್ಥಿತಿ ಅವನಿಗಿನ್ನೂ ಬಂದಿಲ್ಲ ಅಂತ ಹೇಳಿದರು ಅವರು. ದೇವರಿಗೆ ತನ್ನ ಅಸ್ತಿತ್ವವನ್ನು ತೋರಿಸಿಕೊಳ್ಳಿಕ್ಕೆ ಇನ್ಯಾರನ್ನೋ ಕೊಲ್ಲಬೇಕಾದ ಅನಿವಾರ್ಯತೆ ಇಲ್ಲ. ನಿನ್ನ ಮೂಢತನ ಅದು, ಹೋಗಿ ನಡೆ ಅಂತ ಹೇಳಿ ಕಳಿಸಿದ್ರಂತೆ. ಅದಕ್ಕೆ ಎಂದೂ ದೇವರನ್ನು ಇರಗೊಡೋದಿಲ್ಲ. ಇದ್ದರೂ ದ್ವೇಷ ಮಾಡ್ತಾರೆ, ತನ್ನಲ್ಲಿ ಪರರಲ್ಲಿ ಎಲ್ಲ ದ್ವೇಷ ಮಾಡ್ತಾರೆ. ಇದು ಅವರ ಆಧ್ಯಾತ್ಮಿಕ ಜೀವನ. ಮೂರನೇದ್ದು ಅವರ ಸಾಮಾಜಿಕ ಜೀವನ ಏನು ಗೊತ್ತೇನು? ಅವರದ್ದು ಒಂದೇ ಉದ್ದೇಶ, ಹಣ ಗಳಿಸುವುದು, ಎಂಜಾಯ್ ಮಾಡುವುದು. ಎರಡೇ, ಗಳಿಸುವುದು ಮತ್ತು ಭೋಗಿಸುವುದು. ಕೃಷ್ಣ ಹೇಳಿದ್ದ, ನಾನು ಹೇಳಿದ್ದಲ್ಲ, ಅದನ್ನು ಎಷ್ಟು ಚಂದ ಹೇಳ್ತಾನೆ ಆ ಮಾತುಗಳನ್ನು. ಅಂದರೆ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಹ. ದುಡ್ಡು ಗಳಿಸಿದೆವ, ತಿಂದೆವ, ಉಂಡೆವ, ಇದೇ ನಮ್ಮದು ಕೊನೆಯದು, ಲಾಸ್ಟ್. ಅಕಸ್ಮಾತ್ ದುಡ್ಡು ಸಿಗಲಿಲ್ವಾ ನಿಮ್ಮ ಭೋಗಕ್ಕೆ, ಸಾಲ ಮಾಡಿರಿ. ಅಲ್ಲೋ, ಸಾಲ ಮಾಡಿ ಮತ್ತೆ ತೀರಿಸಬೇಕಲ್ಲ, ತೀರಿಸ್ರಿ ಅಂತ ಯಾರು ಹೇಳ, ಸಾಲ ಮಾಡಿರಿ ಅಂತ ಇಷ್ಟೇ ಹೇಳಿಗತ್ತೀವಿ ಅಂತಾರೋ. ಯಾಕೆಂದರೆ ಸಾಲ ನೀವು ಮಾಡಿರಿ, ಮನ್ನಾ ಮಾಡಲಿಕ್ಕೆ ಕೆಲವು ಹುಚ್ಚುಗಳು ರೆಡಿ ಅವ. ಸಾಲ ನೀವು ಮಾಡಿರಿ, ಮನ್ನಾ ಮಾಡಲಿಕ್ಕೆ ಕೆಲವು ಹುಚ್ಚುಗಳು ರೆಡಿ ಅವ. ಯಾರಾದರೂ ಸಾಲ ಮಾಡಿದವ್ರು ಮನ್ನಾ ಮಾಡ್ತೀರಿ ಅಂದರೆ ಜಗತ್ತು ಮುಳುಗಿ ಹೋಗೋದಿಲ್ಲ, ಕಾಮನ್ ಸೆನ್ಸ್ ಇಲ್ಲ. ಅವರಿಗೆ ಸಹಾಯ ಮಾಡಿರಿ, ಸಾಲ ಮಾಡಿದವರಿಗೆ ಸಾಲ ತೀರಿಸುವ ಕ್ರಮಗಳನ್ನು ಹೇಳಿಕೊಡ್ರಿ, ಅದಕ್ಕೆ ಅನುಕೂಲ ಮಾಡಿರಿ. ಮನ್ನಾ ಮಾಡ್ತೀನಿ ಅಂದರೆ ಏನದು, ಎಲ್ಲಾದರೂ ಎಂಥ ಮೂರ್ಖತನದ ಅದಕ್ಕೆ ಹೇಳಿದರು, ಸಾಲ ಮಾಡಿರಿ. ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಸತ್ತು ಹೋದ್ಮೇಲೆ ಕೇಳವ್ಯಾವ ಹೇಳವ್ಯಾವ ರೀ. ಇದೆಲ್ಲ ಅವರ ವಾಕ್ಯಾರ್ಥಗಳಂತೆ. ಇವರು ಸಾಮಾಜಿಕ ಬದುಕು. ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತ್ಯಜ್ಞಾನ ವಿಮೋಹಿತಾ. ಚಂದ ತಿಂತೀನಿ, ಉಣ್ತೀನಿ, ಇನ್ನೊಬ್ಬರಿಗೆ ಬೇಕಾದ ಕೊಡ್ತೀನಿ, ಎಂಜಾಯ್ ಮಾಡಿ ಸತ್ತು ಹೋಗ್ತೀನಿ. ಯಾಕೆಂದರೆ ಬರೋದು ಅಂತ ಒಂದು ಜನ್ಮ ಇಲ್ಲ. ಇದು ಅವರ ಸಾಮಾಜಿಕ ಬದುಕು. ನೋಡ್ರಿ ಎಷ್ಟು ಕೃಷ್ಣ ಅವತ್ತೇ ಸಂಗ್ರಹ ಮಾಡಿ ಹೇಳ್ತಾನೆ ಇವ್ರನ್ನೆಲ್ಲ. ಇದು ಮುಗಿದ ಮೇಲೆ 16ನೇ ಅಧ್ಯಾಯದ 2 ಪಾಯಿಂಟು ಮುಗಿಸಿ 17ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿ ನಿಲ್ಲಿಸಿಬಿಡ್ತೇನೆ. ನಾಳೆ 17ನೇ ಅಧ್ಯಾಯ ನೋಡೋಣವಂತೆ. ಏನು 16ನೇ ಅಧ್ಯಾಯದ ಕೊನೆಯದು? ನರಕದ ಬಾಗಿಲು 3 ಅಂತ ಹೇಳಿದ್ದೆ ನಿನ್ನೆ. ನರಕದ ಬಾಗಿಲು 3. ಯಾವುದವು ನರಕದ ಬಾಗಿಲು? ಎಲ್ಲವ ನರಕದ ಬಾಗಿಲು? ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಅರ್ಜುನ, 3 ನರಕದ ಬಾಗಿಲುಗಳವಪ್ಪ, ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಅವ. ಬಾಗಿಲು ಇಲ್ಲಿದ್ದಾಗ ಅದು ಉಳಿದದ್ದು ಇಲ್ಲೇ ಇರಬೇಕಾಗ್ತದೆ. ಬಾಗಿಲು ಒಂದು ಕಡೆಗೆ, ಮನೆ ಒಂದು ಕಡೆಗೆ ಇರ್ಲಿಕ್ಕೆ ಬರೋದಿಲ್ಲರಿ. ಆಚಾರ ನಮ್ಮ ಮನೆ ಬಾಗಿಲ ಇಲ್ಲದ, ಮನೆ ಅಲ್ಲದ ಅಂತ ಯಾರೂ ಅನ್ಲಿಕ್ಕೆ ಬರೋದಿಲ್ಲ. ಅಷ್ಟು ಬುದ್ಧಿವಂತರು ಇನ್ನೂ ಹುಟ್ಟಿಲ್ಲ ಜಗತ್ತಿನಲ್ಲಿ. ಬಾಗಲವೂ ಮನೆಯೂ ಒಟ್ಟಿಗೆ ಕೂಡಿರಬೇಕು. ಹಾಗಾದರೆ ಕೃಷ್ಣ ನರಕದ ಬಾಗಿಲುಗಳನ್ನು ಹೇಳುತ್ತಿದ್ದಾನೆ ಅಂದರೆ ನರಕವೂ ಇಲ್ಲಿಯೇ ಇರಬೇಕು. 3 ಬಾಗಿಲು, ಮನೆಗೆ 3 ಬಾಗಿಲು. ಭಾಳ ಚಂದದ್ರಿ. ಹಿಂದಕ್ಕೆ ನಾ ಸಣ್ಣವಿದ್ದಾಗ ಒಂದು ಟಿವಿಯಾಗ ಸೀರಿಯಲ್ ಬರ್ತಿತ್ತು ರೀ, ಮನೆಯೊಂದು 3 ಬಾಗಿಲು ಅಂತ ತಿಳ್ಕೊಂಡು ಹೇಳಿ. ನಂಗೆ ಇನ್ನೂ ನೆನಪದ. ಆಚಾರ ನೀವು ಸೀರಿಯಲ್ ನೋಡ್ತಿದ್ದೇನ್ರಿ? ನಾನು ನೋಡೋ ಪರಿಸ್ಥಿತಿ ಇದ್ದಿದ್ದಿಲ್ಲ, ಕಿವಿಗೆ ಬೀಳ್ತಿದ್ದು ಶಬ್ದ ಪ್ರಾರಬ್ಧ ಕರ್ಮಕ್ಕೆ. ಅದಕ್ಕೆ ಮನೆಯೊಂದು 3 ಬಾಗಿಲು ಸೀರಿಯಲ್ ಬರ್ತಿತ್ತು ರೀ. ಪಾಪ ನೀವೆಲ್ಲ ನೋಡಿರ್ತೀರಿ ಹಳಬಳು. ಅದಕ್ಕೆ ಆ ಹಳಬರಿಗೆ ಗೊತ್ತಿರ್ತದೆ. ಮನೆಯೊಂದು, ಆ 3 ಬಾಗಿಲು, ನರಕಕ್ಕೆ 3 ಬಾಗಿಲು ಯಾವುದು? ಕಾಮ, ಕ್ರೋಧ, ಲೋಭ. ಇವು 3 ಏನಿವೆ ಅಲ್ಲ, ಇವು ನರಕದ ಬಾಗಿಲುಗಳು. ಬಹಳ ವಿಚಿತ್ರ. ಸ್ವರ್ಗದ ಬಾಗಿಲು ಯಾವುದು, ನರಕದ ಬಾಗಿಲು ಯಾವುದು ಅಂದರೆ ಕೃಷ್ಣ ಅಂತಾನೆ ನರಕದ ಬಾಗಿಲಿನ ಬಗ್ಗೆ ಹೇಳ್ತೀನಿ. ಕಾಮಃ ಕ್ರೋಧ ತಥಾ ಲೋಭಂ ತಸ್ಮಾದೇತತ್ರಯಂ ತ್ಯಜೇತ. ಈ 3 ಬಿಟ್ರಿ
ನರಕಕ್ಕೆ ಹೋಗುವುದಿಲ್ಲ. ಈ ಮೂರನ್ನು ಹಿಡ್ಕೊಂಡ್ರಿ ನರಕಕ್ಕೆ ಹೋಗ್ತೀರಿ. ಅದರ ಅರ್ಥ ಏನು? ನರಕ ಎಲ್ಲೋ ಇದೆ ಅಂತ ತಿಳಿಲೇಬೇಡ್ರಿ. ದೇವರು ದೇವಹೂತಿಗೆ ಉಪದೇಶ ಮಾಡ್ತಾನೆ, ಕಪಿಲ ನಾಮಕ ಪರಮಾತ್ಮ. ಅಮ್ಮ, ಜನ ಎಲ್ಲ ಇತ್ತೀಚೆಗೆ ಪರಲೋಕಗಳನ್ನು ಒಪ್ಕೊಳ್ಳೋದು ನಿಲ್ಲಿಸಿಬಿಟ್ಟಾರೆ. ಅವತ್ತೇ ಗೊತ್ತಿತ್ತು ದೇವರಿಗೆ ಹಿಂಗೆ ಮಾತಾಡ್ತಾರೆ ಇವರು ಅಂತ. ಎಲ್ಲದ ನರಕ, ಎಲ್ಲದ ಸ್ವರ್ಗ, ಎಲ್ಲದ ಸುಳ್ಳು ನೀವ ಮಾಡ್ಕೊಂಡದ್ದು, ಆಚಾರಗಳು ಬರ್ಕೊಂಡದ್ದು ಪುರಾಣದೊಳಗೆ. ನೀವ ಸ್ವರ್ಗ ಬರ್ಕೊಂಡ್ರಿ, ನೀವ ನರಕ ಬರ್ಕೊಂಡಿರಿ. ಯಾಕಂದ್ರೆ ನಿಮ್ಮ ಲಾಭಕ್ಕೆ ಸ್ವರ್ಗ ನರಕಗಳನ್ನು ಬರ್ಕೊಂಡದ್ದು, ಪುಣ್ಯ ಪಾಪಗಳನ್ನು ಬರ್ಕೊಂಡದ್ದು ಕೆಲವೊಮ್ಮೆ ಹಾಗೆ ಆಗಿರ್ತದೆ ರೀ. ಅದು ನೋಡಿದರೆ ಈ ಆಚಾರ್ಯರು ಹೇಳಿದರೆ ಅದು ಅವ್ರ ಲಾಭಕ್ಕೆ ಬರ್ಕೊಂಡಂಗೆ ಕಾಣಿಸ್ತಿರ್ತದೆ ರೀ. ಒಬ್ಬ ಹುಡುಗ ಪಾಪ ಹಿಂದಕ್ಕಿನ ಕಾಲ ರೀ, ಇದು ಈಗಿನ ಕಾಲಲ್ಲ. ಈಗೆಲ್ಲ ಏನು ದೋಷದಂಡು ಇಲ್ಲೇ ಇಲ್ಲರಿ. ಹಿಂದಕ್ಕಿನ ಕಾಲಕ್ಕೆ ಸಾಲಿ ಮುಂದೆ ಇವು ನೀರಿನಾಗ ನೆನೆಸಿ ಉಪ್ಪು ಹಚ್ಚಿದ ಶೇಂಗಾ ಇಟ್ಟಿರ್ತಿದ್ರಿ. ಅವು ತಿನ್ನಬಾರ್ದು ಅಂತ ಒಂದು ಪದ್ಧತಿ ಇತ್ತು ರೀ ಹಿಂದಕ್ಕೆಲ್ಲ. ಈಗ ಅವೇನು ದೋಷ ಹೋಗ್ಬಿಟ್ಟಾವೆಲ್ಲ ಹೋಗ್ಬಿಟ್ಟಾವ ಈಗೆಲ್ಲ. ಅವು ತಿನ್ನಬಾರ್ದು ಅಂತ ಇತ್ತು. ಪಾಪ ಒಬ್ಬ ಹುಡುಗ ತಿಳಿಲಾರ್ದ ತಿಂದು ಬಿಡ್ತೀರಿ. ಅದು ತಿಂದು ಕೂಡ್ಲಾರ್ದ ಮನೆಗೆ ಬಂದು ಅದು ಬಾಯಿ ಆಡ್ಸ್ಕೋತ ಬಂತು. ಅಪ್ಪ ಕೇಳ್ದ, ಏನೋ ಏನು ತಿಂದಿ ಎಂದ. ಮನೆ ಮುಂದೆ ಹಾಕಿ ಬೂಬಿ ಹಚ್ಕೊಂಡು ಕೂತಿದ್ಲಲ್ಲ, ಶೇಂಗಾ ತಿಂದುಬಿಟ್ಟೆ ಎಂದ. ಗೊತ್ತಾತಲ್ಲ ಏನಂತ ಹೇಳಿದ್ದೀನಿ, ಭಾಳ ಹೆಚ್ಚಿಗೆ ಹೇಳಬಾರ್ದು. ಅಪ್ಪಗೆ ಸಿಟ್ಟು ಬಂದು ಹೋತು. ಅವತ್ತಿನ ಕಾಲ ಭಾಳ ಮಡಿ ಮೇಲೆಗೆ ಆಚಾರ ಫಡ 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 ಹೊಡೆದ. ಪಾಪಿ ಶೇಂಗಾ ತಿಂದುಬಿಟ್ಟೆಲ್ಲೋ, ಎಲ್ಲರ ಶೇಂಗಾ ತಿಂದುಬಿಟ್ಟೆಲ್ಲೋ, ಏನು ಮಾಡ್ಬೇಕಿನ್ನ ಅಂತ ಪಾಪ ಹೊಡ್ಕೋತ ಆಚಾರ ಮನೆಗೆ ಹೋದವ. ಆಚಾರ ಕೂತಿದ್ರಿ. ಶುಕ್ರ ಅಸ್ತ, ಶನಿ ಅಸ್ತ, ಗುರು ಅಸ್ತ ಆಗಿಬಿಟ್ಟಿತ್ತು. ಆಚಾರ್ಯರ ಏನು ಇದ್ದಿದ್ದಿಲ್ಲ, ಇನ್ಕಮ್ಮು ಔಟ್ ಗೋಯಿಂಗ್ ಏನು ಇದ್ದಿದ್ದಿಲ್ಲ. ಆಚಾರ ವಿಚಾರ ಮಾಡ್ಲಿಕ್ಕತ್ತಿದ್ರು. ಏನರ ಒಂದು ಗಿರಾಕಿ ಬಂದ್ರೆ ಸಾಕು ಅಂತ ತಿಳ್ಕೊಂಡು ಬರೋಬ್ಬರಿ ಬಂದನಿವ. ಆಚಾರ, ಏನು ನಮ್ಮ ಹುಡುಗ ಬೂಬಿ ಶೇಂಗಾ ತಿಂದುಬಿಟ್ಟಾನ. ಶೋ, ಆಚಾರಿಗೆ ಒಳಗಿಷ್ಟು ಖುಷಿ ಆಗಿಬಿಟ್ಟದ. ತೋರಿಸ್ಕೊಳ್ಳೋ ಹಂಗಿಲ್ಲ ರೀ, ಮ್ಯಾಲೆ ತೋರಿಸ್ಕೋಬಾರ್ದ್ರಿ, ಹಂಗಿಲ್ಲ. ಒಳಗೆ ಖುಷಿ ಆಗಿದ್ದು ತೋರಿಸ್ಕೊಳ್ಳೋ ಹಂಗಿಲ್ಲ. ಹೌದಾ, ತಡಿಪ ಧರ್ಮಶಾಸ್ತ್ರ ತೆಗೆದು ನೋಡ್ತಾ. ಯಾಕಂದ್ರೆ ಮಹಾಪಾಪ, ಅದು ಮಹಾಪಾಪ ಅಂತ ಹೇಳಿ ತೆಗೆದು ನೋಡಿದ್ರು. ಇಲ್ಲ, 3 ಸರ್ತಿ ಪವಮಾನ ಹೋಮ ಮಾಡಿಸಿದ್ರೆ ಅಷ್ಟು ಪಾಪ ಹೋಗ್ತದೆ ಅವ ಅಂದ. 3 ಪವಮಾನ ಹೋಮ. ಆಚಾರ ಸ್ವಲ್ಪ ಹೆಂಗಾರ ಮಾಡಿ ಕಡಿಮೆ ಮಾಡಿರಪ್ಪ, 1 ಮಾಡಿಸೋಣಂತ್ರಿ. ಹೋಗ್ಲಿ, ನಿಮ್ಮ ಸುಲಭ 1 ಮಾಡಿಸೋಣಂತ. ಆಯ್ತು, ಎಷ್ಟು ಖರ್ಚಾಗ್ಬೋದು? ಒಂದು 20-25 ಸಾವಿರ ಬರಬಹುದು ಅಂತು. ಮನೆಗೆ ಬಂದರಿ, ಹುಡುಗನ ಹಿಂಗೆ ಬಡ್ದ ಹೇಳ್ತೀನಿ. ಪಾಪಿ 5 ರೂಪಾಯಿ ಶೇಂಗಾ ತಿನ್ನೋದೊಳಗೆ 25 ಸಾವಿರ ಖರ್ಚು ಮಾಡಿದೆ ಅಂತ ಹಾಕಿ ಬಿಡಿದ್ರಿ. ಅವ ಅಳ್ಕೋತ ಏನು ಅನ್ಬೇಕು ಗೊತ್ತೇನ್ರಿ ಹುಡುಗ? ನಾ ಒಬ್ಬನ ತಿಂದಿನೇನು, ಆಚಾರ ಮಗನೂ ತಿಂದಾನ. ನಾ ಒಬ್ಬನ ತಿಂದಿನಿ ಅಂತ ತಿಳ್ಕೊಂಡೇನ, ಆಚಾರ ಮಗನೂ ನನ್ನ ಜೊತೆ ತಿಂದಾನ ಅಂತ ಇವಂಗೆ ಸಂತೋಷ ಆಗಿಬಿಡ್ತೀರಿ. ಸೀದಾ ಬಂದ ಆಚಾರ ಮನೆಗೆ. ಆಚಾರ ಅಂದರು ಪ್ರಾಯಶಃ ರೊಕ್ಕ ಅರ್ಧ ಕೊಡ್ಲಿಕ್ಕೆ ಬಂದ ನೀವು, ಯಾಕಂದ್ರೆ ಇನ್ಸ್ಟಾಲ್ಮೆಂಟು ಅಂತ ತಿಳ್ಕೊಂಡು ಬಂದು ಏನಪ್ಪ ಅಂದರು. ಆಚಾರ, ಒಂದು ಸಣ್ಣ ರಿಕ್ವೆಸ್ಟು. ಏನಂತ? ಇಲ್ಲ, ನಮ್ಮ ಹುಡುಗನ ಜೊತೆಗೆ, ನಿಮ್ಮ ಹುಡುಗನ ಜೊತೆಗೆ ಅವನು ಅಂದ್ಕೊಂಡ್ರೆ ಇನ್ನೊಂದೆರಡು ಯಾವ ತಿಂದಾವ ಅವತ್ರನ್ನ ಹಾಕ್ಕೋಬೇಕು ಅಂತೀವ್ರು. ನಿಮ್ಮ ಹುಡುಗನೂ ತಿಂದುಬಿಟ್ಟಾನಂತ. ಆಚಾರ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು, ಸತ್ಯಪ್ಪ ಇದು ಅಂತ. ಆಚಾರ ಧರ್ಮಶಾಸ್ತ್ರ ತಕ್ಷಣ ಕೊಡ್ತು. ಏನು? ಹೌದಾ, ಹಂಗಾರೆ ಆಚಾರ ಮಕ್ಕಳ ಜೊತೆಗೆ ತಿಂದರೆ ಏನೂ ದೋಷ ಇಲ್ಲ, ಹೋಗಂಗೆ ಹೇಳಂತ ಹೇಳ್ಬಿಟ್ರು. ಆಚಾರ ಮಕ್ಕಳ ಜೊತೆಗೆ ತಿಂದರೆ ಏನೂ ದೋಷ ಆಗಂಗಿಲ್ಲ, ಹೋಗಂತ ಹೇಳ್ಬಿಟ್ರು. ಇಲ್ಲ ಅಂದರೆ 25 ಸಾವಿರದಾಗ ಅರ್ಧ ಇವ್ರಿಗೆ ಬೀಳ್ತಿತ್ತು. ಇದನ್ನು ನೋಡಿದರೆ ಧರ್ಮಶಾಸ್ತ್ರಗಳನ್ನು ನಮ್ಮ ಸಲುವಾಗಿ ಬರ್ಕೊಂಡಿವಿ ಅಂತ ಅನಿಸೋದಿಲ್ವಾ? ಸ್ವರ್ಗ ನರಕಗಳು ಪುಣ್ಯ ಪಾಪಗಳನ್ನೆಲ್ಲ ನಾವು ಮಾಡ್ಕೊಂಡಿವಿ ಅನಿಸೋದಿಲ್ವಾ? ಜನ ನಂಬೋದಿಲ್ಲ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಕೃಷ್ಣ ಅಂತಾನೆ, ಅತ್ರೈವ ನರಕ ಸ್ವರ್ಗ ಇಹ ಮಾತಃ ಪ್ರಚಕ್ಷತೆ. ಅಮ್ಮ, ಯಾರು ಪರಲೋಕವನ್ನು, ಸ್ವರ್ಗವನ್ನು, ನರಕವನ್ನು ನಂಬುವುದಿಲ್ಲವೋ ಅವರಿಗೆ ನಾನು ಇಲ್ಲಿಯೇ ತೋರಿಸಿ ಬಿಡುತ್ತೇನೆ. ಅಲ್ಲಿ ತನಕ ಅವರನ್ನ ಕಾಯಿಸುವುದಿಲ್ಲ. ಯಾಕೆ ಅಂದರೆ ಅವರಿಗೆ ಡೆಮೋ ಬೇಕಾಗ್ತದೆ. ಯಾವಾಗಲೂ ತೋರಿಸ್ರಿ, ಎಲ್ಲದ ತೋರಿಸ್ರಿ, ಎಲ್ಲ ತೋರಿಸ್ರಿ ಅಂತಿರ್ತಾರಲ್ಲ, ಇಲ್ಲೇ ತೋರಿಸಿ ಕೈ ಬಿಡ್ತೇನೆ ಅವರಿಗೆ ಅಂತ ಹೇಳ್ತಾನೆ ದೇವರು. ಸರ್ವಾತ್ಮನ ನಿಮಗೆ ನಂಬಿಕೆ ಇಲ್ಲವೋ, ನಿಮಗೆ ಬೇಡವೋ, ಸುಮ್ಮನೆ ಕೂತ್ಕೊಂಡ್ಬಿಡ್ರಿ. ಅದರ ಜೊತೆಗೆ ಸ್ಪರ್ಧೆಗೆ ಬೀಳಲಿಕ್ಕೆ ಹೋಗ್ಬೇಡ್ರಿ. ಎಲ್ಲದ ಶಾಸ್ತ್ರ, ಎಲ್ಲದ ಸ್ವರ್ಗ, ಎಲ್ಲದ ನರಕ ಅಂತ ಕೇಳಿದ್ರಿ. ದೇವರಂತಾನೆ ಪಾಪ ಕೇಳಿದ್ದಾನೆ, ಭಾಳ ದಿವಸದಿಂದ ಕೇಳಿದ್ದಾನೆ, ತೋರಿಸೇ ಬಿಡೋಣ ಅಂತ ತೋರಿಸಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಯಾಕೆ? ಆ ನರಕವನ್ನು ಭರಿಸುವಷ್ಟು ನಾವು ಸಮರ್ಥರಿಲ್ಲ. ಬಾಯಿ ಮಾತಲ್ಲಿ ಆಡುವಷ್ಟು ಸಮರ್ಥರಿದ್ದೇವೆ. ದೇವರು ಒಂದು ವೇಳೆ ನರಕ ತೋರಿಸಿಬಿಟ್ಟ ಅಂದರೆ ತಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಾನು ಕಣ್ಣಾರೆ ಅಂಥವರನ್ನು ನೋಡಿದ್ದು ಉಂಟು. ಜಿಗಿದು ಹಾರಾಡಿ ಕೊನೆ ಕ್ಷಣಕ್ಕೆ ನಾನು ಯಾಕಾದರೂ ಈ ಕೆಲಸ ಮಾಡಿದೆ ಅಂತ ಗಲ್ಲ ಬಡಿದುಕೊಂಡವರಿದ್ದಾರೆ. ಹೆದರಿಸುವುದಕ್ಕಲ್ಲ, ಬೆದರಿಸುವುದಕ್ಕಲ್ಲ. ನಿಮ್ಮ ಆತ್ಮದಲ್ಲಿ ನೀವೇ ಇಣುಕಿ ನೋಡಿದರೆ
ಸ್ಪಷ್ಟವಾಗಿ ತಿಳಿತದೆ ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ. ಅತ್ರೈವ ನರಕ ಸ್ವರ್ಗ ಇತಿ ಮಾತಃ ಪ್ರಚಕ್ಷತೆ. ಇಲ್ಲಿಯೇ ನರಕ ಉಂಟು, ಇಲ್ಲಿಯೇ ಸ್ವರ್ಗ ಉಂಟು. ಯಾರು ಪರಲೋಕವನ್ನು ನಂಬುತ್ತಾರೆ, ಪರಲೋಕದ ವಿಚಾರ ಅನಂತರದಲ್ಲಿ ನಂಬದೇ ಇದ್ದವರಿಗೆ ದೇವರು ಇಲ್ಲಿಯೇ ತೋರಿಸಿಕೊಡ್ತಾನೆ. ಸಂದೇಹವೇ ಇಲ್ಲ, ಅದು ಯಾವ ರೂಪದಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ನರಕದ ಬಾಗಿಲುಗಳು 3: ಕಾಮ, ಕ್ರೋಧ, ಲೋಭಗಳು. ಮೊದಲು ಬಯಕೆ ಉಂಟಾಗ್ತದೆ. ಕಾಮ ಅಂದರೆ ಬಯಕೆ ಉಂಟಾಗ್ತದೆ. ಆ ಬಯಸಿದ ಮೇಲೆ ನಮಗೆ ಸಾಮಾನ್ಯವಾಗಿ ವಸ್ತುಗಳು ಸಿಗುವುದಿಲ್ಲ. ಸಾಮಾನ್ಯವಾಗಿ ಸಿಗಂಗಿಲ್ಲ ರೀ, 99% ಸಿಗಂಗಿಲ್ಲ. ಎಲ್ಲೋ 1-2% ಸಿಕ್ಕರೆ ಬೇರೆ. ಸಿಗದೇ ಇದ್ದಾಗ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಏನಾಗ್ತದೆ ಗೊತ್ತೇನು, ಮನುಷ್ಯನಿಗೆ ಅದನ್ನು ಪಡಿಬೇಕು ಅಂತ ಬುದ್ಧಿ ಬರ್ತದೆ. ಅದೇ ಲೋಭ. ಹೆಂಗಾದರೂ ಮಾಡಿ ಪಡಿಬೇಕು. ಅದು ಸರಿ ದಾರಿಯೋ ತಪ್ಪು ದಾರಿಯೋ ಇಲ್ಲ, ಒಮ್ಮೆ ನಾನು ಅಪೇಕ್ಷೆ ಪಟ್ಟಿದ್ದೇನೆ, ಅದು ಸಿಗಬೇಕು. ಸಿಗೋದಿಲ್ವಾ, ಸಿಟ್ಟು ಬಂತ, ಆಯಿತು, ಬುದ್ಧಿ ಕೆಲಸ ಕಡಿಸ್ತು. ಇದೇ ನರಕದ ಬಾಗಿಲು. ಆದ್ದರಿಂದ ಹುಷಾರಾಗಿರ್ರಿ ಅಂತ ಹೇಳಿಕೊಡ್ತಾನೆ. ಕೊನೆಯ ಮಾತು ನೋಡಪ್ಪ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಅರ್ಜುನ, ಯಶಾಸ್ತ್ರವಿಧಿ ಮುತ್ಸೃಜ್ಯ, ಯಾರು ಶಾಸ್ತ್ರದ ದಾರಿಯನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ತಾವು ಕರ್ಮಗಳನ್ನು ಮಾಡ್ತಾ ಹೊರಡ್ತಾರೋ ನಸ ಸಿದ್ಧಿ ಮವಾಪ್ನೋತೆ, ಅವರಿಗೆಂದೂ ಸಿದ್ಧಿ ಉಂಟಾಗೋದಿಲ್ಲ. ಉದಾಹರಣೆಗೆ ಒಂದು ಮಂತ್ರ ಜಪ ಇದೆ ಅಂತ ಇಟ್ಟುಕೊಳ್ಳೋಣ. ಪ್ರಸಿದ್ಧವಾದ ಮಂತ್ರ ಜಪ, ಗಾಯತ್ರಿ ಮಂತ್ರವೋ ಕೃಷ್ಣ ಮಂತ್ರವೋ ಜಪ ಇದೆ ಅಂತ ಇಟ್ಕೊಳ್ರಿ. ಅದಕ್ಕೊಂದು ವ್ಯವಸ್ಥೆ ಇದೆ ಶಾಸ್ತ್ರದಲ್ಲಿ. ಇಷ್ಟು ಶುದ್ಧರಾಗಿ ಈ ರೀತಿಯಿಂದ ಹೀಗೆ ಮಾಡ್ರಿ ಅಂತ. ಅದೇನು ಹೇಳ್ತದೆ ತಲಿ ಶಾಸ್ತ್ರ? ನನಗೆ ಹೇಗೆ ಬೇಕೋ ಹಾಗೆ ಮಾಡ್ತೀನಿ ಅಂದರೆ ಅದರಿಂದ ಸಿದ್ಧಿ ಬರುವುದು ಚಾನ್ಸೇ ಇಲ್ಲ. ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ, ಶಾಸ್ತ್ರದ ವಿಧಿಯನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ಅದನ್ನು ಮಾಡಿದರೆ ಅದು ಸಿದ್ಧಿಯೂ ಆಗುವುದಿಲ್ಲ, ಫಲವೂ ಸಿಗುವುದಿಲ್ಲ, ಪರಲೋಕದಲ್ಲಿ ಸದ್ಗತಿಯೂ ಆಗುವುದಿಲ್ಲ. ತಸ್ಮಾತ್, ಆದ್ದರಿಂದ ಅರ್ಜುನ, ಶಾಸ್ತ್ರಂ ಪ್ರಮಾಣಂ, ಎಲ್ಲ ವಿಷಯಗಳಲ್ಲಿ ಶಾಸ್ತ್ರವೇ ಪ್ರಮಾಣವೆನಿಸುತ್ತದೆ. ಶಾಸ್ತ್ರಕ್ಕನುಗುಣವಾಗಿ ಬದುಕುವ ವ್ಯವಸ್ಥೆಯನ್ನು ಮಾಡಿಕೋ ಅಂತ ಈ 16ನೇ ಅಧ್ಯಾಯವನ್ನು ಮುಗಿಸಿಕೊಡ್ತಾನೆ ಕೃಷ್ಣ. ತುಂಬ ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದಾನೆ. ಚಿಕ್ಕ ಅಧ್ಯಾಯ, 24 ಶ್ಲೋಕಗಳಿರುವಂತಹದ್ದು. ಆದರೆ ನಮ್ಮ ಅವಕಾಶ ಕಡಿಮೆ ಇದ್ದರಿಂದ 2 ದಿನಗಳ ಅವಧಿಯಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದೇನೆ. ನಾಳೆ 17ನೇ ಅಧ್ಯಾಯದ ಪ್ರಾರಂಭವಾಗ್ತದೆ. ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಅಂತ. ನಮ್ಮ ಶ್ರದ್ಧೆ ಹೇಗಿರ್ತದೆ ಅಂತ ತಿಳಿಸಿಕೊಡ್ತಾರೆ. ಬಹಳ ಸುಂದರವಾದ ಅಧ್ಯಾಯ. ಎಲ್ಲೋ ಯಾರನ್ನೋ ಹುಡುಕ್ಲಿಕ್ಕೆ ಹೋಗಬೇಡ್ರಿ, ನಿಮ್ಮಲ್ಲೇ ಏನು ಶ್ರದ್ಧೆ ಇದೆ ನೋಡ್ಕೊಳ್ರಿ. ನಿಮ್ಮ ಶ್ರದ್ಧೆಯಿಂದಲೇ ನೀವು ಬಂದವರು ಅನ್ನುವಂಥ ಮಾತನ್ನು ಕೃಷ್ಣ ತಿಳಿಸಿಕೊಡ್ತಾನೆ. ಇದರಲ್ಲಿ ಆಹಾರದ ಬಗ್ಗೆ ಹೇಳ್ತಾನೆ, ವಿಹಾರದ ಬಗ್ಗೆ ಹೇಳ್ತಾನೆ, ಯಜ್ಞದ ಬಗ್ಗೆ ಹೇಳ್ತಾನೆ, ದಾನದ ಬಗ್ಗೆ ಹೇಳ್ತಾನೆ. ತುಂಬ ಇದೆಲ್ಲ ಒಂದು ತರಹದ ನಮ್ಮ ಜೀವನ ಪದ್ಧತಿ. ಎಲ್ಲ ಇಡೀ ಯಾರು ಗೀತೆಯನ್ನು ಓದ್ತಾರೋ ಅವರಿಗೊಂದು ಜೀವನ ಪದ್ಧತಿ ಹೇಗಿರಬೇಕು ಅಂತ ಅನ್ನೋದನ್ನು ತಿಳಿಸಿಕೊಡುವಂತಹದ್ದುಂಟು. ನಾಳೆ ಸಾಯಂಕಾಲ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.